ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಜೂನ್ 2ನೇ ವಾರದ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಲಿದ್ದೇವೆ. ಇದಕ್ಕೂ ಮುಂಚೆ ಜೂನ್ ಮೊದಲ ವಾರದ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು. ಕರೆಂಟ್ ಅಫೇರ್ಸ್ ಜೊತೆಗೇನೆ ಅದಕ್ಕೆ ಸಂಬಂಧಪಟ್ಟಂತಹ GK ಅಂಶಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಲಾಗುತ್ತೆ. ಅದಲ್ಲದೆ ನಡುವೆ ನಾನು ನಿಮಗೆ ಕೆಲವೊಂದು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತೇನೆ. ನೀವು ಅದಕ್ಕೆ ಕಮೆಂಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಓಕೆ, ಅದಲ್ಲದೆ ಹೆಚ್ಚಾಗಿ GK ಅಂಶಗಳನ್ನು ಇದರಲ್ಲಿ ಕವರ್ ಮಾಡೋದರಿಂದ ಮುಂದೆ PC ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹೀಗಾಗಿ ನೀವೇನಂದರೆ ವಿಡಿಯೋನ ಸುಮ್ಮನೆ ಓಡಿಸಿ ನೋಡೋಕ್ಕೆ ಹೋಗಬೇಡಿ. ಓಕೆ, ಪೂರ್ತಿಯಾಗಿ ಕ್ಲೀನಾಗಿ ಒಂದು ಕಡೆ ಕೂತ್ಕೊಂಡು ವಿಡಿಯೋನ ನೋಡಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲೇದಾಗಿ ಇತ್ತೀಚೆಗೆ ದಲಿತ ಕವಿ ಅಂತಲೇ ಅನಿಸಿಕೊಂಡಿದ್ದಂತಹ ಸಿದ್ಧಲಿಂಗಯ್ಯ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವ್ರ ಬಗ್ಗೆ ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಪ್ರಶ್ನೆ ಇವ್ರ ಕುರಿತು ಬಂದರೂ ಕೂಡ ಮಿಸ್ ಆಗಬಾರ್ದು. ಓಕೆ, ಆ ನಿಟ್ಟಿನಲ್ಲಿ ನಾನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಇದರಲ್ಲಿ ಕೊಟ್ಟಿದ್ದೀನಿ. ಓಕೆ, ಮೊದಲೇದಾಗಿ ಅವರು ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ದಂದರೆ ರಾಮನಗರ ಜಿಲ್ಲೆಯಲ್ಲಿ. ಕನ್ನಡದಲ್ಲಿ ದಲಿತ ಬಂಡಾಯ ಚಳವಳಿಯನ್ನು ಇವರು ಪ್ರಾರಂಭ ಮಾಡಿದರು. ಅಂದರೆ ಈ ಹೊಸ ಕಾಲಘಟ್ಟದಲ್ಲಿ, ಅಂದರೆ ಹೊಸ ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಕೆಲವೊಂದು ಪ್ರಮುಖ ಚಳವಳಿಗಳಂತ ಬರ್ತಾವೆ. ಅವ್ಯಾವ್ಯಾವ ಅಂದರೆ ಫಾರ್ ಎಕ್ಸಾಂಪಲ್ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಂತ. ಇದರಲ್ಲಿ ದಲಿತ ಬಂಡಾಯ ಅಂತ ಏನಿದೆ ಆ ಚಳವಳಿಯನ್ನು ಪ್ರಾರಂಭ ಮಾಡೋದರಲ್ಲಿ ಇವರು ಪ್ರಮುಖರು. ಓಕೆ, ಅದಲ್ಲದೆ ಇವರ ವಿಶೇಷ ಸಾಧನೆ ಏನಂದರೆ 1988ರಲ್ಲಿ ಇವರು ಕೇವಲ 34ನೇ ವಯಸ್ಸಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಅದಲ್ಲದೆ 2006ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು. ಓಕೆ, ಅದಲ್ಲದೆ ಅವರ ಕೃತಿಗಳ ಬಗ್ಗೆ ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ. ಯಾವುದಾದ್ರೂ 4 ಕೃತಿಗಳನ್ನು ಕೊಟ್ಟು ಇದರಲ್ಲಿ ಸಿದ್ಧಲಿಂಗಯ್ಯ ಅವರು ಯಾವ ಕೃತಿಯನ್ನು ಬರೆದಿಲ್ಲ ಅದನ್ನು ಆಯ್ಕೆ ಮಾಡಿ ಅಂತ ನಿಮಗೆ ಕೇಳಬಹುದು. ಹೀಗಾಗಿ ಗಮನವಿಟ್ಟು ಇಲ್ಲಿ ನೋಡ್ತಾ ಹೋಗಿ. ಮೊದಲೇದಾಗಿ ನಾಟಕಗಳ ಕುರಿತು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಮೊದಲೇದಾಗಿ ಅವರು ಬರೆದಂತಹ ನಾಟಕ ಏಕಲವ್ಯ, ನೆಲಸಮ ಮತ್ತು ಪಂಚಮ, ಈ 3 ನಾಟಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಏಕಲವ್ಯ ನಾಟಕದ ಕುರಿತು ಈಗಾಗಲೇ ಹಲವು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅದೇ ರೀತಿ ಅವರ ಆತ್ಮಕಥೆ ಊರುಕೇರಿ. ಓಕೆ, ಅವರ ಆತ್ಮಕಥೆ ಊರುಕೇರಿ, ಇದರ ಕುರಿತು ಕೂಡ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಅವರ ಕವನ ಸಂಕಲನಗಳು ಹೊಲೆ ಮಾದಿಗರ ಹಾಡು, ಮೆರವಣಿಗೆ, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಆಯ್ದ ಕವಿತೆಗಳು, ಅಲ್ಲೇ ಕುಂತವರೆ, ನನ್ನ ಜನಗಳು ಮತ್ತು ಇತರ ಕವಿತೆಗಳು. ಓಕೆ, ಇವಿಷ್ಟು ಇವರ ಕವನ ಸಂಕಲನಗಳು. ಅದರಲ್ಲಿ ಹೊಲೆ ಮಾದಿಗರ ಹಾಡು ಮತ್ತು ಕಪ್ಪು ಕಾಡಿನ ಹಾಡು ಇವ್ರ ಬಗ್ಗೆ ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಅದಲ್ಲದೆ ಇವರು ಬರೆದಂತಹ ವಿಮರ್ಶನಾ ಕೃತಿಗಳು ಹಕ್ಕಿನೋಟ, ರಸಗಳಿಗೆಗಳು, ಎಡಬಲ, ಉರಿ ಖಂಡಾಯ. ಓಕೆ, ಅದಲ್ಲದೆ ಇವರು ಪಡೆದಂತಹ ಪ್ರಮುಖ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ನಾನು ಇಂಪಾರ್ಟೆಂಟ್ ಮಾತ್ರ ನಿಮಗೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಕೊಟ್ಟಿದ್ದೀನಿ. ರೀಸೆಂಟಾಗಿ 2018ರಲ್ಲಿ ಇವರು ನೃಪತುಂಗ ಪ್ರಶಸ್ತಿಯನ್ನು ಪಡ್ಕೊತಾರೆ. ಅದಲ್ಲದೆ 2019ರಲ್ಲಿ ಅಂದರೆ ಆದ ಒಂದು ವರ್ಷಕ್ಕೇ ಪಂಪ ಪ್ರಶಸ್ತಿಯನ್ನು ಕೂಡ ಪಡ್ಕೊತಾರೆ. ಆಮೇಲೆ 1986ರಲ್ಲಿ ಅವರು ಕರ್ನಾಟಕ ಸರ್ಕಾರದಿಂದ ಕೊಡಲಾಗುವಂತಹ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಅದಲ್ಲದೆ ಶ್ರವಣಬೆಳಗೊಳದಲ್ಲಿ ನಡೆದಂತಹ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು. ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಶಾರ್ಟ್ ನ್ಯೂಸ್ ಇದ್ದಾವೆ, ಅವ್ನು ನೋಡ್ಕೊಂಡು ಹೋಗ್ಬಿಡೋಣ. ಮೊದಲೇದಾಗಿ ಫೆರಾರಿ ಹ್ಯಾಸ್ ನೇಮ್ಡ್ ಬೆನೆಡೆಟ್ಟೋ ವಿಗ್ನಾ ಆ್ಯಸ್ ಇಟ್ಸ್ ನ್ಯೂ ಕಂಪ್ನಿ CEO. ಓಕೆ, ಅಂದರೆ ಫೆರಾರಿ ಅನ್ನೋ ಕಾರ್ ಕಂಪ್ನಿ ನಿಮಗೆಲ್ಲ ಗೊತ್ತಿದೆ. ಅದು ತನ್ನ CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದರೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯನ್ನಾಗಿ ಬೆನೆಡೆಟ್ಟೋ ವಿಗ್ನಾ ಅವರನ್ನು ನೇಮಕ ಮಾಡಿದೆ. ಓಕೆ, ಈ ಕಾರ್ ಕಂಪ್ನಿಗಳ ಬಗ್ಗೆ ಪದೇ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಗ್ರೂಪ್ ಸಿಯಲ್ಲಿ ಆಲ್ರೆಡಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಯಾವ ಕಂಪ್ನಿ ಯಾವ ದೇಶದ್ದು? ಫೆರಾರಿ ಕಂಪ್ನಿ ಈಗ ಇಟಲಿ ದೇಶದ್ದು. ಅದೇ ರೀತಿ ಇತರ ಕಾರ್ ಕಂಪ್ನಿಗಳ ಬಗ್ಗೆ ನಿಮಗೆ ಹೇಳೋದಾದರೆ ಫಾರ್ ಎಕ್ಸಾಂಪಲ್ ಟಯೋಟಾ, ಹೊಂಡಾ ಮತ್ತು ಈ ಸುಜುಕಿ ಇವೆಲ್ಲವೂ ಕೂಡ ಜಪಾನ್ ದೇಶದ್ದು. ಅದೇ ರೀತಿ ವೋಲ್ಕ್ಸ್ ವ್ಯಾಗನ್ ಅಂತ ಬರುತ್ತೆ, ಆಡಿ ಅಂತ ಬರುತ್ತೆ, ಲ್ಯಾಂಬೋರ್ಗಿನಿ ಅಂತ ಬರುತ್ತೆ, ಬೆಂಜ್ ಅಂತ ಬರುತ್ತೆ.
ಸೊ ಇವೆಲ್ಲವೂ ಕೂಡ ಜರ್ಮನಿ ದೇಶದ್ದು. ಓಕೆ, ಅದೇ ರೀತಿ ಫೋರ್ಡ್ ಅಂತ ಬರುತ್ತೆ, ಅದು ಅಮೇರಿಕಾದ್ದು. ಇನ್ನೊಂದು ದಕ್ಷಿಣ ಕೊರಿಯಾ ದೇಶದೊಂದು ಫೇಮಸ್ ಇದೆ, ಯಾವುದಂದ್ರೆ ಅದು ಹುಂಡೈ. ಓಕೆ, ಸೊ ಇವಿಷ್ಟು ಕೂಡ ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಡಿಂಗ್ಕು ಸಿಂಗ್ ನ್ಯಾಂಗ್ಕೋಮ್ ಅವರು ಇತ್ತೀಚೆಗೆ ನಿಧನರಾದರು. ಸೊ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರೆ. ಸೊ ಕ್ರೀಡೆ, ಪರ್ಟಿಕ್ಯುಲರ್ ಆಗಿ ಯಾವ ಕ್ರೀಡೆ ಅಂದರೆ ಬಾಕ್ಸಿಂಗ್. ಸೊ ಇವರು ಮಣಿಪುರ ರಾಜ್ಯದವರು. ಅದೇ ರೀತಿ ಬುದ್ಧದೇವ್ ದಾಸ್ಗುಪ್ತಾ, ಸೊ ಅವರು ಕೂಡ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಇವರೊಬ್ಬ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಬಂಗಾಳಿ ಚಲನಚಿತ್ರ ನಿರ್ದೇಶಕರಾಗಿದ್ದಾರೆ. ಸೊ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ಕೆಳಗಿನ ಯಾವ ವನ್ಯಜೀವಿ ಧಾಮವನ್ನು ಅಸ್ಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನನ್ನಾಗಿ ಘೋಷಣೆ ಮಾಡಲಾಗಿದೆ? ಅಂದರೆ ಅಸ್ಸಾಂನಲ್ಲಿ ಇರುವಂಥ ಒಂದು ವನ್ಯಜೀವಿ ಧಾಮವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗಿದೆ. ಸೊ ಅದು ಯಾವುದಂದರೆ ರೈಮೋನಾ. ಓಕೆ, ಸೊ ರೈಮೋನಾ ವನ್ಯಜೀವಿ ಧಾಮವನ್ನು ಅಸ್ಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನನ್ನಾಗಿ ಘೋಷಣೆ ಮಾಡಲಾಗಿದೆ. ಹಾಗಾದರೆ ಉಳಿದ 5 ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತ ನಾವು ನೋಡೋಣ. ಸೊ ಇಲ್ಲಿ ನಿಮಗೆ ಮ್ಯಾಪನ್ನು ನಾನು ಕೊಟ್ಟಿದ್ದೇನೆ. ಸೊ ಯಾಕಂದರೆ ಸೊ ಮ್ಯಾಪ್ ಮೂಲಕ ನೀವು ಓದಿದರೆ ನಿಮಗೆ ಹೆಚ್ಚು ದಿನ ನೆನಪುಳಿಯುತ್ತೆ. ಅದಲ್ಲದೆ ಕೆಲವೊಬ್ಬರು IAS ಅಥವಾ KSಗೆ ಓದ್ತಾ ಇರ್ತಾರೆ. ಸೊ ಅವ್ರಿಗೆ ಏನಂದರೆ ಅಸ್ಸಾಂನಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನಗಳನ್ನು ನೀವು ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿರಿ ಅಂತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಓಕೆ, ಸೊ ಹೀಗಾಗಿ ನಾವು ಪೂರ್ವದಿಂದನೇ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲೇದಾಗ ಅಸ್ಸಾಂನ ಅತಿ ಪೂರ್ವದಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು? ದಿಬ್ರು ಸಕೈವಾ. ಓಕೆ, ಅದಾದ ನಂತರ ಕಾಜಿರಂಗ. ಓಕೆ, ಅದಾದ ನಂತರ ನಮೇರಿ, ಅದಾದ ನಂತರ ಒರ್ಯಾಂಗ್, ಅದಾದ ನಂತರ ಮನಾಸ್. ಓಕೆ, ಅಂದರೆ ದಿಬ್ರು ಸಕೈವಾ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ನಮೇರಿ ರಾಷ್ಟ್ರೀಯ ಉದ್ಯಾನವನ, ಒರ್ಯಾಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮನಾಸ್ ರಾಷ್ಟ್ರೀಯ ಉದ್ಯಾನವನ. ಓಕೆ, ಆದರೆ ನೀವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿ. ಸೊ ಇಲ್ಲಿ ಬ್ರಹ್ಮಪುತ್ರ ನದಿ ಹರಿದಿದೆ. ಓಕೆ, ಸೊ ನೀಲಿ ಬಣ್ಣದಲ್ಲಿದೆ. ಓಕೆ, ಸೊ ಬ್ರಹ್ಮಪುತ್ರ ನದಿ ಏನಂದರೆ ಭಾರತದ ಕೇವಲ 2 ರಾಜ್ಯಗಳಲ್ಲಿ ಮಾತ್ರ ಹರಿಯುತ್ತೆ. ಸೊ ಒಂದು ಇಲ್ಲಿ ಕಂಡುಬರುವಂಥದ್ದು ಅರುಣಾಚಲ ಪ್ರದೇಶ. ಸೊ ಯಾಕಂದರೆ ಇಲ್ಲಿಂದ ಎಂಟ್ರಿ ಆಗುತ್ತೆ, ಆಮೇಲೆ ಅಸ್ಸಾಂಗೆ ಎಂಟ್ರಿ ಆಗುತ್ತೆ. ಸೊ ಫುಲ್ ಅಸ್ಸಾಮಲ್ಲೇ ಹರಿದು ಏನು ಬರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗುತ್ತೆ. ಬಹುತೇಕ ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಮೇಘಾಲಯದಲ್ಲೂ ಕೂಡ ಬ್ರಹ್ಮಪುತ್ರ ನದಿ ಹಾದು ಹೋಗಿದೆ ಅಂತ ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕಾಗಿ ನಾನು ನಿಮ್ಗೆ ಹೇಳೋದು ಮ್ಯಾಪ್ ಪ್ರಾಕ್ಟೀಸ್. ಜಿಯೋಗ್ರಫಿ ಯಾವತ್ತೂ ನೀವು ಮ್ಯಾಪ್ ಮೂಲಕ ಓದಿ ಹೆಚ್ಚು ದಿನ ನಿಮಗೆ ನೆನಪು ಉಳಿಯುತ್ತೆ. ಓಕೆ, 76ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ಪ್ರತಿ ವರ್ಷ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೆಯುತ್ತೆ. ಸೊ ಅದಕ್ಕೆ ಒಬ್ಬ ಅಧ್ಯಕ್ಷರನ್ನ ಪ್ರತಿ ವರ್ಷ ಆಯ್ಕೆ ಮಾಡಲಾಗುತ್ತೆ. ಸೊ ಈ ಬಾರಿ ನಡೀತಾ ಇರೋದು 76ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಸೊ ಅದಕ್ಕೆ ಅಧ್ಯಕ್ಷರನ್ನಾಗಿ ಅಬ್ದುಲ್ಲಾ ಶಾಹಿದ್, ಸೊ ಇವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಅಬ್ದುಲ್ಲಾ ಶಾಹಿದ್ ಅವರ ಬಗ್ಗೆ ಹೇಳಬೇಕಂದ್ರೆ ನಿಮಗೆ, ಸೊ ಇವರೊಬ್ಬ ಮಾಲ್ಡೀವ್ಸ್ ದೇಶದ ಫಾರಿನ್ ಮಿನಿಸ್ಟರ್ ಅಂದರೆ ವಿದೇಶಾಂಗ ಮಂತ್ರಿ. ಸೊ ಅವರನ್ನು ಈಗ ಆಯ್ಕೆ ಮಾಡಿದ್ದಾರೆ. ಸೊ ಇವರ ಆಯ್ಕೆಗೆ ಭಾರತ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಓಕೆ, ಹಾಗಾದರೆ ಮಾಲ್ಡೀವ್ಸ್ ದೇಶದ ಬಗ್ಗೆ ಹೇಳ್ಬೇಕಂದ್ರೆ ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ. ಸೊ ಮಾಲ್ಡೀವ್ಸ್ನ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದರೆ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಅಂತ ಬರ್ತಾರೆ. ಓಕೆ, ಸೊ ಹಾಗಾದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಸೊ ಇಡೀ ಜಗತ್ತನ್ನು ಏನು ಮಾಡಿದ್ದಾರೆ ಅಂದರೆ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಓಕೆ, ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಒಂದೊಂದು ಭಾಗದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತಾರೆ. ಸೊ ಈ ಬಾರಿ ಏನು ಮಾಡಬೇಕಾಗಿತ್ತು ಅಂದರೆ ಸೊ ಏಷ್ಯಾ ಪೆಸಿಫಿಕ್ ರೀಸನ್ನಿಂದ ಸೊ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿತ್ತು. ಸೊ ಹೀಗಾಗಿ ಏಷ್ಯಾ ಖಂಡದಲ್ಲಿ ಮಾಲ್ಡೀವ್ಸ್ ಕೂಡ ಬರುತ್ತೆ. ಸೊ ಹೀಗಾಗಿ ಮಾಲ್ಡೀವ್ಸನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಇದಕ್ಕೆ ಎಲೆಕ್ಷನ್ ನಡೀತಾ ಇಲ್ವಾ? ಖಂಡಿತವಾಗಲೂ ಎಲೆಕ್ಷನ್ ನಡೆಯುತ್ತೆ. ಸೊ ಅಫ್ಘಾನಿಸ್ತಾನದವರು ಇವ್ರಿಗೆ ಅಪೋಸಿಟಾಗಿ ನಿಂತಿದ್ದರು. ಓಕೆ, ಅಂದರೆ ಈ ಏರಿಯಾದಲ್ಲಿ ಬರುವಂಥ ರಾಷ್ಟ್ರಗಳು ಸೊ ತಮ್ಮ ಪ್ರತಿನಿಧಿನ ಎಲೆಕ್ಷನ್ಗೆ ನಿಲ್ಲಿಸಬಹುದು. ಓಕೆ, ಹಾಗಾದರೆ 5 ಕ್ಯಾಟಗರಿಗಳು ಯಾವ್ಯಾವು? ಈಗಾಗಲೇ ಹೇಳ್ದಂಗೆ ಒಂದನೇದು ಏಷ್ಯಾ ರಾಷ್ಟ್ರಗಳ ಗುಂಪು, ಮತ್ತೊಂದು ಪೂರ್ವ ಯುರೋಪ್ ರಾಷ್ಟ್ರಗಳ ಗುಂಪು, ಮತ್ತೊಂದು ಆಫ್ರಿಕಾ ರಾಷ್ಟ್ರಗಳ ಗುಂಪು, ಮತ್ತೊಂದು ಲ್ಯಾಟಿನ್ ಅಮೇರಿಕಾ ಮತ್ತು ಕೆರೆಬಿಯನ್ ಸ್ಟೇಟ್ಸ್. ಲ್ಯಾಟಿನ್ ಅಮೇರಿಕಾ ಅಂದರೆ ಆಲ್ಮೋಸ್ಟ್
ಮೇಲೆ ಉತ್ತರ ಅಮೆರಿಕ ಇದೆ, ಕೆಳಗಡೆ ದಕ್ಷಿಣ ಅಮೆರಿಕ ಇದೆ, ನಡುವೆ ಮಧ್ಯ ಅಮೇರಿಕ. ಆ ಮಧ್ಯ ಅಮೇರಿಕದಿಂದ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಲ್ಯಾಟಿನ್ ಅಮೇರಿಕ ಅಂತ ನಾವು ಕರಿತೀವಿ. ಓಕೆ, ಸೊ ಈ ಲ್ಯಾಟಿನ್ ಅಂದರೆ ಮಧ್ಯ ಅಮೇರಿಕಾದ ಪಕ್ಕ ಕೆಲವೊಂದು ಐಸ್ಲ್ಯಾಂಡ್ಸ್ಗಳು ಕಂಡುಬರ್ತವೆ, ಅವನ್ನ ನಾವು ಕೆರಿಬಿಯನ್ ಸ್ಟೇಟ್ಸ್ ಅಂತ ಕರಿತೀವಿ. ಸೊ ಪೂರ್ವ ಯುರೋಪ್ ರಾಷ್ಟ್ರಗಳಾಗಿತ್ತು, ಈಗ ಪಶ್ಚಿಮ ಯುರೋಪ್ ರಾಷ್ಟ್ರಗಳು ಮತ್ತು ಉಳಿದಂತಹ ಇತರೆ ರಾಷ್ಟ್ರಗಳು. ಓಕೆ, ಸೊ ಅದೇ ರೀತಿ 9 ಡಿಗ್ರಿ ಚಾನಲ್ ಬಗ್ಗೆ ಸೊ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ 9 ಡಿಗ್ರಿ ಚಾನಲ್ ಆ್ಯಕ್ಚುಲಿ ಇಲ್ಲಿ ಮ್ಯಾಪನ್ನು ಕೊಡಬೇಕಾಗಿತ್ತು. ಸೊ ಇರಲಿ, ಸೊ ನಾನೇ ಮ್ಯಾಪನ್ನು ಹಾಕ್ತೇನೆ, ರಫ್ ಮ್ಯಾಪ್ ಹಾಕ್ತೇನೆ. ಓಕೆ, ಸೊ 9 ಡಿಗ್ರಿ ಚಾನಲ್ ಏನಪ್ಪ ಅಂದರೆ ಸೊ ಭಾರತ. ಓಕೆ, ಸೊ ಇದು ಭಾರತ. ಓಕೆ, ಸೊ ಭಾರತದ ಅರೇಬಿಯನ್ ಸಮುದ್ರಗಳಲ್ಲಿ ನಿಮಗೆ ಲಕ್ಷದ್ವೀಪಗಳು ಕಂಡುಬರ್ತವೆ. ಓಕೆ, ಸೊ ಈ ಕಡೆ ನಿಮಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಓಕೆ, ಸೊ ಲಕ್ಷದ್ವೀಪದ ಸಮೂಹಗಳಲ್ಲಿ ಲಕ್ಷದ್ವೀಪದೇ ಒಂದು ದ್ವೀಪ ಸಪ್ರೇಟ್ ಆಗಿದೆ. ಅದ್ಯಾವುದು ಅಂದರೆ ಮಿನಿಕಾಯ್ ಅಂತ. ಓಕೆ, ಆ ಮಿನಿಕಾಯ್ ದ್ವೀಪವನ್ನು ಲಕ್ಷದ್ವೀಪ ಸಮೂಹದಿಂದ ಬೇರ್ಪಡಿಸುವಂತಹ ಒಂದು ಅಕ್ಷಾಂಶವೇ ಸೊ ಈ 9 ಡಿಗ್ರಿ ಚಾನಲ್. ಓಕೆ, ಒಟ್ಟಾರೆಯಾಗಿ ಲಕ್ಷದ್ವೀಪದ ಕೆಳಗಡೆನೇ ಮಾಲ್ಡೀವ್ಸ್ ದೇಶ ನಿಮಗೆ ಕಂಡುಬರುತ್ತೆ. ಓಕೆ, ಅದು ಕೂಡ ಒಂದು ದ್ವೀಪ ರಾಷ್ಟ್ರ. ಈ ಮಾಲ್ಡೀವ್ಸನ್ನು ಈ ಲಕ್ಷದ್ವೀಪಗಳಿಂದ ಬೇರ್ಪಡಿಸುವಂಥ ಅಕ್ಷಾಂಶವೇ 8 ಡಿಗ್ರಿ ಚಾನಲ್. ಸೊ ಇವುಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ನೌಕಾಪಡೆಯಿಂದ ನಿವೃತ್ತಿಗೊಳಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಂತ ಹಳೆಯ ಹೈಡ್ರೋಗ್ರಾಫಿಕ್ ಸಮೀಕ್ಷಾ ಹಡಗು ಯಾವುದು? ಹೈಡ್ರೋಗ್ರಾಫಿಕ್ ಅಂದರೆ ನೀರಿಗೆ ಸಂಬಂಧಪಟ್ಟಿದ್ದು, ಜಲ ಸಮೀಕ್ಷಾ ಹಡಗು ಯಾವುದಪ್ಪ ಅಂದರೆ INS ಸಂಧ್ಯಾಕ್. ಸೊ ಇತ್ತೀಚೆಗೆ ಅದನ್ನು ವಿಶಾಖಪಟ್ಟಣಂನಲ್ಲಿ ನಿವೃತ್ತಿಗೊಳಿಸಲಾಗಿದೆ. ಸೊ ವಿಶಾಖಪಟ್ಟಣಂನಲ್ಲಿ ಭಾರತೀಯ ನೌಕಾಪಡೆಯ ಯಾವ ಕಮಾಂಡ್ ಕಂಡುಬರುತ್ತೆ ಅಂದರೆ ಈಸ್ಟರ್ನ್ ನೇವಲ್ ಕಮಾಂಡ್, ಅಂದರೆ ಪೂರ್ವ ನೌಕಾ ಕಮಾಂಡ್. ಹಾಗಾದರೆ ಇತರ ನೌಕಾ ಕಮಾಂಡ್ಗಳು ಸೊ ಒಟ್ಟಾರೆಯಾಗಿ 3 ನೌಕಾ ಕಮಾಂಡ್ಗಳಿದ್ದಾವೆ. ಸೊ 1, 2, 3. ಈಗಾಗಲೇ ಒಂದನೇದು ವಿಶಾಖಪಟ್ಟಣಂ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತೆ, ಉಳಿದ 2 ಪಶ್ಚಿಮ ಕರಾವಳಿಯಲ್ಲಿ ಇದ್ದಾವೆ. ಒಂದು ಮುಂಬೈಯಲ್ಲಿ, ಸೊ ಮುಂಬೈಯಲ್ಲಿರೋದು ವೆಸ್ಟರ್ನ್ ನೇವಲ್ ಕಮಾಂಡ್ ಅಂದರೆ ಪಶ್ಚಿಮ ನೇವಲ್ ಕಮಾಂಡ್ ಅಥವಾ ನೌಕಾ ಕಮಾಂಡ್. ಇನ್ನೊಂದು ಕೊಚ್ಚಿ, ಸೊ ಕೇರಳದ ಕೊಚ್ಚಿಯಲ್ಲಿ ದಕ್ಷಿಣ ನೌಕಾ ಕಮಾಂಡ್ ಇದೆ. ಹಾಗಾದರೆ ಇಂಡಿಯನ್ ನ್ಯಾವಿ ಬಗ್ಗೆ ನಾವು ಸ್ವಲ್ಪ ನೋಡೋದಾದರೆ ಸೊ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇದರ ಮೋಟೋವನ್ನು ಕೇಳುವಂಥ ಸಾಧ್ಯತೆ ಇದೆ. ಮೇ ದ ಲಾರ್ಡ್ ಆಫ್ ದ ವಾಟರ್ ಬಿ ಆಸ್ಪೀಷಿಯಸ್ ಆನ್ ಟು ಅಸ್. ಸೊ ಇದು ಇದರ ಮೋಟೋ. ಪ್ರತಿ ವರ್ಷ ಡಿಸೆಂಬರ್ 4 ನಾವು ಭಾರತದಲ್ಲಿ ನೌಕಾದಿನ ಅಂತ ಆಚರಣೆ ಮಾಡ್ತೀವಿ. ಪ್ರಸ್ತುತ ಮುಖ್ಯಸ್ಥರು ಕರಮ್ವೀರ್ ಸಿಂಗ್ ಅವರು. ಸೊ CBSE ಇತ್ತೀಚೆಗೆ ಕೋಡಿಂಗ್ ಎನ್ನುವಂಥ ಒಂದು ವಿಷಯವನ್ನು ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟನ್ನಾಗಿ ಯಾವ ಕಂಪನಿಯ ಸಹಯೋಗದೊಂದಿಗೆ ಪರಿಚಯಿಸಿದೆ? CBSE. ಓಕೆ, ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಷನ್. CBSE ಫುಲ್ ಫಾರ್ಮ್ ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಷನ್. ಇದು ಏನು ಮಾಡಿದೆ ಅಂದರೆ ಕೋಡಿಂಗ್ ಸಬ್ಜೆಕ್ಟನ್ನು ಯಾವ ಕಂಪನಿಯ ಸಹಯೋಗದೊಂದಿಗೆ ಪರಿಚಯ ಮಾಡಿದೆ ಅಂದರೆ ಮೈಕ್ರೋಸಾಫ್ಟ್. ಸೊ ಕೋಡಿಂಗನ್ನು ನಾವು ಪ್ರಮುಖವಾಗಿ ಡೇಟಾ ಸಾಲ್ವಿಂಗ್ ಅಥವಾ ದತ್ತಾಂಶ ನಿರ್ವಹಣೆ ಅಥವಾ ದತ್ತಾಂಶಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕೆ ನಾವು ಕೋಡಿಂಗನ್ನು ಬಳಸ್ತೀವಿ. ಹಾಗಾದರೆ ಈ ಕೋಡಿಂಗ್ ಸಬ್ಜೆಕ್ಟನ್ನು ಎಷ್ಟನೇ ತರಗತಿಯಲ್ಲಿ ಓದೋ ಮಕ್ಕಳಿಗೆ ಪರಿಚಯ ಮಾಡಿದೆ ಅಂದರೆ ಸೊ 6ರಿಂದ 8ನೇ ತರಗತಿ ಓದೋ ಮಕ್ಕಳಿಗೆ. ಅದೇ ರೀತಿ ಇನ್ನೊಂದು ಸಬ್ಜೆಕ್ಟನ್ನು ಕೂಡ ಪರಿಚಯ ಮಾಡಿದೆ. ಅದು ಯಾವುದು ಅಂದರೆ ಡೇಟಾ ಸೈನ್ಸ್, ದತ್ತಾಂಶ ವಿಜ್ಞಾನ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಅದನ್ನು 8ರಿಂದ 12ನೇ ತರಗತಿ ಮಕ್ಕಳಿಗೆ ಪರಿಚಯಿಸಿದೆ. ಓಕೆ, ಯಾಕೆ ಇದನ್ನು ಮಾಡ್ತಾಯಿದೆ ಅಂದರೆ ಇತ್ತೀಚೆಗೆ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ಬಿಡುಗಡೆಯಾಗಿದೆ. ಹೋಗಿ ಅದರ ಪ್ರಕಾರವಾಗಿ ಮಕ್ಕಳಿಗೆ ನಾವು ವೃತ್ತಿ ಕೌಶಲ್ಯವನ್ನು ಬೆಳೆಸಬೇಕಾಗಿದೆ. ಓಕೆ, ಹೀಗಾಗಿ ಆ ವೃತ್ತಿ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳನ್ನು ಈಗ ಪರಿಚಯ ಮಾಡಲಾಗ್ತಿದೆ. ಸೊ ಹಾಗಾದರೆ CBSE ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಇದು ಸ್ಥಾಪನೆ ಆಗಿದ್ದು 1962ರಲ್ಲಿ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಕೃತಕ ದ್ವೀಪವಾದ ಲಿನೆಟ್ಟೆ ಹೋಮ್, ಸೊ ಇದನ್ನು ಯಾವ ದೇಶವು ಇತ್ತೀಚೆಗೆ ನಿರ್ಮಿಸಲು ತೀರ್ಮಾನಿಸಿದೆ? ಸೊ ದ್ವೀಪ ಅಂದ್ರೇನು? ನಡುವೆ ಭೂಪ್ರದೇಶ, ಸುತ್ತಲೂ ನೀರು. ಸೊ ಇದನ್ನು ನಾವು ದ್ವೀಪ ಅಂತ ಕರಿತೀವಿ. ಸೊ ಇಂತಹದೇ ಒಂದು ಕೃತಕವಾಗಿ ಅಂದರೆ ಮನುಷ್ಯರೇ ನಿರ್ಮಿಸೋಕ್ಕೆ ಮುಂದಾಗಿದ್ದಾರೆ ಒಂದು ದ್ವೀಪವನ್ನು. ಸೊ ಅದಕ್ಕೆ ಲೆನೆಟ್ಟೆ ಹೋಮ್ ಅಂತ ಹೆಸರಿದೆ. ಸೊ ಹಾಗಾದರೆ ಈ ದ್ವೀಪವನ್ನು ಎಲ್ಲಿ
ನಿರ್ಮಾಣ ಮಾಡಲಾಗೋದು ಅಂದರೆ ಡೆನ್ಮಾರ್ಕ್ ದೇಶದಲ್ಲಿ. ಓಕೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ಬೋದು, ಇದು ಡೆನ್ಮಾರ್ಕ್ ದೇಶ. ಓಕೆ, ಸೊ ಈ ಏರಿಯಾ ಏನು ಕಾಣ್ತಾ ಇದೆ ನಿಮಗೆ, ಸೊ ಈ ರೀತಿ ಕರ್ವಲ್ಲಿ, ಸೊ ಇಲ್ಲಿ ನೆಟ್ಟೆ ಹೋಮ್ ಕೃತಕ ದ್ವೀಪವನ್ನು ನಿರ್ಮಾಣ ಮಾಡಲಾಗುವುದು. ಓಕೆ, ಹಾಗಾದರೆ ಈ ಕೃತಕ ದ್ವೀಪವನ್ನು ಮಾಡುವಂಥ ಉದ್ದೇಶ ಏನು? ಓಕೆ, ಸೊ ಇದು ಏನಂದರೆ ಇಲ್ಲಿ ದ್ವೀಪವನ್ನು ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಇವರಿಗೆ ರಕ್ಷಣೆ ಸಿಗುತ್ತೆ. ಅಂದರೆ ಡ್ಯಾಮ್ ರೀತಿಯ, ಸೊ ಒಂದು ಡ್ಯಾಮ್ ರೀತಿಯ ರಕ್ಷಣೆ ಇವರಿಗೆ ಸಿಗಲಿದೆ. ಅಲ್ಲದೆ ಸೊ ಇವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಟ್ಟಾರೆಯಾಗಿ 2.6 ಸ್ಕ್ವೇರ್ ಕಿಲೋಮೀಟರ್, ಸೊ 2.6 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಡ್ಯಾಮ್ ಏರಿಯಾವನ್ನು ಹೊಂದಿರಲಿದೆ, ಅಂದರೆ ವಿಸ್ತೀರ್ಣವನ್ನು ಇದು ಹೊಂದಲಿದೆ. ಓಕೆ, ಹಾಗಾದರೆ ಡೆನ್ಮಾರ್ಕ್ನ ಬಗ್ಗೆ ನಿಮಗೆ ಹೇಳೋದಾದರೆ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ಹೇಗನ್. ಸೊ ಡೆನ್ಮಾರ್ಕ್ನ ಕರೆನ್ಸಿ ಯಾವುದಪ್ಪ ಅಂದರೆ ಡ್ಯಾನಿಷ್ ಕ್ರೋನ್. ಓಕೆ, ಪ್ರಧಾನಿ ಮೋದಿ ಯಾವ ನಗರದಲ್ಲಿ ಪ್ರಾಯೋಗಿಕ ಯೋಜನೆಯಡಿ 3 E100 ಎಥೆನಾಲ್ ವಿತರಣಾ ಕೇಂದ್ರಗಳನ್ನು ಪ್ರಾರಂಭಿಸಿದ್ದಾರೆ? ಸೊ ಮೊದಲನೇದಾಗಿ E100 ಅಂದರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ E100 ಎಥೆನಾಲ್ ವಿತರಣಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ. ಸೊ E100 ಅಂದರೆ ಏನಂದರೆ, ಸೊ ಇದು ಒಂದು 100% ಪರಿಶುದ್ಧವಾದಂತಹ ಇಥೆನಾಲ್ ಇಂಧನ ಆಗಿದೆ E100 ಅನ್ನೋದು. ಸೊ ಇದನ್ನು ವಿತರಣೆ ಮಾಡೋಕ್ಕೆ ಒಟ್ಟು 3 ವಿತರಣಾ ಕೇಂದ್ರಗಳನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಪುಣೆ ನಗರದಲ್ಲಿ. ಓಕೆ, ಅದಲ್ಲದೆ ಇದ್ರ ಕುರಿತು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪೆಟ್ರೋಲ್ನೊಂದಿಗೆ ಎಷ್ಟು ಪರ್ಸೆಂಟೇಜ್ ಎಥೆನಾಲನ್ನು ಸೇರಿಸುವಂಥ ಟಾರ್ಗೆಟನ್ನು ಹಾಕ್ಕೊಳ್ಳಲಾಗಿದೆ. ಸೊ ಮುಂಚೆ 2030 ಒಳಗಾಗಿ ಪೆಟ್ರೋಲ್ನೊಂದಿಗೆ 20% ಎಥನಾಲನ್ನು ಮಿಕ್ಸ್ ಮಾಡಬೇಕು ಅಂತ ಟಾರ್ಗೆಟನ್ನು ಹಾಕಲಾಗಿತ್ತು. ಓಕೆ, ಆದರೆ ಈಗ ಆ ಟಾರ್ಗೆಟನ್ನು 2025ಕ್ಕೆ ಇಳಿಸಿದ್ದಾರೆ. ಅಂದರೆ 2025 ಒಳಗಾಗಿ ಪೆಟ್ರೋಲ್ನೊಂದಿಗೆ 20%, ಓಕೆ 20% ಎಥನಾಲನ್ನು ಮಿಕ್ಸ್ ಮಾಡಬೇಕು ಅಥವಾ ಬ್ಲೆಂಡ್ ಮಾಡಬೇಕು ಅಂತ ಟಾರ್ಗೆಟನ್ನು ಹಾಕಿಕೊಳ್ಳಲಾಗಿದೆ. ಹಾಗಾದರೆ ಈ ಎಥನಾಲನ್ನು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಯೂಸ್ ಏನಪ್ಪ ಅಂದರೆ, ಒಂದನೇದಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಏನು ಹೊಗೆ ಬಿಡ್ತಾವೆ ವಾಹನಗಳು, ಸೊ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಈ ರೀತಿ ವಾತಾವರಣಕ್ಕೆ ಹಾನಿಕರವಾದಂತಹ ಅನಿಲಗಳ ಹೊರಸೂಸುವಿಕೆ ಕಡಿಮೆ ಆಗುತ್ತೆ. 2021 ಪ್ರತಿಷ್ಠಿತ ನೇಚರ್ TTL ಫೋಟೋಗ್ರಫಿ ಅವಾರ್ಡನ್ನು ಯಾರು ಪಡೆದಿದ್ದಾರೆ? ಸೊ ನೇಚರ್ TTL ಫೋಟೋಗ್ರಫಿ ಅವಾರ್ಡನ್ನು ಯಾರು ಪಡ್ಕೊಂಡಿದ್ದಾರೆ ಅಂದರೆ, ಸೊ ಥಾಮಸ್ ವಿಜಯನ್ ಎನ್ನುವರು. ಸೊ ಇವರೊಬ್ಬರ ಕೇರಳ ಮೂಲದ ವ್ಯಕ್ತಿ, ಆದರೆ ಈಗ ಅವರು ಪ್ರೆಸೆಂಟ್ ಕೆನಡಾದಲ್ಲಿ ವಾಸವಾಗಿದ್ದಾರೆ. ಓಕೆ, ಹಾಗಾದರೆ ಅವರು ತೆಗೆದಂತಹ ಯಾವ ಫೋಟೋಗೆ ಸೊ ಈ ಅವಾರ್ಡ್ ಬಂದಿದೆ ನೋಡೋಣ. ಸೊ ನೀವು ಈ ಚಿತ್ರದಲ್ಲಿ ನೋಡಬಹುದು. ಓಕೆ, ಸೊ ಇಲ್ಲೊಂದು ಚಿಂಪಾಂಜಿ ಏನು ಮಾಡ್ತಾಯಿದೆ ಅಂದರೆ ಡೌನ್ ಸೈಡ್ ಬರ್ತಾಯಿದೆ, ಅಂದರೆ ಮರದಿಂದ ಈ ಕಾಂಡವನ್ನು ಹಿಡ್ಕೊಂಡು ಡೌನ್ ಸೈಡ್ ಕೆಳಗೆ ಇಳಿತಾ ಇದೆ. ಸೊ ಇವರು ಕೆಳಗಿಂದ ಫೋಟೋವನ್ನು ತೆಗೆದಿದ್ದಾರೆ. ಸೊ ಅದಕ್ಕೆ ಟೈಟಲನ್ನು ಕೂಡ ಕೊಟ್ಟಿದ್ದಾರೆ, ದ ವರ್ಲ್ಡ್ ಈಸ್ ಗೋಯಿಂಗ್ ಅಪ್ ಸೈಡ್ ಡೌನ್, ಅಂದರೆ ಜಗತ್ತು ಮೇಲಿನಿಂದ ಕೆಳಕ್ಕೆ ಹೋಗ್ತಾ ಇದೆ ಅಂತ ಇದಕ್ಕೆ ಟೈಟಲನ್ನು ಕೊಟ್ಟಿದ್ದಾರೆ. ಸೊ ನೋಡೋಕ್ಕೆ ಫೋಟೋ ಎಷ್ಟು ಆಕರ್ಷಣೀಯವಾಗಿದೆ. ಆದಲ್ಲದೆ ಈ ಥರ ಫೋಟೋಗಳು ಸಿಗೋದು ಭಾರಿ ರೇರ್. ಸೊ ಅವರು ಈ ಸಾಹಸವನ್ನು ಮಾಡಿ ಈ ಫೋಟೋವನ್ನು ತೆಗೆದಿದ್ದಾರೆ. ಸೊ ಇದಕ್ಕಾಗಿ ಅವರಿಗೆ ಈ ಅವಾರ್ಡನ್ನು ಕೊಟ್ಟಿದ್ದಾರೆ. ಈ ಕೆಳಗಿನವರಲ್ಲಿ ಯಾರು ವಿಶ್ವ ಬ್ಯಾಂಕ್ ಶಿಕ್ಷಣ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ? ಸೊ ಇತ್ತೀಚೆಗೆ ಸೊ ವಿಶ್ವ ಬ್ಯಾಂಕ್ ಶಿಕ್ಷಣ ಅಂದರೆ ವರ್ಲ್ಡ್ ಬ್ಯಾಂಕ್ ಎಜುಕೇಷನ್ನ ಸಲಹೆಗಾರರಾಗಿ ರಂಜಿತ್ ಸಿಂಗ್ ದಿಸಾಳೆ, ಸೊ ರಂಜಿತ್ ಸಿಂಹ ದಿಸಾಳೆ ಅವರು ನೇಮಕಗೊಂಡಿದ್ದಾರೆ. ಸೊ ರಂಜಿತ್ ಸಿಂಗ್ ದಿಸಾಳೆ ಅವರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಸೊ ಇವರಿಗೆ ಮುಂಚೆ ಅಂದರೆ 2020ರಲ್ಲಿ ಸೊ ಗ್ಲೋಬಲ್ ಟೀಚರ್ ಅವಾರ್ಡನ್ನು ಇವರು ಪಡ್ಕೊಂಡಿದ್ದರು. ಸೊ ನಿಮಗೆ ನೆನಪಿರ್ಬೋದು. ಓಕೆ, ಸೊ ಇವರು ಮಹಾರಾಷ್ಟ್ರದವರು. ಓಕೆ, ಹಾಗಾದರೆ ಇವ್ರನ್ನ ಆಯ್ಕೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತಾಯಿದ್ದಾರೆ, ಒಂದು ಕೋಚ್ ಪ್ರೋಗ್ರಾಮನ್ನು ನಡೆಸ್ತಾ ಇದೆ. ಇದನ್ನು ಕೂಡ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು. ಸೊ ಕೋಚ್ ಪ್ರೋಗ್ರಾಮ್, ಸೊ ಇದನ್ನು ಯಾವ ಕೆಳಗಿನ ಸಂಘಟನೆ ನಡೆಸುತ್ತದೆ? ಸೊ ವಿಶ್ವ ಬ್ಯಾಂಕ್. ಸೊ ಇವರು ನಡೆಸುವಂಥ ಈ ಪ್ರೋಗ್ರಾಮ್ಗೆ ಸಲಹೆಗಾರರನ್ನಾಗಿ ಸೊ ರಂಜಿತ್ ಸಿಂಹ ದಿಸಾಳೆ ಅವರನ್ನು ನೇಮಕ ಮಾಡಲಾಗಿದೆ. ಹಾಗಾದರೆ ಕೋಚ್ ಪ್ರೋಗ್ರಾಮ್ನ ಪ್ರಮುಖ ಉದ್ದೇಶ ಏನಂತ ನಾವು ನೋಡೋದಾದರೆ, ಸೊ ಆಲ್ರೆಡಿ ಏನು ಶಿಕ್ಷಕರು ಸರ್ವಿಸ್ ನೀಡ್ತಾ ಇರ್ತಾರೆ ಅಂತಹ ಶಿಕ್ಷಕರಿಗೆ
ಸೊ ಅವರಿಗೆ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಓಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರೋಕ್ಕೆ ದೇಶಗಳಿಗೆ ಸಹಾಯವನ್ನು ಮಾಡೋದು ಈ ಕೋಚ್ ಪ್ರೋಗ್ರಾಮ್ನ ಪ್ರಮುಖ ಉದ್ದೇಶ ಆಗಿದೆ. ಡಿಜಿಟಲ್ ಕಲಿಕೆಯನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ವಿದ್ಯಾರ್ಥಿಗಳಿಗೆ ಯೂನ್ ಟ್ಯಾಬ್ ಯೋಜನೆಯನ್ನು ಪ್ರಾರಂಭಿಸಿದೆ? ಸೊ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ, ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಉತ್ತರ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ. ಓಕೆ, ಸೊ ಒಂದು ವೇಳೆ ಕೇಂದ್ರಾಡಳಿತ ಪ್ರದೇಶ ಉತ್ತರ ಇಲ್ಲ ಅಂದರೆ ಅವ್ರು ಡೈರೆಕ್ಟಾಗಿ ಕೆಳಗಿನ ಯಾವ ರಾಜ್ಯ ಅಂತ ಕೇಳಿಬಿಡ್ತಾರೆ. ಓಕೆ, ಹೀಗಾಗಿ ಆಲ್ಮೋಸ್ಟ್ ಉತ್ತರ ಕೇಂದ್ರಾಡಳಿತ ಪ್ರದೇಶ ಇರುತ್ತೆ. ಸೊ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಯಾವ ಕೊಟ್ಟಿದ್ದಾರೆ? 3 ಕೇಂದ್ರಾಡಳಿತ ಪ್ರದೇಶ ಇದೆ. ಸೊ ಒಂದು ಪುದುಚೇರಿ, ಇನ್ನೊಂದು ಲಡಾಖ್, ಮತ್ತೊಂದು ಜಮ್ಮು ಕಾಶ್ಮೀರ್. ಹಾಗಾದರೆ ಇದಕ್ಕೆ ಉತ್ತರ ಯಾವುದಂದರೆ ಲಡಾಖ್. ಸೊ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆದಂತಹ RK ಮಾಥುರ್ ಅಥವಾ ರಾಧಾಕೃಷ್ಣ ಮಾಥುರ್ ಅವರು ಏನು ಮಾಡಿದ್ದಾರೆ ಅಂದರೆ ಈ ಯೂನ್ ಟ್ಯಾಬ್ ಯೋಜನೆಯನ್ನು ಇತ್ತೀಚೆಗೆ ಪರಿಚಯಿಸಿದ್ದಾರೆ. ಸೊ ನಿಮಗೆ ಮುಂಚೆ ಗೊತ್ತಿರ್ಬೋದು, ಮುಂಚೆ ಒಟ್ಟು 7 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಆಮೇಲೆ ಏನು ಮಾಡಿದರು, ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ನೀಡಿದಂತಹ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದರು. ಆಮೇಲೆ ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜನೆ ಮಾಡಿದರು, ಒಂದು ಲಡಾಖ್ ಮತ್ತೊಂದು ಜಮ್ಮು ಕಾಶ್ಮೀರ. ಹೀಗಾಗಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಾಯಿತು? 9 ಆಯಿತು. ಓಕೆ, ಆಮೇಲೆ ಮತ್ತೆ ಏನು ಮಾಡಿದರು, ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್ ಇವೆರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದರು. ಸೊ ಹಾಗಾಗಿ ಪ್ರಸ್ತುತ ಇರುವಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಪ್ರಸ್ತುತ ಇರುವಂಥ ರಾಜ್ಯಗಳ ಸಂಖ್ಯೆ 28. 28. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ರೀಸೆಂಟಾಗಿ ರಚನೆ ಆದಂತಹ ರಾಜ್ಯ ಯಾವುದಂದರೆ 2014ರಲ್ಲಿ ತೆಲಂಗಾಣ. ಓಕೆ, ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ. ಸೊ ಇಲ್ಲಿ ನೀವು ಮ್ಯಾಪನ್ನು ನೋಡಬೇಕು ಕ್ಲೀನಾಗಿ, ಯಾಕಂದರೆ ಮ್ಯಾಪ್ ರೀಡಿಂಗ್ ಈಸ್ ಇಂಪಾರ್ಟೆಂಟ್. ನಾನು ಪದೇ ಪದೇ ಹೇಳ್ತೀನಿ. ಸೊ ಇದು ಜಮ್ಮು ಕಾಶ್ಮೀರ. ಓಕೆ, ಇದು ಲಡಾಖ್. ಸೊ ಜಮ್ಮು ಕಾಶ್ಮೀರವನ್ನು ನಾವು ಸದ್ಯಕ್ಕೆ ಬಿಡೋಣ. ಸೊ ಲಡಾಖ್ ಬಗ್ಗೆ ವಿಚಾರ ಮಾಡೋಣ. ಸೊ ಲಡಾಖ್ ಏನಂದರೆ ಪ್ರಸ್ತುತ ಇರುವಂತಹ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್. ಓಕೆ, ಸೊ ಲಡಾಖನ್ನು ಏನು ಮಾಡಿದ್ದಾರೆ ಅಂದರೆ ಕೇವಲ 2 ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡಿದ್ದಾರೆ. ಸೊ ಒಂದು ಕಾರ್ಗಿಲ್, ಸೊ ಇಲ್ಲಿ ಕಂಡು ಬರುತ್ತೆ, ಮತ್ತೊಂದು ಲೇಹ್. ಓಕೆ, ಆದರೆ ಈ ಲಡಾಖ್ ಅನ್ನೋದೇನೆಂದರೆ ಪಾಕಿಸ್ತಾನಕ್ಕೂ ಕೂಡ ಗಡಿಯನ್ನು ಹಂಚ್ಕೊಂಡಿದೆ, ಚೀನಾಕ್ಕೂ ಕೂಡ ಗಡಿಯನ್ನು ಹಂಚ್ಕೊಂಡಿದೆ. ಬಟ್ ಜಮ್ಮು ಕಾಶ್ಮೀರ ಏನಂದರೆ ಪಾಕಿಸ್ತಾನಕ್ಕೆ ಮಾತ್ರ ಗಡಿಯನ್ನು ಹಂಚ್ಕೊಂಡಿದೆ, ಬಟ್ ಚೀನಾಕ್ಕೆ ಗಡಿಯನ್ನು ಹಂಚ್ಕೊಂಡಿಲ್ಲ. ಓಕೆ, ಸೊ ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕು. ಎಕ್ಸಾಮ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಸೊ ಜಮ್ಮು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶವು ಚೀನಾದೊಂದಿಗೆ ಗಡಿಯನ್ನು ಹೊಂದಿದೆ. ಸೊ ನಾವೇನಂದರೆ ಮ್ಯಾಪನ್ನು ಸರಿಯಾಗಿ ನೋಡಿರಲ್ಲ, ಸೊ ಅದು ಹೊಂದಿದೆಯೋ ಇಲ್ಲೋ ಅಂತ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತೀವಿ. ಜ್ಞಾನ ಕಾರ್ಮಿಕರನ್ನು ಬೆಂಬಲಿಸುವ ಮೂಲಕ ರಾಜ್ಯದಲ್ಲಿ ಉದ್ಯೋಗ ನಿರೀಕ್ಷೆಗಳನ್ನು ಹೆಚ್ಚಿಸಲು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಜ್ಞಾನ ಆರ್ಥಿಕ ಮಿಷನ್ ಅಂದರೆ ನಾಲೆಜ್ ಎಕಾನಮಿ ಮಿಷನನ್ನು ಪ್ರಾರಂಭ ಮಾಡಿದೆ? ಜ್ಞಾನ ಕಾರ್ಮಿಕರನ್ನು ಬೆಂಬಲಿಸೋದು. ಸೊ ಅಂದರೆ ಯಾರು ಉದ್ಯೋಗವನ್ನು ಕುರಿತು ಜ್ಞಾನವನ್ನು ಹೊಂದಿರ್ತಾರೆ, ಯಾರು ಕೌಶಲ್ಯಗಳನ್ನು ಹೊಂದಿರ್ತಾರೆ ಅಂಥವ್ರನ್ನ ಬೆಂಬಲಿಸೋಕೆ, ಸೊ ಮತ್ತು ರಾಜ್ಯದಲ್ಲಿ ಉದ್ಯೋಗ ನಿರೀಕ್ಷೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಸೊ ನಾಲೆಜ್ ಎಕಾನಮಿ ಮಿಷನನ್ನು ಇತ್ತೀಚೆಗೆ ಕೇರಳ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಆದಲ್ಲದೆ ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟಾಗಿ ಕೇರಳ ಆರೋಗ್ಯ ಇಲಾಖೆ ಸೊ ಮಾಸ್ ಅಂದರೆ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಿಷನ್ ಡ್ರೈವನ್ನು ಸ್ಟಾರ್ಟ್ ಮಾಡಿದರು. ಅದಕ್ಕೆ ಏನಂತ ಹೆಸರಿಟ್ಟಿದ್ರು ಅಂದರೆ ಕ್ರಶಿಂಗ್ ದ ಕರ್ವ್. ಮೋಸ್ಟ್ ಇಂಪಾರ್ಟೆಂಟ್ ಇದು, ಕ್ರಶಿಂಗ್ ದಿ ಕರ್ವ್ ಎನ್ನುವ ಅಭಿಯಾನದ ಮೂಲಕ ರಾಜ್ಯದ ಎಲ್ಲ ಜನರಿಗೆ ವ್ಯಾಕ್ಸಿನನ್ನು ನೀಡುವ ಯೋಜನೆಯನ್ನು ಯಾವ ರಾಜ್ಯ ಜಾರಿಗೊಳಿಸಿತ್ತು ಅಂತ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ. ಓಕೆ, ಆದಲ್ಲದೆ ಕೇರಳದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸೊ ಈ ಪಬ್ಲಿಕ್ ಎಜುಕೇಷನ್ ಸಾರ್ವಜನಿಕ ಶಿಕ್ಷಣವನ್ನು ಡಿಜಿಟಲೀಕರಣಗೊಳಿಸಿದಂಥ ದೇಶದ ಮೊದಲ ರಾಜ್ಯ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಕೇರಳಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಎಲೆಕ್ಷನ್ ಕೂಡ ನಡೆದಿತ್ತು. ಸೊ ಕೇರಳದ ಮುಖ್ಯಮಂತ್ರಿಯಾಗಿ ಯಾರು ಮುಂದುವರೆದಿದ್ದಾರೆ ಅಂದರೆ ಪಿನರಾಯ್ ವಿಜಯನ್ ಅವರು ಮುಂದುವರೆದಿದ್ದಾರೆ. ಓಕೆ, ಸ್ಟೇಟ್ ಆಫ್ ಇಂಡಿಯಾದ ಪರಿಸರ ವರದಿ 2021 ಪ್ರಕಾರ 2030 ಕಾರ್ಯಸೂಚಿಯಾಗಿ ಅಂಗೀಕರಿಸಲ್ಪಟ್ಟ
17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಭಾರತದ ಸ್ಥಾನ ಎಷ್ಟು? ಸ್ಟೇಟ್ ಆಫ್ ಇಂಡಿಯಾದ ಪರಿಸರ ವರದಿ 2021. ಸೊ ಇದನ್ನು ಬಿಡುಗಡೆ ಮಾಡಿದ್ದು ಯಾವುದಂದರೆ CSE. ಓಕೆ, CSE ಅಂದರೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಈ ಸಂಸ್ಥೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಇದರ ಪ್ರಕಾರ 2030 ಕಾರ್ಯಸೂಚಿಯಾಗಿ ಅಂಗೀಕರಿಸಲ್ಪಟ್ಟ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಸೊ ಮೊದಲು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, 2015ರಲ್ಲಿ ಪ್ಯಾರಿಸ್ ಸಮ್ಮೇಳನ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಆ ಪ್ಯಾರಿಸ್ ಸಮ್ಮೇಳನದಲ್ಲಿ ಏನು ಮಾಡ್ತಾರಂದರೆ 2030 ಒಳಗಾಗಿ ವಿಶ್ವವನ್ನು ಕಾಡುವಂತಹ ಪ್ರಮುಖ ಸಮಸ್ಯೆಗಳು, ಅವುಗಳಿಗೆ ಪರಿಹಾರವಾಗಿ 17 ಸುಸ್ಥಿರ ಗುರಿಗಳನ್ನು ಅಳವಡಿಕೆ ಮಾಡ್ಕೊಳ್ತವೆ. ಅದನ್ನು 2030 ಒಳಗಾಗಿಯೇ ಸಾಧಿಸಬೇಕು ಅಂತ ಗುರಿಗಳನ್ನು ಕೂಡ ಹಾಕಿಕೊಳ್ಳಲಾಗುತ್ತೆ. ಸೊ ಆ ರೀತಿ ಒಟ್ಟು 17 ಗುರಿಗಳಿವೆ. ಅವುಗಳನ್ನು ಸಾಧಿಸುವಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 117ನೇ ಸ್ಥಾನದಲ್ಲಿದೆ. ಅಂದರೆ ಬಹಳಷ್ಟು ಹಿಂದಿದೆ. ಹೋದ ವರ್ಷ 115ನೇ ಸ್ಥಾನದಲ್ಲಿತ್ತು. ಈಗ 2 ಸ್ಥಾನ ಇನ್ನಷ್ಟು ಹಿಂದಕ್ಕೆ ಹೋಗಿದೆ, 117ನೇ ಸ್ಥಾನಕ್ಕೆ ಬಂದಿದೆ. ಸೊ ನೀವಿಲ್ಲಿ ನೋಡ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಕೂಡ ಬಂದಿದೆ ನ್ಯೂಸ್ ಪೇಪರಲ್ಲಿ. ಓಕೆ, ಸೊ ಒಟ್ಟಾರೆಯಾಗಿ 17 ಸುಸ್ಥಿರ ಗುರಿಗಳು. ಸೊ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಇವುಗಳನ್ನು ನೀವು ಏನು ಮಾಡ್ಬೋದು ಅಂದರೆ KS ಅಥವಾ IAS ಮೇನ್ಸ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಅಥವಾ PSIಯಲ್ಲಿ ನೀವೇನಾದರೂ ಪ್ರಬಂಧ ಬರಿತಾ ಇದ್ದರೆ, ನೀವು ಯಾವುದೇ ಒಂದು ಪ್ರಬಂಧ ಬರೆದ್ರೂ ಈ 17 ಗುರಿಗಳಲ್ಲಿ ಒಂದು ಗುರಿ ಅಂತೂ ಮಿನಿಮಮ್ ಅದಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಸೊ ಈ ಗುರಿಗಳನ್ನು ನೀವು ಮೆನ್ಷನ್ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಬರುವಂಥ ಚಾನ್ಸಸ್ ಇರುತ್ತೆ. ಸೊ 17 ಗುರಿಗಳಲ್ಲಿ ಇಲ್ಲಿದೆ. ಸೊ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ 16 ಗುರಿಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಇನ್ನೊಂದು ಗುರಿ ಯಾವುದಂದರೆ ಕೊನೆಯದಾಗಿ ಪಾರ್ಟ್ನರ್ಶಿಪ್ ಫಾರ್ ಗೋಲ್ಸ್ ಅಂತ ಬರುತ್ತೆ. ಅಂದರೆ ಈ ಗುರಿಗಳನ್ನು ಸಾಧಿಸೋಕ್ಕೆ ಸಹಭಾಗಿತ್ವ, ಅಂದರೆ ಏನು 16 ಗುರಿಗಳಿದ್ದಾವೆ ಅವುಗಳನ್ನು ಸಾಧಿಸೋಕ್ಕೆ ಎಲ್ಲರ ಸಹಭಾಗಿತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದೇ 17ನೇ ಗುರಿ ಹೇಳುತ್ತೆ. ಅದಲ್ಲದೆ ಇಲ್ಲಿ ನ್ಯೂಸಲ್ಲಿ ಇನ್ನೂ ನಾವು ಕೆಲವೊಂದು ಅಂಶಗಳನ್ನು ನೋಡ್ಬೋದು. ನೋಡ್ರಿಲ್ಲ, ಅಂದರೆ ಯಾವ ಗುರಿಗಳು ಪ್ರಮುಖವಾಗಿ ದೇಶಕ್ಕೆ ಸವಾಲಾಗಿ ಕಾಡ್ತಾ ಇದ್ದಾವೆ ಅನ್ನೋದನ್ನು ಈ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೀವು ಎಸ್ಸೆಯಲ್ಲಿ ಬಳಸ್ಬೋದು. ಹಾಗಂದರೆ ಯಾವ ಗುರಿಗಳು ದೇಶಕ್ಕೆ ಸವಾಲಾಗಿ? ಒಂದನೇದ್ದೇನೆಂದರೆ ಹಸಿವನ್ನು ಕೊನೆಗೊಳಿಸೋದು. ಸೊ ಇದು ದೇಶಕ್ಕೆ ಸವಾಲಾಗಿ ಕಾಡ್ತಾ ಇದೆ. ಅದೇ ರೀತಿ ಆಹಾರ ಭದ್ರತೆಯನ್ನು ಸಾಧಿಸೋದು, ಲಿಂಗ ಸಮಾನತೆಯನ್ನು ಸಾಧಿಸೋದು, ಮೂಲ ಸೌಕರ್ಯಗಳನ್ನು ಒದಗಿಸೋದು, ಸುಸ್ಥಿರ ಕೈಗಾರಿಕರಣ ಉತ್ತೇಜನ ನೀಡೋದು ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡೋದು. ಸೊ ಇವೆಲ್ಲದರಲ್ಲೂ ಕೂಡ ನಮ್ಮ ದೇಶ ಸವಾಲನ್ನು ಎದುರಿಸ್ತಾ ಇದೆ. ಅದಲ್ಲದೆ ರಾಜ್ಯಗಳನ್ನು ನಾವು ಕನ್ಸಿಡರ್ ಮಾಡಿದಾಗ, ಓಕೆ, ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯಗಳು ಏನು 2030 ಈ ಗುರಿಗಳನ್ನು ಸಾಧಿಸಬೇಕು, ಅವಕ್ಕೆ ಇನ್ನೂ ಸಿದ್ಧತೆಯಲ್ಲಿ ಇಲ್ಲ ಅಂತ ಅರ್ಥ. ಅಂದರೆ ಸೊ ಸಾಧಿಸುವಲ್ಲಿ ಅವು ವಿಫಲ ಹಾದಿಯನ್ನು ಹಿಡಿದಿವೆ. ಸೊ ಜಾರ್ಖಂಡ್ ಮತ್ತು ಬಿಹಾರ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಈ 17 ಗುರಿಗಳನ್ನು ಸಾಧಿಸುವಲ್ಲಿ ಮುಂದಿರುವಂತಹ ಪ್ರಮುಖ ರಾಜ್ಯಗಳು ಯಾವಂದರೆ ಸೊ ಕೇರಳ, ಹಿಮಾಚಲ ಪ್ರದೇಶ್ ಮತ್ತು ಕೇಂದ್ರಾಡಳಿತ ಪ್ರದೇಶವಾದಂತಹ ಚಂಡೀಗಢ. ಸೊ ಈ ವಿಷಯದಲ್ಲಿ ಮುಂದಿವೆ. ಓಕೆ, ಸೊ ಇವೆಲ್ಲವನ್ನು ಕೂಡ ನೀವು ಎಕ್ಸಾಮ್ಗಳಲ್ಲಿ ಎಸ್ಸೆಗಳಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ನೀವು ಬಳಸ್ಕೋಬೋದು. ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಕನಿಷ್ಠ ಜಾಗತಿಕ ತೆರಿಗೆಯನ್ನು ಯಾವ ಅಂತರ್ ಸರ್ಕಾರಿ ಸಂಘಟನೆ ಘೋಷಣೆ ಮಾಡಿದೆ? ಸೊ ಮಿನಿಮಮ್ ಗ್ಲೋಬಲ್ ಟ್ಯಾಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ನಿಮ್ಮ ಪ್ರಶ್ನೆಯನ್ನು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಮಿನಿಮಮ್ ಗ್ಲೋಬಲ್ ಟ್ಯಾಕ್ಸ್ ಸೊ ಕೆಳಗಿನ ಯಾವ ಸಂಘಟನೆಗೆ ಸಂಬಂಧಿಸಿದೆ? ಸೊ ಈ ಥರ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದಕ್ಕೆ ಉತ್ತರ G7 ಅಥವಾ ಗ್ರೂಪ್ ಆಫ್ 7. ಹಾಗಾದರೆ ಈ ಮಿನಿಮಮ್ ಗ್ಲೋಬಲ್ ಟ್ಯಾಕ್ಸ್ ಅಂದರೆ ಏನಂತ ನಾವು ಮೊದಲೇ ತಿಳ್ಕೊಳ್ಳೋಣ. ಯಾವುದೇ ಒಂದು ವಿದೇಶ ಕಂಪನಿಗಳು ಎಲ್ಲಿ ತಮ್ಮ ಹೂಡಿಕೆಯನ್ನು ಮಾಡೋಕ್ಕೆ ಇಷ್ಟಪಡ್ತಾವೆ ಅಂದರೆ ಎಲ್ಲಿ ತೆರಿಗೆ ಕಡಿಮೆ ಇರುತ್ತೋ ಅಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಕೆಲವೊಮ್ಮೆ ಹೇಳ್ತಾ ಇರ್ತೀವಿ, ನಮ್ಮ ದೇಶ ತೆರಿಗೆದಾರರಿಗೆ ಸ್ವರ್ಗ, ಅಂದರೆ ತೆರಿಗೆ ಕಡಿಮೆ ವಿಧಿಸೋರಲ್ಲಿ ನಮ್ಮ ದೇಶ ಇದೆ ಅಂತ. ಹೌದಾ? ಎಷ್ಟೋ ಬಹುರಾಷ್ಟ್ರೀಯ ಕಂಪ್ನಿಗಳು ಬಂದು ಸೊ ಇಲ್ಲಿ ತಮ್ಮ ಉದ್ಯಮವನ್ನು ಪ್ರಾರಂಭ ಮಾಡ್ತವೆ. ಸೊ ಹೀಗಾಗಿ ಏನಾಗುತ್ತೆ, ಎಲ್ಲ ದೇಶಗಳಲ್ಲೂ ಕೂಡ ಉದ್ಯಮಗಳು ಪ್ರಾರಂಭ ಆಗಲ್ಲ. ಎಲ್ಲಿ ತೆರಿಗೆ ಕಡಿಮೆ ಇರುತ್ತೆ ಸೊ ಅಲ್ಲಿ ಮಾತ್ರ ಕಂಪ್ನಿಗಳು ಅಲ್ಲಿ ಸ್ಟಾರ್ಟ್ ಮಾಡ್ತವೆ. ಇದರಿಂದ ಏನಾಗುತ್ತೆ, ಉದ್ಯೋಗಗಳು ಅಲ್ಲಿ ಮಾತ್ರ ಸೃಷ್ಟಿಯಾಗ್ತವೆ. ಉಳಿದ ಕೆಲವೊಂದು ದೇಶಗಳಲ್ಲಿ ನಿರುದ್ಯೋಗ ಮುಂದುವರಿಬೋದು. ಸೊ ಹೀಗಾಗಿ ಎಲ್ಲ ಕಡೆ ಏನು ಮಾಡ್ಬೇಕಂದ್ರೆ ಒಂದೇ ತೆರಿಗೆ ಇರಬೇಕು. ಅದು ಎಷ್ಟು ಪರ್ಸೆಂಟ್ ಅಂದರೆ 15%.
ಇಷ್ಟು ಇರಲೇಬೇಕು ಅಂತ ಈ G7 ರಾಷ್ಟ್ರಗಳು ಇತ್ತೀಚೆಗೆ ತೀರ್ಮಾನವನ್ನು ಮಾಡಿದ್ದಾವೆ. ಸೊ ಅದೇ ರೀತಿ G7ಗೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಸೊ ಇದಕ್ಕೆ ಉತ್ತರ G7 ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಯಿತು. ಸೊ ಪ್ರಶ್ನೆಯನ್ನು ನೋಡೋಣ. ಜೂನ್ 2021ರಲ್ಲಿ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ವಿರುದ್ಧವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಸಹಾಯ ಮಾಡಲು ಈ ಕೆಳಗಿನ ಯಾವ ಸಂಘಟನೆ ನಾಯಕರು ಹೊಸ ಜಾಗತಿಕ ಮೂಲಸೌಕರ್ಯ ಉಪಕ್ರಮವಾದ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅಥವಾ B3W, ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ B3W ಅಥವಾ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅಂದರೆ ಇಲ್ಲಿ B3 ಅಂದರೆ ಬಿಲ್ಡ್ ಬ್ಯಾಕ್ ಬೆಟರ್ ಅಂತ ಅರ್ಥ, B3 ಅಂದರೆ. ಸೊ W ಅಂದರೆ ವರ್ಲ್ಡ್. ಸೊ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್. ಸೊ ಇದು ಯಾವ ಸಂಘಟನೆಗೆ ಸಂಬಂಧಿಸಿದೆ ಅಂದರೆ G7. ಸೊ ಮೊದಲನೇದಾಗಿ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳೋಣ. ಓಕೆ, ಸೊ ಇದು ಏನಂದರೆ ಚೀನಾ ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಸೊ ಯುರೋಪ್ ರಾಷ್ಟ್ರಗಳನ್ನು ಸಂಪರ್ಕಿಸೋದು. ಓಕೆ, ಅಂದರೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದು, ಅದು ವಿವಿಧ ದೇಶಗಳ ಮೇಲೆ ಹಾದೋಗುತ್ತೆ. ಓಕೆ, ಸೊ ಯುರೋಪ್ ರಾಷ್ಟ್ರಗಳಿಗೆ ಸಂಪರ್ಕ ಕಲ್ಪಿಸೋದು, ಆಫ್ರಿಕನ್ ರಾಷ್ಟ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸೋದು. ಸೊ ಈ ಸಾರಿಗೆ ವ್ಯವಸ್ಥೆ ಯಾವ ದೇಶಗಳ ಮೇಲೆ ಹಾದೋಗುತ್ತಲ್ಲ ಆ ದೇಶಗಳಿಗೆ ಚೀನಾ ದೇಶ ಹಣಕಾಸಿನ ಸಹಾಯವನ್ನು ಮಾಡೋದ್ರ ಮೂಲಕ ಏನು ಮಾಡುತ್ತಂದರೆ ಆ ದೇಶಗಳನ್ನು ತನ್ನ ಹಂಗಿಗೆ ಕೆಡಕೊಳ್ಳೋದು. ಇದರಿಂದ ಏನಾಗ್ತವೆ ಅಂದರೆ ಕೆಲವು ಬಡ ದೇಶಗಳು ಹಣದ ಆಸೆಗಾಗಿ ಏನು ಮಾಡ್ತಂದರೆ ಚೀನಾದ ಹತ್ರ ಸಾಲವನ್ನು ತಗೊಂಡು ಅವನ್ನು ಮರುಪಾವತಿಸೋಕ್ಕಾಗಲ್ಲ, ಹೀಗಾಗಿ ಅವು ಸಂಕಷ್ಟಕ್ಕೆ ಸಿಲುಕ್ತವೆ. ಸೊ ಈ ರೀತಿ ಈ ಬಡ ರಾಷ್ಟ್ರಗಳನ್ನು ಪಾರು ಮಾಡಬೇಕು ಅಂತ ಏನು ಮಾಡ್ತಾಯಿದ್ದಾರೆ ಅಂದರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಸೊ ಎನ್ನುವಂತಹ ಪ್ರೋಗ್ರಾಮನ್ನು ಈ G7 ರಾಷ್ಟ್ರಗಳು ಜಾರಿಗೆ ತರಬೇಕು ಅಂತ ಅಂದ್ಕೊಂಡಿದ್ದಾವೆ. ಸೊ ಇದು ಒಟ್ಟು $40 ಟ್ರಿಲಿಯನ್ ಹಣ ಇದಕ್ಕೆ ಖರ್ಚಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಸೊ ಈ ಚೀನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ 2013ರಲ್ಲಿ ಪ್ರಾರಂಭ ಮಾಡಿತ್ತು. ಸೊ ಇಲ್ಲಿ 40 ಟ್ರಿಲಿಯನ್ ಅಂತ ಬಂತು, ಹೌದಾ? ಹಾಗಾದರೆ 1 ಟ್ರಿಲಿಯನ್ ಅಂದರೆ ಎಷ್ಟು ಕೋಟಿ ರೂಪಾಯಿ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈಗಾಗಲೇ ಹೇಳ್ದಂಗೆ ಇಷ್ಟೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂದ್ರೆ ಅವರೆಲ್ಲ ಸಭೆಯನ್ನು ಸೇರಿರಬೇಕಾಗತ್ತೆ. ಹಾಗಾದರೆ ಈ ಬಾರಿಯ G7 ಶೃಂಗಸಭೆ ಎಲ್ಲಿ ನಡೀತಂದರೆ ಇಂಗ್ಲೆಂಡ್ನ ಕಾರ್ನಿವಾಲ್ನಲ್ಲಿ. ಓಕೆ, ಹಾಗಾದರೆ ಈ G7 ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಯಾರ್ಯಾರು ಭಾಗವಹಿಸಿದ್ರು ಅಥವಾ ಈ ಶೃಂಗಸಭೆಯಲ್ಲಿ ಯಾರು ಭಾಗವಹಿಸಿದ್ರು? ಓಕೆ, G7 ಅಂದರೆ ಹೆಸರೇ ಹೇಳೋದಂಗೆ ಗ್ರೂಪ್ ಆಫ್ 7, ಹಾಗಾದರೆ 7 ರಾಷ್ಟ್ರಗಳ ನಾಯಕರು ಇದರಲ್ಲಿ ಭಾಗವಹಿಸಿರಬೇಕು. ಹಾಗಾದರೆ ಆ ನಾಯಕರು ಯಾರು ಅಂತ ಇಲ್ಲಿ ನೋಡೋಣ. ಮೊದಲನೇದಾಗಿ ಇಂಗ್ಲೆಂಡ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು, ಅಮೇರಿಕಾದ ಅಧ್ಯಕ್ಷ ಜೋ ಬಿಡನ್ ಅವರು, ಫ್ರಾನ್ಸ್ನ ಅಧ್ಯಕ್ಷರಾದಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು, ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ, ಜಪಾನ್ನ ಪ್ರಧಾನಿ ಯೋಶಿಹಿಡೆ ಸುಗಾ ಮತ್ತು ಜರ್ಮನಿಯ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್, ಇಟಲಿಯ ಪ್ರಧಾನಿ ಮಾರಿಯೋ ದ್ರಾಗಿ. ಓಕೆ, ಅದೇ ರೀತಿ ಯುರೋಪಿಯನ್ ಯೂನಿಯನ್ ಆಯೋಗದ ಅಧ್ಯಕ್ಷರಾದಂಥ ಉರ್ಸುಲಾ ಲೇಯನ್, ಸೊ ಇವರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಓಕೆ, ಹಾಗಾದರೆ ನಮ್ಮ ಭಾರತ ಕೂಡ ಭಾಗವಹಿಸುತ್ತಾ? ಎಸ್, ನಮ್ಮ ಭಾರತವು ಕೂಡ ಅತಿಥಿ ರಾಷ್ಟ್ರವಾಗಿ ಭಾಗವಹಿಸಿತ್ತು. ಇಲ್ಲಿ ನೋಡ್ಬೋದು ಯಾವ ಯಾವ ರಾಷ್ಟ್ರಗಳನ್ನು ಅತಿಥಿ ರಾಷ್ಟ್ರವಾಗಿ ಕರೆಸಲಾಗಿತ್ತಂದರೆ ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ ಮತ್ತು ದಕ್ಷಿಣ ಆಫ್ರಿಕಾ ರಾಷ್ಟ್ರಗಳನ್ನು ಅತಿಥಿ ರಾಷ್ಟ್ರಗಳನ್ನಾಗಿ ಆಹ್ವಾನ ಮಾಡಲಾಗಿತ್ತು. ಓಕೆ, ಸೊ ಹಾಗಾದರೆ G7 ಬಗ್ಗೆ ಸ್ವಲ್ಪ ನೋಡೋಣ. ಸೊ ಈ G7 ಅನ್ನೋದು ಯಾವಾಗ ರಚನೆ ಆಯಿತು ಅಂದರೆ 1975ರಂದು. 1997ರಲ್ಲಿ ಈ G7 ಗ್ರೂಪಿಗೆ ರಷ್ಯಾ ಸೇರ್ಪಡೆ ಆಗುತ್ತೆ. ಸೊ G7 ಗ್ರೂಪಿಗೆ ರಷ್ಯಾವನ್ನು ಸೇರ್ಪಡೆ ಆದಾಗ ಏನಾಗುತ್ತೆ, G7 ಇದ್ದಿದ್ದು G8 ಆಗುತ್ತೆ. ಆದರೆ 2014ರಲ್ಲಿ ರಷ್ಯಾ ಈ G8 ಗ್ರೂಪಿಂದ ಹೊರ ಹೋಗುತ್ತೆ. ಆವಾಗ G8 ಇದ್ದಿದ್ದು ಮತ್ತೆ ಏನಾಗುತ್ತೆ, G7 ಆಗುತ್ತೆ. ಹಾಗಾದರೆ 2014ರಲ್ಲಿ ಯಾಕೆ ರಷ್ಯಾ ಹೊರಗೋಯ್ತು ಅಂದರೆ ಕ್ರೀಮಿಯಾ. ಸೊ ಈ ಕ್ರೀಮಿಯಾ ಅನ್ನೋ ಪ್ರದೇಶದ ಮೇಲೆ ಏನು ಮಾಡುತ್ತಂದರೆ ರಷ್ಯಾ ಅಕ್ರಮವಾಗಿ ದಾಳಿಯನ್ನು ಮಾಡುತ್ತೆ. ಸೊ ಇದನ್ನು ವಿರೋಧಿಸ್ತವೆ ಉಳಿದ ಇತರೆ ರಾಷ್ಟ್ರಗಳು, ಇತರೆ G7 ರಾಷ್ಟ್ರಗಳು ಇದನ್ನು ವಿರೋಧ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ರಷ್ಯಾವು ಈ ಸಭೆಗಳಲ್ಲಿ ಭಾಗವಹಿಸೋದು ನಾವು ನಿಷೇಧ ಮಾಡ್ತವೆ. ಸೊ ಈಗಾಗಲೇ ಹೇಳ್ದಂಗೆ ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೂಡ ನೀವು ಮ್ಯಾಪಲ್ಲಿ ನೆನಪಿಟ್ಕೋಬೇಕು ಯಾವ ಥರ ಅಂತ ಹೇಳ್ತೀನಿ. ಮೊದಲನೇದಾಗಿ
ಯಾವ ಸದಸ್ಯ ರಾಷ್ಟ್ರಗಳು 7 ರಾಷ್ಟ್ರಗಳು ನೋಡೋಣ. ಒಂದು ಫ್ರಾನ್ಸ್, ಜರ್ಮನಿ, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾ. ಇದನ್ನು ನೀವು ಏನು ಮಾಡ್ಬೇಕಂದ್ರೆ ಖಂಡಗಳ ಆಧಾರದ ಮೇಲೆ ಇವನ್ನ ನೀವು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಉತ್ತರ ಅಮೇರಿಕಾ ಖಂಡದಲ್ಲಿ 2 ರಾಷ್ಟ್ರಗಳಿದ್ದಾವೆ, ಒಂದು ಅಮೇರಿಕಾ ಮತ್ತೊಂದು ಕೆನಡಾ. ಅದೇ ರೀತಿ ಏಷ್ಯಾದಲ್ಲಿ ಕೇವಲ ಒಂದೇ ಒಂದು ರಾಷ್ಟ್ರ ಇದೆ, ಚೀನಾ ಕೂಡ ಇಲ್ಲ. ಸೊ ಒಂದೇ ಒಂದು ರಾಷ್ಟ್ರ ಯಾವುದು? ಜಪಾನ್. ಉಳಿದೆಲ್ಲ ರಾಷ್ಟ್ರಗಳು ಕೂಡ ಯುರೋಪ್ ಖಂಡದವು. ಓಕೆ, ಆದರೆ ಇತ್ತೀಚೆಗೆ ನಡೆದಂತಹ ಸಮಾವೇಶಗಳ ಬಗ್ಗೆ ನೋಡೋಣ. ಈಗಾಗಲೇ ಹೇಳ್ದಂಗೆ 2021 ಸಮಾವೇಶ ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಸೊ ಅದು 47ನೇ ಸಮಾವೇಶ. ಅದೇ ರೀತಿ ಮುಂದಿನ ವರ್ಷ 2022ರಲ್ಲಿ 48ನೇ ಸಮಾವೇಶ ಜರ್ಮನಿ ದೇಶದಲ್ಲಿ ನಡೆದರೆ, 2023ರಲ್ಲಿ 49ನೇ ಸಮಾವೇಶ ಜಪಾನ್ ದೇಶದಲ್ಲಿ ನಡೆಯಲಿದೆ. ಸೊ ಇದು ನಿಮಗೇನೆಂದರೆ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮ್ಯಾಪ್. ಓಕೆ, ಚೀನಾ. ಸೊ ಇಲ್ಲಿಂದ ಎಲ್ಲ ರಾಷ್ಟ್ರಗಳಿಗೂ ಸಾರಿಗೆಯನ್ನು ಕಲ್ಪಿಸೋದು. ಸೊ ಈ ಮೂಲಕ ಇದು ಎಲ್ಲ ರಾಷ್ಟ್ರಗಳಲ್ಲೂ ತನ್ನ ಆಧಿಪತ್ಯವನ್ನು ಸಾಧಿಸುವಂತಹ ದುರುದ್ದೇಶವನ್ನು ಇದು ಹೊಂದಿದೆ. ಸೊ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನ್ನೋದು ಕೇವಲ ಭೂ ಸಾರಿಗೆಯನ್ನು ಮಾತ್ರ ಒಳಗೊಂಡಿಲ್ಲ, ಸೊ ಸಾಗರ ಸಾರಿಗೆಯನ್ನು ಕೂಡ ಒಳಗೊಂಡಿದೆ. ನೀವು ಇಲ್ಲಿ ನೀಲಿಗೆರೆಯನ್ನು ನೋಡ್ಬೋದು, ಇದು ಸಾಗರ ಸಾರಿಗೆ. ಕಪ್ಪುಗೆರೆ ಏನಂದರೆ ಭೂ ಸಾರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಯುನೈಟೆಡ್ ನೇಷನ್ಸ್ ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ 2021 to 2030. ಇದನ್ನು UNEP ಯಾವ ಸಂಘಟನೆಯೊಂದಿಗೆ ಜಂಟಿಯಾಗಿ ಮುನ್ನಡೆಸಲಿದೆ? ಸೊ ಅಂದರೆ ಪರಿಸರ ವ್ಯವಸ್ಥೆಯನ್ನು ಮರುಸ್ಥಾಪಿಸುವಂತಹ ವಿಶ್ವಸಂಸ್ಥೆಯ ದಶಕ 2021ರಿಂದ 2030. ಸೊ ಇದನ್ನು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಯಾವ ಸಂಘಟನೆಯೊಂದಿಗೆ ಜಂಟಿಯಾಗಿ ಮುನ್ನಡೆಸಲಿದೆ ಅಂದರೆ ಸೊ FAO. ಓಕೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್, ಕನ್ನಡದಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ. ಓಕೆ, ಹಾಗಾದರೆ ಇವೆರಡೂ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್, ಇವ್ರ ಬಗ್ಗೆ GK ಟೈಪ್ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಸೊ ಇದನ್ನು 1972ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದರ ಕೇಂದ್ರ ಕಚೇರಿ ಕೆನ್ಯಾದ ರಾಜಧಾನಿಯಾದಂತಹ ನೈರೋಬಿಯಲ್ಲಿ ಇದೆ. ಸೊ UNEP ಸ್ಥಾಪನೆ ಮಾಡೋಕ್ಕೆ ಪ್ರಮುಖ ಕಾರಣ ಏನಂದರೆ 1972ರಲ್ಲಿ ಮೊಟ್ಟ ಮೊದಲ ಮಾನವ ಪರಿಸರ ಸಮ್ಮೇಳನ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆಯುತ್ತೆ. ಸೊ ಅದರ ಅಂಗವಾಗಿ ಈ UNEPಯನ್ನು ಸ್ಥಾಪನೆ ಮಾಡಿರ್ತಾರೆ. ಅದೇ ರೀತಿ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 16. ಓಕೆ, ಅಕ್ಟೋಬರ್ 16 ನಾವು ವಿಶ್ವ ಆಹಾರ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಏಪ್ರಿಲ್ 7 ನಾವು ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಈ ಆಹಾರ ಮತ್ತು ಆರೋಗ್ಯ ಇವೆರಡರ ನಡುವೆ ನೀವು ಕನ್ಫ್ಯೂಷನ್ ಆಗಬಾರ್ದು. ಹಾಗಾದರೆ ಈ ಸಂಸ್ಥೆಯ ಕೇಂದ್ರ ಕಚೇರಿ ಇಟಲಿಯ ರೋಮ್ನಲ್ಲಿದೆ. ಸೊ ಇದೊಂದು ವಿಶ್ವಸಂಸ್ಥೆಯ ವಿಶೇಷ ನಿಯೋಗಿಯಾಗಿ ಕಾರ್ಯನಿರ್ವಹಿಸುತ್ತೆ. ಐಪ್ಯಾಮಿಲಿಯಾ ಹೆಸರಿನ ಡೇಟಾಬೇಸನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸೊ ಐಪ್ಯಾಮಿಲಿಯಾ, ಸೊ ಇದೊಂದು ಡೇಟಾಬೇಸ್. ಇದರ ಉದ್ದೇಶ ಏನಂತ ಹೇಳ್ತೀನಿ. ಸೊ ಇದನ್ನು ಪ್ರಾರಂಭ ಮಾಡಿದಂಥ ಸಂಸ್ಥೆ ಯಾವುದಪ್ಪ ಅಂದರೆ ಇಂಟರ್ಪೋಲ್. ಸೊ ಹಾಗಾದರೆ ಈ ಡೇಟಾಬೇಸ್ನ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊ ಜಗತ್ತಿನಾದ್ಯಂತ ಏನಂದರೆ ವ್ಯಕ್ತಿಗಳು ಕಳೆದು ಹೋಗ್ತಾ ಇರ್ತಾರೆ ಅಥವಾ ಕಾಣೆ ಆಗ್ತಾ ಇರ್ತಾರೆ. ಸೊ ಅವರನ್ನು DNA ಮೂಲಕ ಪತ್ತೆ ಹಚ್ಚುವಂತಹ ಕಾರ್ಯ, ಅದಕ್ಕಾಗಿ ಒಂದು ಡೇಟಾಬೇಸನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಐಪ್ಯಾಮಿಲಿಯಾ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಇಂಟರ್ಪೋಲ್ ಅಂದರೆ ಏನಂದರೆ ಇದರ ಉದ್ದೇಶ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಶ್ವದಾದ್ಯಂತ ಪೊಲೀಸ್ ಸಹಕಾರ ಮತ್ತು ಅಪರಾಧ ನಿಯಂತ್ರಣಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಈ ಇಂಟರ್ಪೋಲನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ವರ್ಲ್ಡ್ ಲೆವೆಲಲ್ಲಿ ಇದು ಪೊಲೀಸ್ ಇದ್ದಂಗೆ. ಓಕೆ, ಏನಾದರೂ ತನಿಖೆಗಳನ್ನು ನಡೆಸಬೇಕಂದ್ರೆ ಸೊ ಇಂಟರ್ಪೋಲ್ ಏನಂದರೆ ವಿದೇಶಗಳಲ್ಲಿ ಸಹಾಯ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಆ್ಯಕ್ಚುಲಿ ಇದು ಮಿಸ್ ಆಗಿದೆ ಯಾವಾಗ ಸ್ಥಾಪನೆ ಆಗಿದ್ದು ಅಂತ. ಓಕೆ, ಇರಲಿ. ಸೊ ಯಾರಾದರೂ ಒಬ್ಬರು ಏನು ಮಾಡಿ ಅಂದರೆ ಸೊ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಇಂಟರ್ಪೋಲ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಫ್ರಾನ್ಸ್ನ ಲಿಯೋನ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಒಟ್ಟು ಇದರ ಸದಸ್ಯ ರಾಷ್ಟ್ರಗಳು 194.
ಭಾರತದ MSME ವಲಯವನ್ನು ಉತ್ತೇಜಿಸಲು ಮತ್ತು ಸಹಾಯ ಮಾಡಲು $500 ಮಿಲಿಯನ್ ಹಣಕಾಸಿನ ಸಹಾಯವನ್ನು ಯಾವ ಸಂಸ್ಥೆ ಒದಗಿಸಲಿದೆ? ಸೊ ಆಲ್ಮೋಸ್ಟ್ ಈ ಕೈಗಾರಿಕೆಗಳಿಗೆ ಏನಾದರೂ ಹಣಕಾಸು ಸೌಲಭ್ಯ ದೊರೀತಾ ಇದೆ ಅಂದರೆ ಆಲ್ಮೋಸ್ಟ್ ಅದನ್ನು ಯಾರು ಕೊಡ್ತಾರೆ ಅಂದರೆ, ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಸೊ ಆಲ್ಮೋಸ್ಟ್ ವರ್ಲ್ಡ್ ಬ್ಯಾಂಕ್ ಈ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಹಣಕಾಸು ಸಹಾಯವನ್ನು ಆಲ್ಮೋಸ್ಟ್ ವರ್ಲ್ಡ್ ಬ್ಯಾಂಕೇ ಮಾಡುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರಶ್ನೆಯನ್ನು ಹಿಂಗೂ ಕೂಡ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಸೊ ಭಾರತದ MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಓಕೆ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಸೊ ಇದಕ್ಕೆ ಸಹಾಯ ಮಾಡೋಕ್ಕೆ ವಿಶ್ವ ಬ್ಯಾಂಕ್ ಒಟ್ಟು ಎಷ್ಟು ಹಣಕಾಸಿನ ಸಹಾಯವನ್ನು ನೀಡಿದೆ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. $500 ಮಿಲಿಯನ್. ಸೊ ಹಾಗಾದರೆ ವಿಶ್ವ ಬ್ಯಾಂಕ್ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು 1944ರಲ್ಲಿ. ಓಕೆ, ಸೊ ವಿಶ್ವ ಬ್ಯಾಂಕ್ ಅಂದರೆ ಪ್ರಮುಖವಾಗಿ 2 ಬ್ಯಾಂಕ್ಗಳು ಬರ್ತವೆ. ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಮತ್ತೊಂದೇನೆಂದರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸೊ ಎರಡನ್ನು ನಾವು ಒಟ್ಟಾಗಿ ವಿಶ್ವ ಬ್ಯಾಂಕ್ ಅಂತ ಕರಿತೀವಿ. ಸೊ ಅದರಲ್ಲಿ ಒಂದನೇದರಲ್ಲಿ 189 ರಾಷ್ಟ್ರಗಳು ಸದಸ್ಯ ರಾಷ್ಟ್ರ ಇದ್ದರೆ, ಎರಡನೇದರಲ್ಲಿ 173 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿವೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅನೇಕ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ವಾಷಿಂಗ್ಟನ್ DC ಸೊ ಇದರ ಪ್ರಸ್ತುತ ಮುಖ್ಯಸ್ಥರು ಡೇವಿಡ್ ಮಲ್ಪಾಸ್. ವಿಶ್ವ ಸಾಗರ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಸೊ ವಿಶ್ವ ಸಾಗರ ದಿನವನ್ನು ಪ್ರತಿ ವರ್ಷ ನಾವು ಜೂನ್ 8ರಂದು ಆಚರಣೆ ಮಾಡ್ತೀವಿ. ಸೊ ಈ ಬಾರಿಯ ಥೀಮ್ ಏನಪ್ಪ ಅಂದರೆ ದಿ ಓಷಿಯನ್. ಸೊ ದಿ ಓಷಿಯನ್ ಲೈಫ್ ಆ್ಯಂಡ್ ಲೈವ್ಲಿಹುಡ್ಸ್. ಅಂದರೆ ಅದನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಾಗರವು ಜೀವನ ಮತ್ತು ಜೀವನೋಪಾಯ. ಅಂದರೆ ಸಾಗರ ಅಂದರೆ ಜೀವನ ಮತ್ತು ಜೀವನೋಪಾಯ ಅಥವಾ ಜೀವನ ಅವಶ್ಯಕ. ಇದನ್ನು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು. ಸೊ ಹಾಗಾದರೆ ವರ್ಲ್ಡ್ ಓಷಿಯನ್ ಡೇನ ಆಚರಣೆ ಮಾಡಿದ್ವಿ, ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡಿದ್ವಿ. ಸೊ ಅದರ ಪ್ರಯುಕ್ತ ಏನಂದರೆ ನ್ಯಾಷನಲ್ ಜಿಯೋಗ್ರಾಫಿಕ್ ಕಾರ್ಟೋಗ್ರಾಫರ್ಸ್ ಸೊಸೈಟಿ ಅಂತ ಇದೆ. ಸೊ ಇದೇನೆಂದರೆ ಆಲ್ಮೋಸ್ಟ್ ವರ್ಲ್ಡ್ ಮ್ಯಾಪ್, ಸೊ ಪ್ರಪಂಚದ ಮ್ಯಾಪ್ಗಳನ್ನು ಇದು ತಯಾರು ಮಾಡುತ್ತೆ. ಇದು ಏನಂತ ಘೋಷಣೆ ಮಾಡಿದೆ ಅಂದರೆ ಒಂದು 5ನೇ ಮಹಾಸಾಗರವನ್ನು ಘೋಷಣೆ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದುವರೆಗೂ 5 ಮಹಾಸಾಗರಗಳಿದ್ದವು ಪ್ರಪಂಚದಾದ್ಯಂತ. ಓಕೆ, ಈಗ ಆ್ಯಕ್ಚುಲಿ ಮೊದಲು 4 ಇದ್ದವು. ಸೊ 4 ಮಹಾಸಾಗರಗಳಿದ್ದವು. ಸೊ ಈಗ 5ನೇ ಮಹಾಸಾಗರವನ್ನಾಗಿ ಘೋಷಣೆ ಮಾಡಿದೆ. ಯಾವುದಂದರೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಯಾವುದು ಘೋಷಣೆ ಮಾಡ್ತು ಅಂತ. ನ್ಯಾಷನಲ್ ಜಿಯೋಗ್ರಾಫಿಕ್ ಕಾರ್ಟೋಗ್ರಾಫರ್ಸ್ ಸೊಸೈಟಿ. ಓಕೆ, ಹಾಗಾದರೆ ಮೊದಲೇದಾಗಿ 4 ಮಹಾಸಾಗರಗಳು ಯಾವಂತ ತಿಳ್ಕೊಂಡು 5ನೇದು ಯಾವುದಂತ ತಿಳ್ಕೊಳ್ಳೋಣ. ಸೊ ಮೊದಲೇದಾಗಿ ಪೆಸಿಫಿಕ್ ಸಾಗರ. ಓಕೆ, ಇದು ಭೂಮಿಯಲ್ಲಿ ಕಂಡುಬರುವಂಥ ಅತೀ ದೊಡ್ಡ ಸಾಗರ. ಇದನ್ನು ನಾವು ಶಾಂತ ಸಾಗರ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದು ಯಾವ ಆಕಾರದಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಡೆಲ್ಟಾ ಅಂದರೆ ತ್ರಿಭುಜ ಆಕಾರದಲ್ಲಿ ಇದೆ. ಆಮೇಲೆ ಎರಡನೇದಾಗಿ ಕಂಡುಬರೋದು ಯಾವುದು? ಅಟ್ಲಾಂಟಿಕ್ ಸಾಗರ. ಓಕೆ, ಸೊ ಅಟ್ಲಾಂಟಿಕ್ ಸಾಗರ ಯಾವ ಆಕಾರದಲ್ಲಿದೆ ನೀವೇ ಇಲ್ಲೇ ನೋಡ್ಬೋದು, ಎಸ್ ಆಕಾರದಲ್ಲಿದೆ. ಅದೇ ರೀತಿ ಮೂರನೇದು ಯಾವುದು? ಸೊ ಹಿಂದೂ ಮಹಾಸಾಗರ. ಸೊ ಹಿಂದೂ ಮಹಾಸಾಗರ ನಿಮಗೆ ಇಲ್ಲಿ ಕಂಡುಬರುತ್ತೆ. ಇದು ಯಾವ ಆಕಾರದಲ್ಲಿದೆ? ಸೊ ನೀವೇ ಇಲ್ಲೇ ನೋಡ್ಬೋದು, ಎಮ್ ಆಕಾರದಲ್ಲಿ ಇದೆ. ಅದೇ ರೀತಿ ನಾಲ್ಕನೇದು ಆರ್ಕಟಿಕ್ ಓಷಿಯನ್ ಮೇಲ್ಗಡೆ ಕಂಡುಬರುತ್ತೆ. ಇದು ಅತಿ ಚಿಕ್ಕ ಸಾಗರ. ಓಕೆ, ಹಾಗಾದರೆ ಈಗ 5ನೇ ಸಾಗರವಾಗಿ ಸೌದರ್ನ್ ಓಷಿಯನ್ ಅಂದರೆ ದಕ್ಷಿಣ ಮಹಾಸಾಗರ. ಓಕೆ, ಸೌತ್ ಚೀನಾ ಸಿ ಅಂತ ಅದು ಕಂಡುಬರುತ್ತೆ. ಅದ್ರ ಜೊತೆ ಮತ್ತು ನೀವು ಇದಕ್ಕೆ ಕನ್ಫ್ಯೂಷನ್ ಆಗಬೇಡಿ. ಸೊ ಸೌತ್ ಚೀನಾ ಸಿ ನಿಮಗೆ ಈ ಏರಿಯಾದಲ್ಲಿ ಕಂಡುಬರುತ್ತೆ. ಅದು ಸಮುದ್ರ, ಬಟ್ ಇದು ಸಾಗರ. ದಕ್ಷಿಣ ಮಹಾಸಾಗರ ಅಂಟಾರ್ಟಿಕಾ ಖಂಡದ ಸುತ್ತಲೂ ಕಂಡುಬರುವಂಥ ಸಾಗರ ಇದಾಗಿದೆ. ಓಕೆ, ಕೇಂದ್ರವು ಬಿಡುಗಡೆ ಮಾಡಿದ 2019-20 ಶಾಲಾ ಶಿಕ್ಷಣದ ರಾಷ್ಟ್ರೀಯ ಸಾಧನೆ ಶ್ರೇಣಿ ಸೂಚ್ಯಂಕದಲ್ಲಿ, ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ನ್ಯಾಷನಲ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಆಫ್ ಸ್ಕೂಲ್ ಎಜುಕೇಷನ್. ಸೊ ಇತ್ತೀಚೆಗೆ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿ ಇದೆ? ಸೊ ಇದರಲ್ಲಿ ಪಂಜಾಬ್ ರಾಜ್ಯವು ಅಗ್ರಸ್ಥಾನದಲ್ಲಿ ಇದೆ. ಸೊ ಇದರಲ್ಲಿ ಗ್ರೇಡಿಂಗ್ಗಳನ್ನು ಕೊಡೋದರ ಮೂಲಕ ರಾಜ್ಯಗಳನ್ನು ವಿಂಗಡಣೆ ಮಾಡಲಾಗುತ್ತೆ ಅವುಗಳ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ. ಸೊ A++ ಪಡೆದ್ರೆ, ಓಕೆ, A++ ಅಂತ ಪಡೆದ್ರೆ
ಸೊ ಅದು ಹೆಚ್ಚು ಪರ್ಫಾರ್ಮಿಂಗ್ ರಾಜ್ಯಗಳು ಅಂತ. ಅದೇ ರೀತಿ A+, ಸೊ ಮಧ್ಯಮ. ಸೊ ಈ ರೀತಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಹೈಯೆಸ್ಟ್ ಯಾವ್ಯಾವ ರಾಜ್ಯಗಳಿದಾವೆ ಅಂದರೆ ಪಂಜಾಬ್, ಚಂಡೀಗಢ, ತಮಿಳುನಾಡು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಕೇರಳ. ಸೊ ಇವು ಹೈಯೆಸ್ಟ್ A++ ಗ್ರೇಡನ್ನು ಪಡ್ಕೊಂಡಿದ್ದಾವೆ. ಸೊ ಇದರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇವೆ. ಓಕೆ, ಹಾಗಾದರೆ ಈ ಇಂಡೆಕ್ಸನ್ನು ಬಿಡುಗಡೆ ಮಾಡುವಂಥದ್ದು ಯಾವುದು? ಎಜುಕೇಷನ್ ಮಿನಿಸ್ಟ್ರಿ, ಅಂದರೆ ಶಿಕ್ಷಣ ಸಚಿವಾಲಯ. ಸೊ ಶಿಕ್ಷಣ ಸಚಿವಾಲಯವನ್ನು ನಾವು ಈ ಮುಂಚೆ ಏನಂತ ಕರಿತಾ ಇದ್ದೇವೆ ಅಂದರೆ ಮಾನವ ಸಂಪನ್ಮೂಲ ಸಚಿವಾಲಯ ಅಂತ ಕರಿತಾ ಇದ್ವಿ. ಇದನ್ನು ಈಗ ಶಿಕ್ಷಣ ಸಚಿವಾಲಯ ಅಂತ ಚೇಂಜ್ ಮಾಡಿದ್ದಾರೆ. ರೀಸನ್ ಏನು? ಸೊ ರೀಸೆಂಟಾಗಿ 2020ರಲ್ಲಿ ಏನಾಯಿತು, ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ ಬಿಡುಗಡೆ ಆಯಿತು, ಹೌದಾ? ಸೊ ಅದರ ಪ್ರಕಾರವಾಗಿ ಅದರಲ್ಲಿ ಹೇಳಲಾಗಿತ್ತು ಮಾನವ ಸಂಪನ್ಮೂಲ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯವನ್ನಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂತ. ಅದರ ಪ್ರಕಾರ ಈಗ ಹೆಸರನ್ನು ಚೇಂಜ್ ಮಾಡಿದ್ದಾರೆ. 2020-21 ಹಣಕಾಸು ವರ್ಷದಲ್ಲಿ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನಿವ್ವಳ ಇಂಧನ ತಟಸ್ಥ ಸ್ಥಾನಮಾನವನ್ನು ಸಾಧಿಸಿದೆ? ಅಂದರೆ ನೆಟ್ ಎನರ್ಜಿ ನ್ಯೂಟ್ರಲ್ ಸ್ಟೇಟಸ್. ಓಕೆ, ನೆಟ್ ಎನರ್ಜಿ ನ್ಯೂಟ್ರಲ್ ಸ್ಟೇಟಸ್ ಅಂದರೆ ಸೊ ವಿಮಾನ ನಿಲ್ದಾಣದಲ್ಲಿ ಏನು ಎನರ್ಜಿ ಅವಶ್ಯಕತೆ ಇದೆ, ಬೆಳಕಿನ ಅವಶ್ಯಕತೆ ಇದೆ, ಶಕ್ತಿ ಅವಶ್ಯಕತೆ ಇದೆ, ಅದೆಲ್ಲವನ್ನೂ ಕೂಡ ಏನು ಮಾಡೋದು ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳ ಮೂಲಕ ಒದಗಿಸೋದು. ಸೊ ಹಾಗಾದರೆ ಈ ಗುರಿಯನ್ನು ಯಾವ ಸಾಧಿಸಿದೆ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಸಾಧನೆಯನ್ನು ಸಾಧಿಸಿದೆ. ಹಾಗಾದರೆ ಯಾವ್ಯಾವ ಎನರ್ಜಿಯನ್ನು ಅದು ಬಳಸ್ಕೊಂಡಿದೆ ಅಂದರೆ ಸೋಲಾರ್ ಎನರ್ಜಿ. ಸೊ ಸಣ್ಣ ಒಂದು ಸೋಲಾರ್ ಪ್ಲ್ಯಾಂಟನ್ನು ಕೂಡ ಅದು ಅಲ್ಲಿ ನಿರ್ಮಾಣ ಮಾಡಿದೆ. ಸೊ ಅದರ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸೊ ಈ ಏರ್ಪೋರ್ಟ್ಗೆ ಅಗತ್ಯ ಇರುವಂಥ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಇತರೆ ಇಂಧನ ವ್ಯವಸ್ಥೆಯನ್ನು ಸಪ್ಲೈ ಮಾಡುತ್ತೆ. ಅದಲ್ಲದೆ ವಿಂಡ್ ಎನರ್ಜಿಯನ್ನು ಕೂಡ ಇದು ಬಳಸ್ಕೋತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ಎಕ್ಸಾಮಲ್ಲಿ ಪಕ್ಕ ಕೇಳ್ತಾರೆ, ಯಾಕಂದರೆ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಯಾವ ರಾಜ್ಯದ ಅರಾವಳಿ ಪ್ರದೇಶದಲ್ಲಿನ ಎಲ್ಲ ಅತಿಕ್ರಮಣಗಳನ್ನು ತೆಗೆದುಹಾಕಲು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನಿರ್ದೇಶಿಸಿದೆ? ಸೊ ನಿಮಗೆ ಗೊತ್ತಿದೆ, ಜಿಯೋಗ್ರಫಿ ನೀವೇನಾದರೂ ಓದಿದರೆ ಅದರಲ್ಲಿ ಖಂಡಿತವಾಗಲೂ ನೀವು ಅರಾವಳಿ ಪರ್ವತ ಪ್ರದೇಶಗಳ ಬಗ್ಗೆ ಅಥವಾ ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ನೀವು ಓದಿರ್ತೀರ. ಸೊ ಇದನ್ನೇನಾದರೂ ನೀವು ಕರೆಕ್ಟಾಗಿ ಓದಿದರೆ ನೀವು ಈಸಿಯಾಗಿ ಇದಕ್ಕೆ ಆನ್ಸರನ್ನು ಮಾಡ್ತೀರಾ. ಯಾಕಂದರೆ ಅರಾವಳಿ ಪರ್ವತ ಶ್ರೇಣಿಗಳು ಮಧ್ಯಪ್ರದೇಶದಲ್ಲಿ ಕಂಡುಬರಲ್ಲ, ಒಡಿಸ್ಸಾದಲ್ಲೂ ಕಂಡುಬರಲ್ಲ, ಮಹಾರಾಷ್ಟ್ರದಲ್ಲೂ ಕಂಡುಬರಲ್ಲ. ಸೊ ಹೀಗಾಗಿ ಉತ್ತರ ಹರಿಯಾಣನೇ ಆಗಿರಬೇಕು. ಅಂದರೆ ನಾವು ಸೂಕ್ಷ್ಮವಾಗಿ GKಯನ್ನು ಓದೋದ್ರಿಂದ ಕೆಲವೊಮ್ಮೆ ಗೊತ್ತಿಲ್ಲದೆ ಇರೋ ಆನ್ಸರ್ಗೂ ಕೂಡ ನಾವು ಆನ್ಸರನ್ನು ಮಾಡ್ಬೋದು ಅಂತ ಸೊ ನಾನು ನಿಮಗಿಲ್ಲಿ ತೋರಿಸಿದ್ದೀನಿ. ಓಕೆ, ಸೊ ಹಾಗಾದರೆ ಇದಕ್ಕೆ ಉತ್ತರ ಹರಿಯಾಣ. ಇತ್ತೀಚೆಗೆ ಏನು ಮಾಡಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಹರಿಯಾಣದ ಫರೀದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಏನು ಮಾಡಿತ್ತು ಅಂದರೆ ನಿರ್ದೇಶನವನ್ನು ಕೊಟ್ಟಿತ್ತು. ಯಾಕಂದರೆ ಈ ಫರೀದಾಬಾದ್ಗೆ ಸಮೀಪದ ಒಂದು ಹಳ್ಳಿಯೊಂದರಲ್ಲಿ ಏನು ಮಾಡಿದೆ ಅಂದರೆ ಅನೇಕರು ಅಕ್ರಮವಾಗಿ ಸೊ ಅರಾವಳಿ ಪರ್ವತ ಪ್ರದೇಶಗಳ ಏರಿಯಾದಲ್ಲಿ ಏನು ಮಾಡಿದೆ ಅಂದರೆ 10,000ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ತಮ್ಮದೇ ಜಾಗ ಅಂತ ಅವರಲ್ಲಿ ವಾಸ ಮಾಡ್ತಾಯಿದ್ರು. ಓಕೆ, ಅದನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಅವ್ರನ್ನ ತೆಗೆದು ಹಾಕಿಸ್ರಿ, ಆ ಜಾಗ ಬಿಡಿಸ್ರಿ ಅಂತ ಏನು ಮಾಡಿದೆ ಅಂದರೆ ಹರಿಯಾಣದ ಫರೀದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ಗೆ ನಿರ್ದೇಶನವನ್ನು ನೀಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ ಹಾಗಾದರೆ ಈ ಅರಾವಳಿ ಪರ್ವತ ಶ್ರೇಣಿಗಳು ಯಾವ ರಾಜ್ಯಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಡು ಬರ್ತವೆ ಅಂತ ಪ್ರಶ್ನೆಗಳನ್ನು ಆಲ್ರೆಡಿ ಕೇಳಿದ್ದಾರೆ. ಓಕೆ, ನೋಡೋಣ ಇಲ್ಲಿ ಮ್ಯಾಪ್ ಮೂಲಕ. ಸೊ 1ನೇದಾಗಿ ಗುಜರಾತ್ ರಾಜ್ಯದಲ್ಲಿ, 2ನೇದಾಗಿ ರಾಜಸ್ಥಾನದಲ್ಲಿ, 3ನೇದಾಗಿ ಹರಿಯಾಣದಲ್ಲಿ, ಸೊ 4ನೇದಾಗಿ ದೆಹಲಿಯಲ್ಲಿ. ಸೊ ಒಟ್ಟಾರೆಯಾಗಿ 3 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಅರಾವಳಿ ಪರ್ವತ ಶ್ರೇಣಿಗಳು ಹರಡಿಕೊಂಡಿವೆ. ಒಂದು ಕನ್ಫ್ಯೂಷನ್ ನೀವು ಇಲ್ಲಿ ಏನಾಗ್ತೀರಾ ಅಂದರೆ ಪಂಜಾಬ್ನಲ್ಲೂ ಕೂಡ ಅರಾವಳಿ ಪರ್ವತ ಶ್ರೇಣಿ ಇದೆ ಅಂತ ನಾವು ಕನ್ಫ್ಯೂಸ್ ಆಗ್ತೀವಿ. ನಾನು ಕೂಡ ಒಂದು ಸರಿ ಕನ್ಫ್ಯೂಷನ್ ಆಗಿದ್ದೆ. ಸೊ ಅದಕ್ಕೆ ನಿಮಗೇನು ಹೇಳೋದು ಅಂದರೆ ಮ್ಯಾಪ್ ಮೂಲಕ ರೀಡಿಂಗ್ ಮಾಡಿ. ಸೊ ನೋಡಿ ಇಲ್ಲಿ ಪಂಜಾಬ್ ಇಲ್ಲಿ ಬರುತ್ತೆ, ಹೌದಾ? ಸೊ ಪಂಜಾಬಲ್ಲಿ ಏನಾದರೂ ಅರಾವಳಿ ಪರ್ವತ ಶ್ರೇಣಿ ಹಾದು ಹೋಗಿದೆಯಾ? ಇಲ್ಲ. ಓಕೆ, MH-60 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಭಾರತೀಯ ನೌಕಾಪಡೆಯು ಯಾವ ದೇಶದಿಂದ ಖರೀದಿಸುತ್ತಿದೆ? ಓಕೆ, ಸೊ MH-60 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಭಾರತ ನೌಕಾಪಡೆ ಖರೀದಿಸಬೇಕು ಅಂತ ಏನು ಮಾಡಿದೆ ಅಂದರೆ ತೀರ್ಮಾನ ಮಾಡಿದೆ. ಸೊ 2020ರಲ್ಲಿ ಈ ಕುರಿತು ಒಪ್ಪಂದವನ್ನು ಕೂಡ
ಭಾರತೀಯ ನೌಕಾಪಡೆ ಮಾಡಿಕೊಂಡಿತ್ತು. ಒಟ್ಟು 16,000 ಕೋಟಿ ರೂಪಾಯಿಯ ಒಪ್ಪಂದ. ಒಟ್ಟು 24 MH-60 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಬೇಕು ಅಂತ ಒಪ್ಪಂದ ಆಗಿತ್ತು. ಯಾವ ದೇಶದೊಂದಿಗೆ ಅಂದರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಕಯಾಹ್ ಪ್ರದೇಶ ಯಾವ ದೇಶದಲ್ಲಿದೆ ಅಥವಾ ಕಾಯಾಹ್, ಸೊ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಕಾಯಾಹ್. ಓಕೆ, ಸೊ ಈ ಪ್ರದೇಶ ಯಾವ ದೇಶದಲ್ಲಿದೆ. ಓಕೆ, ಸೊ ನೀವಿಲ್ಲಿ ಮ್ಯಾಪನ್ನು ನೋಡ್ಬೋದು. ಸೊ ಇದು ಯಾವ ದೇಶದ ಮ್ಯಾಪ್ ಅಂದರೆ ಮಯನ್ಮಾರ್ ದೇಶದ ಮ್ಯಾಪ್. ಸೊ ಇಲ್ಲಿ ನಿಮಗೆ ಇಲ್ಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ಕಾಯಾಹ್ ಪ್ರದೇಶ. ಓಕೆ, ಇದು ಮಯನ್ಮಾರ್ನ ಪೂರ್ವ ಭಾಗದಲ್ಲಿ ಕಂಡುಬರುವಂಥ ಒಂದು ಪ್ರದೇಶ. ಇದ್ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ ಮಯನ್ಮಾರ್ ಸರ್ಕಾರ ಇಲ್ಲಿ ವಾಸ ಮಾಡುವಂಥ ಕೆಲವು ಜನಾಂಗದ ವ್ಯಕ್ತಿಗಳಿಗೆ ಶೋಷಣೆಯನ್ನು ಮಾಡ್ತಾ ಇದೆ. ಅಲ್ಲಿ ವಾಸ ಮಾಡುವಂಥ ಜನರನ್ನು ಬಲವಂತವಾಗಿ ಏನು ಮಾಡ್ತಾ ಇದೆ ಅಂದರೆ ಆ ಪ್ಲೇಸ್ ಬಿಟ್ಟು ಬೇರೆ ಕಡೆ ಕಳಿಸ್ತಾ ಇದೆ. ಸೊ ಹೀಗಾಗಿ ಹೆಚ್ಚು ಕಡಿಮೆ 1,00,000 ಜನರು ನಿರಾಶ್ರಿತರಾಗಿದ್ದಾರೆ. ಸೊ ಈ ಕುರಿತು ಏನು ಮಾಡಿತ್ತು ಅಂದರೆ ವಿಶ್ವಸಂಸ್ಥೆಯು ಕೂಡ ಕಳವಳವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಈ ಪ್ರದೇಶ ಸುದ್ದಿಯಲ್ಲಿ ಇದೆ. ಔಪಚಾರಿಕವಾಗಿ ಬಿಟ್ಕಾಯಿನನ್ನು ಕಾನೂನುಬದ್ಧಗೊಳಿಸಿದ ಮೊದಲ ದೇಶ ಯಾವುದು. ಓಕೆ, ಸೊ ಬಿಟ್ಕಾಯಿನ್ ಅನ್ನೋದು ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಸೊ ಬಿಟ್ಕಾಯಿನನ್ನು ಕಾನೂನುಬದ್ಧಗೊಳಿಸಿದ ಮೊದಲ ದೇಶ ಯಾವುದಪ್ಪ ಅಂದರೆ ಎಲ್ ಸಾಲ್ವಡಾರ್. ಸೊ ಅದಕ್ಕೂ ಮುಂಚೆ ಇಲ್ಲಿ ಔಪಚಾರಿಕವಾಗಿ ಅನ್ನೋ ಒಂದು ವರ್ಡ್ ಇದೆ. ಸೊ ಔಪಚಾರಿಕವಾಗಿ ವರ್ಡ್ ಇದೆ ಅಂದರೆ ಇದ್ರ ಹಿಂದೆ ಏನೋ ಒಂದಿದೆ ಅಂತ ನೀವು ತಿಳ್ಕೋಬೇಕು. ಸೊ ಬಿಟ್ಕಾಯಿನನ್ನು ಕಾನೂನುಬದ್ಧಗೊಳಿಸೋಕ್ಕೆ ಇದು ಒಪ್ಪಿಗೆಯನ್ನು ಕೊಟ್ಟಿದೆ, ಆದರೆ ಇನ್ನೂ ಜಾರಿಯಾಗಿಲ್ಲ. ಅದು 90 ದಿನಗಳ ನಂತರ ಜಾರಿ ಆಗಲಿದೆ ಈ ಕಾನೂನು. ಓಕೆ, ಹಾಗಾದರೆ ಎಲ್ ಸಾಲ್ವಡಾರ್ ಅನ್ನುವಂಥ ದೇಶ ಎಲ್ಲಿ ಕಂಡು ಬರುತ್ತೆ. ಸೊ ಮೇಲ್ಗಡೆ ಉತ್ತರ ಅಮೇರಿಕಾ ಖಂಡ, ಕೆಳಗಡೆ ದಕ್ಷಿಣ ಅಮೇರಿಕಾ ಖಂಡ, ಅದರ ಮಧ್ಯದಲ್ಲಿ ಕಂಡುಬರೋದೇ ಮಧ್ಯ ಅಮೇರಿಕಾ. ಓಕೆ, ಆ ಮಧ್ಯ ಅಮೇರಿಕಾ ಭಾಗದಲ್ಲಿ ಸೊ ನಿಮಗೆ ಎಲ್ ಸಾಲ್ವಡಾರ್ ಅನ್ನೋ ಒಂದು ಪುಟ್ಟ ದೇಶ ಕಂಡುಬರುತ್ತೆ. ಸೊ ಎಲ್ ಸಾಲ್ವಡಾರ್ನ ರಾಜಧಾನಿ ಸ್ಯಾನ್ ಸಾಲ್ವಡಾರ್. ಈ ಮ್ಯಾಪ್ನ ಮೂಲಕ ನೀವು ಇನ್ನೊಂದು ತಿಳ್ಕೊಬಹುದಾಗಿದೆ ಏನಂದರೆ, ಓಕೆ, ಸೊ ಪನಾಮಾ ಕಾಲುವೆ ಬಗ್ಗೆ ನೀವು ಕೇಳಿರ್ತೀರ ಪದೇ ಪದೇ. ಸೊ ಪನಾಮಾ ಕಾಲುವೆಯು ಯಾವ 2 ಜಲಮೂಲಗಳನ್ನು ಸೇರಿಸುತ್ತದೆ. ಸೊ ನೀವು ಮ್ಯಾಪಲ್ಲಿ ಕ್ಲೀನಾಗಿ ನೋಡಿದಾಗ ಈ ಕಡೆ ಪೆಸಿಫಿಕ್ ಓಷಿಯನ್, ಓಕೆ, ಪೆಸಿಫಿಕ್ ಸಾಗರ ಇದೆ, ಈ ಕಡೆ ಕೆರಿಬಿಯನ್ ಸಿ ಇದೆ. ಸೊ ಇವೆರಡನ್ನು ಕೂಡ ಪನಾಮಾ ಕಾಲುವೆ ಸೇರಿಸುತ್ತೆ. ಕೆಲವೊಂದು ಸಾರಿ ನಿಮ್ಗೆ ಏನು ಮಾಡ್ತಾರೆ, ಆಪ್ಷನ್ನಲ್ಲಿ ಕೆರಿಬಿಯನ್ ಸಿಯನ್ನು ಕೊಡಲ್ಲ, ಆದರೆ ಏನು ಮಾಡ್ತಾರೆ ಅಟ್ಲಾಂಟಿಕ್ ಸಾಗರವನ್ನು ಕೊಡ್ತಾರೆ. ಓಕೆ, ಸೊ ಕೆರಿಬಿಯನ್ ಸಿ ಅನ್ನೋದು ಅಟ್ಲಾಂಟಿಕ್ ಸಾಗರದ ಒಂದು ಭಾಗ. ಓಕೆ, ಹೀಗಾಗಿ ಆಪ್ಷನಲ್ಲಿ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಪನಾಮಾ ಕಾಲುವೆ ಸೇರಿಸುತ್ತೆ ಅಂತ ಕೂಡ ನಿಮ್ಗೆ ಆಪ್ಷನಲ್ಲಿ ಕೊಡ್ಬೋದು. 2030ರ ವೇಳೆಗೆ ಏಡ್ಸ್ ರೋಗವನ್ನು ಕೊನೆಗೊಳಿಸಲು ರಾಜಕೀಯ ಘೋಷಣೆಯನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಅಳವಡಿಸಿಕೊಂಡಿದೆ. ಸೊ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನು ಮಾಡಿದೆ ಅಂದರೆ 2030ರ ಒಳಗಾಗಿ ಮಲೇರಿಯಾವನ್ನು ನಾವು ಕಿತ್ತು ಹಾಕಲೇಬೇಕು ಅಂತ ಡಿಸಿಷನನ್ನು ತೊಗೊಂಡಿದ್ದಾರೆ. ಅದು ಎಷ್ಟು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ಸೊ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್. ಸೊ ಹಾಗಾದರೆ ವಿಶ್ವಸಂಸ್ಥೆ ಬಗ್ಗೆ ನಾವು ಸ್ವಲ್ಪ ನೋಡೋದಾದರೆ ಎಕ್ಸಾಮ್ಗಳಲ್ಲಿ GK ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 24ರಂದು. ಅಕ್ಟೋಬರ್ 24ನ ನಾವು ವಿಶ್ವಸಂಸ್ಥೆ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಇದು ಸ್ಥಾಪನೆ ಆದ ಸಂದರ್ಭದಲ್ಲಿ ಇದ್ದಂಥ ಒಟ್ಟು ರಾಷ್ಟ್ರಗಳು ಕೇವಲ 51. ಈಗ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ಹಾಗಾದರೆ 193ನೇ ದೇಶ ಯಾವುದಂದರೆ ದಕ್ಷಿಣ ಸುಡಾನ್, ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. 2011ರಲ್ಲಿ ಜಾಯ್ನ್ ಆಗುತ್ತೆ. ಹಾಗಾದರೆ 2 ವೀಕ್ಷಕ ರಾಷ್ಟ್ರಗಳಿದ್ದಾವೆ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್. ಓಕೆ, 2 ವೀಕ್ಷಕ ರಾಷ್ಟ್ರಗಳು ಯಾವುವು, ಒಂದು ಹೋಲಿ ಸಿ, ಮತ್ತೊಂದು ಪ್ಯಾಲೆಸ್ತೀನ್. ಹಾಗಾದರೆ ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು 3 ಜನ. ಒಬ್ಬರು ಅಮೆರಿಕ ಅಧ್ಯಕ್ಷರು ರೂಸ್ವೆಲ್ಟ್, ಸೊ ಅವರೇ ಈ ವಿಶ್ವಸಂಸ್ಥೆ ಎನ್ನುವ ಪದವನ್ನು ಕೂಡ ನೀಡಿದರು. ಇನ್ನೊಬ್ಬರು ಇಂಗ್ಲೆಂಡ್ನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್, ಮತ್ತೊಬ್ಬರು ರಷ್ಯಾದ ಆಗಿನ ಸರ್ವಾಧಿಕಾರಿ ಅಂತ ಹೇಳ್ಬೋದು ಜೋಸೆಫ್ ಸ್ಟಾಲಿನ್. ಸೊ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್, ಇವರು ಪೋರ್ಚುಗಲ್ ರಾಷ್ಟ್ರದವರು. ಇವರ ಅಧಿಕಾರಾವಧಿಯನ್ನು ಇತ್ತೀಚೆಗೆ ಮತ್ತೆ ಇನ್ಕ್ರೀಸ್ ಮಾಡಲಾಗಿದೆ, ಅಂದರೆ ಅಧಿಕಾರಾವಧಿಯನ್ನು ಹೆಚ್ಚಿಸಲಾಗಿದೆ.
ಓಕೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಪ್ರಮುಖವಾಗಿ ಪದೇ ಪದೇ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರುವಂಥ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು? ಓಕೆ. ಸೊ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು? ಇಂಗ್ಲೆಂಡ್, ಅಮೇರಿಕಾ, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ. ಇವು ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು. ಕಾಯಮೇತರ ಸದಸ್ಯ ರಾಷ್ಟ್ರಗಳು ಒಟ್ಟು 10 ಇರ್ತವೆ. ಸೊ ಅವುಗಳನ್ನು ಎಲೆಕ್ಷನ್ ಮೂಲಕ ಅವಾಗವಾಗ ಆಯ್ಕೆ ಮಾಡಲಾಗುತ್ತೆ. ಓಕೆ. ಅದೇ ರೀತಿ ನಾನಿಲ್ಲಿ ರಷ್ಯಾ ಅಂತ ಹೇಳಿದೆ, ಹೌದಾ? ಸೊ ಇದು ಮುಂಚೆ ರಷ್ಯಾ ಅಂತ ಇರಲಿಲ್ಲ. ಇದನ್ನು ನಾವು ಏನಂತ ಕರಿತಾ ಇದ್ವಿ ಅಂದರೆ USSR. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, USSRನ ಫುಲ್ ಫಾರ್ಮ್. ಸೊ ಈಗ ರಷ್ಯಾ ರಾಷ್ಟ್ರ ಇದೆ, ಅದಕ್ಕಿಂತ ಮುಂಚೆ ಹಲವಾರು ರಾಷ್ಟ್ರಗಳು ಸೇರಿಕೊಂಡು USSR ಅಂತ ಇತ್ತು. ಸೊ ಇದ್ರ ಫುಲ್ ಫಾರ್ಮ್ ಏನಂದರೆ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಬಾಲಕಾರ್ಮಿಕತೆ ಜಾಗತಿಕ ಅಂದಾಜು 2020 ಪ್ರವೃತ್ತಿಗಳು ಮತ್ತು ಮುಂದೆ ಸಾಗುವ ಮಾರ್ಗ. ಸೊ ಕನ್ನಡದಲ್ಲಿ ಓದಿದರೆ ನಿಮಗೆ ಅಷ್ಟು ಚೆನ್ನಾಗಿ ಇದು ಅನಿಸಲ್ಲ. ಇಂಗ್ಲೀಷ್ನಲ್ಲಿ ಚೈಲ್ಡ್ ಲೇಬರ್ ಗ್ಲೋಬಲ್ ಎಸ್ಟಿಮೇಟ್ಸ್ 2020 ಟ್ರೆಂಡ್ಸ್ ಆ್ಯಂಡ್ ದ ರೋಡ್ ಫಾರ್ವರ್ಡ್. ಸೊ ಈ ವರದಿಯನ್ನು ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಬಿಡುಗಡೆ ಮಾಡಿದೆ? ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಯುನಿಸೆಫ್ನೊಂದಿಗೆ ಸೇರಿಕೊಂಡು ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ನಿಮಗೆ ಡೈರೆಕ್ಟಾಗಿ ಹೀಗೆ ಕೊಡ್ತಾರೆ, ಚೈಲ್ಡ್ ಲೇಬರ್ ಗ್ಲೋಬಲ್ ಎಸ್ಟಿಮೇಟ್ಸ್ 2020 ಟ್ರೆಂಡ್ಸ್ ಆ್ಯಂಡ್ ದ ರೋಡ್ ಫಾರ್ವರ್ಡ್. ಈ ವರದಿಯನ್ನು ಕೆಳಗಿನ ಯಾವ ಸಂಸ್ಥೆಗಳು ಬಿಡುಗಡೆ ಮಾಡಿವೆ? ಸೊ IAS ಅಲ್ಲಿ ಕೇಳುವಂತಹ ಪ್ರಶ್ನೆ ಇದು. ಓಕೆ. ಸೊ ಈ ವರದಿಯಲ್ಲಿ ಕೆಲವೊಂದು ಹೈಲೈಟ್ಸನ್ನು ನಿಮ್ಗೆ ಹೇಳ್ಬೇಕಂದ್ರೆ, ಮೇನ್ ಹೈಲೈಟ್ಸ್ ಏನಪ್ಪ ಅಂದರೆ ವಿಶ್ವದಾದ್ಯಂತ ಇವಾಗಲೂ ಕೂಡ ಸುಮಾರು 16 ಕೋಟಿ ಬಾಲ ಕಾರ್ಮಿಕರಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ. ಅದಲ್ಲದೆ ನಾವು ಇತ್ತೀಚೆಗೆ ಏನು ಮಾಡಿದ್ವಿ, ಜೂನ್ 12ಕ್ಕೆ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಅಂತ ಕೂಡ ಆಚರಣೆ ಮಾಡಿದ್ದೀವಿ. ಸೊ ಅದರ ಸ್ಲೋಗನ್ ಅಥವಾ ಥೀಮ್ ಏನಾಗಿತ್ತು ಅಂದರೆ ಆ್ಯಕ್ಟ್ ನೌ. ಸೊ ಆ್ಯಕ್ಟ್ ನೌ ಎಂಡ್ ಚೈಲ್ಡ್ ಲೇಬರ್ ಅಂದರೆ ಕಾರ್ಯಪ್ರವೃತ್ತರಾಗಿ ಬಾಲಕಾರ್ಮಿಕತೆಯನ್ನು ಕೊನೆಗೊಳಿಸಿ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಸೊ ಯುನಿಸೆಫ್ ಅಂತ ಓದಿದ್ವಿ. ಯುನಿಸೆಫ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಓಕೆ. ಇದು ಸ್ಥಾಪನೆಯಾಗಿದ್ದು 1946 ಡಿಸೆಂಬರ್ 11ರಂದು. ಇದರ ಕೇಂದ್ರ ಕಚೇರಿಯು ಕೂಡ ನ್ಯೂಯಾರ್ಕ್ನಲ್ಲೇ ಇದೆ. ಅಂದರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಅಲ್ಲೇ ಇದರ ಕೇಂದ್ರ ಕಚೇರಿ ಕೂಡ ಇದೆ. ಪ್ರಸ್ತುತ ಮುಖ್ಯಸ್ಥರು ಹೆನ್ರಿಯೆಟಾ ಎಚ್ ಪೋರೆ ಅವರು. ಓಕೆ. ಇದರ ವಿಶೇಷತೆ ಏನಂದರೆ 1965ರಲ್ಲಿ ಇದಕ್ಕೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ಆಪರೇಷನ್ ಪಾಂಜಿಯಾ 14 ಎಂಬ ಕಾರ್ಯಾಚರಣೆಯನ್ನು ಯಾವ ಸಂಸ್ಥೆ ಹಮ್ಮಿಕೊಂಡಿತ್ತು? ಸೊ ಆಪರೇಷನ್ ಪಾಂಜಿಯಾ 14 ಅಂತ ಈ ಕಾರ್ಯಾಚರಣೆಯನ್ನು ಇಂಟರ್ಪೋಲ್ ಸಂಸ್ಥೆ ಹಮ್ಮಿಕೊಂಡಿತ್ತು. ಸೊ ಇಂಟರ್ಪೋಲ್ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಹಾಗಾದರೆ ಈ ಆಪರೇಷನನ್ನು ಏತಕ್ಕಾಗಿ ಹಮ್ಮಿಕೊಳ್ಳಲಾಗಿತ್ತಂದರೆ, ಸೊ ವಿಶ್ವದಾದ್ಯಂತ ಏನಂದರೆ ಇಲ್ಲಿಗಲ್ ಮೆಡಿಸನನ್ನು ಸೇಲ್ ಮಾಡ್ತಿರ್ತಾರೆ. ಸೊ ಅಂದರೆ ಕಾನೂನುಬದ್ಧವಲ್ಲದ ಮೆಡಿಸನ್ಗಳು, ಔಷಧಿಗಳನ್ನು ಏನು ಮಾಡ್ತಾರೆ ಅಂದರೆ ಅಕ್ರಮವಾಗಿ ಮಾರಾಟ ಮಾಡ್ತಿರ್ತಾರೆ. ಅಲ್ಲದೆ ಕೆಲವೊಂದು ವೈದ್ಯಕೀಯ ಉಪಕರಣಗಳನ್ನು ಕೂಡ ಅಥವಾ ವೈದ್ಯಕೀಯ ಉತ್ಪನ್ನಗಳನ್ನು ಕೂಡ ಅಕ್ರಮವಾಗಿ ಮಾರಾಟ ಮಾಡ್ತಿರ್ತಾರೆ. ಸೊ ಅಂತಹ ಸೆಂಟರ್ಗಳು ಅಥವಾ ಕೇಂದ್ರಗಳು ಏನಿದ್ದಾವೆ, ಸೊ ಅವುಗಳನ್ನೆಲ್ಲ ಮುಚ್ಚಿಸುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶ ಆಗಿತ್ತು. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಪ್ರಕಟಪಡಿಸಿದ ಜಾಗತಿಕ ವಾಸಯೋಗ್ಯ ಸೂಚ್ಯಂಕ 2021. ಸೊ ಇದರಲ್ಲಿ ಈ ಕೆಳಗಿನ ಯಾವ ನಗರವು ಅಗ್ರಸ್ಥಾನದಲ್ಲಿದೆ? ಸೊ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋದು ಲಂಡನ್ ಮೂಲದ ಒಂದು ಸಂಸ್ಥೆ. ಇದು ಇತ್ತೀಚೆಗೆ ಗ್ಲೋಬಲ್ ಲಿವೆಬಿಲಿಟಿ ಇಂಡೆಕ್ಸ್ ಅಂದರೆ ಯಾವ ನಗರಗಳು ಅತಿ ಹೆಚ್ಚು ವಾಸ ಮಾಡೋಕ್ಕೆ ಯೋಗ್ಯ, ಸೊ ಅಂಥ ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಆ ಪಟ್ಟಿಯ ಪ್ರಕಾರ ನ್ಯೂಜಿಲೆಂಡ್ನ ಆಕ್ಲೆಂಡ್ ಸೊ ಅಗ್ರಸ್ಥಾನದಲ್ಲಿ ಇದೆ. ಸೊ ಈಗಾಗಲೇ ಹೇಳ್ದಂಗೆ ಅತಿ ವಾಸಯೋಗ್ಯ ಮಾಡೋಕ್ಕೆ ಅಥವಾ ವಾಸಿಸಲು ಯೋಗ್ಯವಾದಂತಹ ನಗರಗಳು ಯಾವ್ಯಾವ ಅಂದರೆ ನ್ಯೂಜಿಲೆಂಡ್ನ ಆಕ್ಲೆಂಡ್ ಪ್ರಥಮ ಸ್ಥಾನ, ಜಪಾನಿನ ಒಸಾಕ 2ನೇ ಸ್ಥಾನ, ಆಸ್ಟ್ರೇಲಿಯಾದ ಅಡಿಲೇಡ್ 3ನೇ ಸ್ಥಾನದಲ್ಲಿ ಇದೆ. ಓಕೆ. ಅದೇ ರೀತಿ ವಾಸಯೋಗ್ಯವಲ್ಲದ ನಗರಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಸಿರಿಯಾದ ಡಮಾಸ್ಕಸ್,
ಎರಡನೇ ಸ್ಥಾನದಲ್ಲಿ ನೈಜೀರಿಯಾದ ಲಾಗೋಸ್, ಮೂರನೇ ಸ್ಥಾನದಲ್ಲಿ ಪಪುವಾ ನ್ಯೂಗಿನಿಯಾದ ಪೋರ್ಟ್ ಮೊರೆಸ್ಬಿ. ಸೊ ಇವನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾರೆ ಅಂದರೆ ಇವನ್ನ ಎಕ್ಸಾಮಲ್ಲಿ ಕೇಳದೇ ಇರ್ಬೋದು, ಬಟ್ ನಿಮಗೆ ಗೊತ್ತಿರಬೇಕು ಯಾವ ಯಾವ ಪ್ರಮುಖ ನಗರಗಳು ಯಾವ ದೇಶದಲ್ಲಿ ಕಂಡುಬರ್ತವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲಾಗೋಸ್ ಇದು ನೈಜೀರಿಯಾದಲ್ಲಿ ಕಂಡುಬರುತ್ತೆ. ಹೀಗೆ ನಿಮಗೆ ಸುಮ್ಮನೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಲಾಗೋಸ್ ನಗರವು ಯಾವ ದೇಶದಲ್ಲಿ ಇದೆ. ಓಕೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅದೇ ಡಮಾಸ್ಕಸ್ ಇದು ಪದೇ ಪದೇ ಸುದ್ದಿಯಲ್ಲಿರುವಂತಹ ನಗರ, ಸಿರಿಯಾದಲ್ಲಿ ಕಂಡುಬರುತ್ತೆ. ಸಿರಿಯಾ ಒಂಥರ ಯುದ್ಧ ಪೀಡಿತ ದೇಶ ಅಂತಲೇ ನಾವು ಹೇಳ್ಬೋದು. ಯಾವ ಭಾರತೀಯ ನಟಿ 2021ರ UK ಏಷ್ಯನ್ ಚಲನಚಿತ್ರೋತ್ಸವದಲ್ಲಿ ಅಂದರೆ UK ಏಷ್ಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಗೆಲ್ಲುವ ಮೂಲಕ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ. ಸೊ ಯಾರಪ್ಪ ಅಂದರೆ ಅವರು ತಿಲೋತ್ತಮ ಶೋಮೆ. ಸೊ ತಿಲೋತ್ತಮ ಶೋಮೆ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಹಾಗಾದರೆ ಅವರು ನಡೆಸಿದಂಥ ಚಿತ್ರ, ಹಿಂದಿ ಚಿತ್ರ ಯಾವುದಂದರೆ ರಾಹಗೀರ್ ದ ವೇಫೇರರ್ಸ್. ರಾಹಗೀರ್ ದ ವೇರ್ಫೇರರ್ಸ್ ಅನ್ನೋ ಒಂದು ಹಿಂದಿ ಫಿಲ್ಮಲ್ಲಿನ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿ ಒಲಿದು ಬಂದಿದೆ. ಕೋವಿಡ್-19 ಕಾರಣದಿಂದ ಅನಾಥರಾದ ಮಕ್ಕಳಿಗಾಗಿ ಈ ಕೆಳಗಿನ ಯಾವ ರಾಜ್ಯವು ಮುಖ್ಯಮಂತ್ರಿ ಶಿಶು ಸೇವಾ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಸೊ ಮುಖ್ಯಮಂತ್ರಿ ಶಿಶು ಸೇವಾ ಯೋಜನೆ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಪ್ಪ ಅಂದರೆ ಅಸ್ಸಾಂ. ಸೊ ಇದರ ಪ್ರಕಾರ ಕೋವಿಡ್ ಕಾರಣದಿಂದ ಯಾರು ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥರಾಗಿರ್ತಾರೆ, ಸೊ ಅವರ ಹೆಸರಿನಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ 7,81,200 ರೂಪಾಯಿಗಳನ್ನು ಡೆಪಾಸಿಟ್ ಇಡ್ತಾರೆ ಬ್ಯಾಂಕ್ಗಳಲ್ಲಿ. ಅದರಿಂದ ಪ್ರತಿ ತಿಂಗಳು ಬರುವಂಥ ಬಡ್ಡಿ ಸುಮಾರು ಎಷ್ಟಂದರೆ 3,500 ರೂಪಾಯಿ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಅನಾಥ ಮಕ್ಕಳಿಗೆ ಯಾರ ಹೆಸರಲ್ಲಿ ಇಟ್ಟಿರ್ತಾರೋ ಅವ್ರಿಗೆ ಪ್ರತಿ ತಿಂಗಳು ನೀಡ್ತಾರೆ. ಅಪ್ ಟು ಎಲ್ಲಿವರೆಗೆ ಅಂದರೆ ಅಪ್ ಟು ಅವರು 24ನೇ ವಯಸ್ಸು ತಲುಪೋ ತನಕ. ಅದಲ್ಲದೆ ಸೊ ಹೆಣ್ಮಕ್ಳಿಗೆ ಮದುವೆ ಆಗೋಕ್ಕೆ ಏನು ಮಾಡ್ತಾರೆ ಅಂದರೆ 1 ತೊಲೆ ಬಂಗಾರ. ಓಕೆ, ಹಾಗಾದರೆ 1 ತೊಲೆ, ಸೊ 1 ತೊಲೆ ಅಂದರೆ ಎಷ್ಟು ಗ್ರಾಮ್ ನೋಡೋಣ, ಇದು ಎಷ್ಟು ಜನಕ್ಕೆ ಗೊತ್ತಿದೆ. ಸೊ 1 ತೊಲೆ ಬಂಗಾರವನ್ನು ಕೊಡೋದ್ರ ಜೊತೆಗೆ 50,000 ರೂಪಾಯಿ ಮದುವೆ ಆಗೋಕ್ಕೆ ಧನ ಸಹಾಯವನ್ನು ಕೂಡ ನೀಡ್ತಾರೆ. ಓಕೆ, ಹಾಗಾದರೆ ಅಸ್ಸಾಂನ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಚಿತ್ರದಲ್ಲಿ ನೋಡ್ತೀರಾ ಹಿಮಾಂಶು ಬಿಶ್ವ ಶರ್ಮಾ ಅವರು. ಕೆಳಗಿನ ಯಾವ ಕಂಪನಿಯು 2023ರವರೆಗೆ ICCಯ ಅಧಿಕೃತ ಪಾಲುದಾರ ಕಂಪನಿಯಾಗಿ ಹೊರಹೊಮ್ಮಿದೆ. ಸೊ ಇತ್ತೀಚೆಗೆ ಭಾರತ್ ಪೇ ಎನ್ನುವಂಥ ಕಂಪನಿ 2023ರವರೆಗೆ ICCಯ ಅಧಿಕೃತ ಪಾಲುದಾರ ಕಂಪನಿಯಾಗಿ ಹೊರಹೊಮ್ಮಿದೆ. ಸೊ ಈ ಭಾರತ್ ಪೇಯನ್ನು 2018ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಈ ಕೆಳಗಿನ ಯಾವ ಸಾಮಾಜಿಕ ಜಾಲತಾಣವು ಸ್ಫೂರ್ತಿ ಪ್ರಿಯಾರನ್ನು ಭಾರತದಲ್ಲಿನ ಕುಂದುಕೊರತೆ ಅಧಿಕಾರಿಯನ್ನಾಗಿ ನೇಮಿಸಿದೆ. ಓಕೆ, ಸೊ ರೀಸೆಂಟಾಗಿ ಏನು ಮಾಡಿತ್ತಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಸಚಿವಾಲಯ ಏನು ಮಾಡಿತ್ತಪ್ಪ ಅಂದರೆ ಈ ಸಾಮಾಜಿಕ ಜಾಲತಾಣಗಳಿಗೆ ಮೂಗುದಾರ ಹಾಕೋಕ್ಕೆ ಕೆಲವೊಂದು ನಿಯಮಗಳನ್ನು ಜಾರಿಗೆ ತಂದಿತ್ತು. ಸೊ ಅವುಗಳನ್ನು ಹಲವಾರು ಕಂಪ್ನಿಗಳು ಪ್ರಾರಂಭದಲ್ಲಿ ವಿರೋಧ ಮಾಡಿದ್ದು. ಫಾರ್ ಎಕ್ಸಾಂಪಲ್ ಟ್ವಿಟರ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಸೊ ಈ ಕುರಿತು ಕೋರ್ಟಲ್ಲಿ ಕೇಸ್ ಕೂಡ ದಾಖಲಾದವು. ಸೊ ಹೀಗಾಗಿ ಇದು ಭಾಳಷ್ಟು ಸುದ್ದಿಯಲ್ಲಿತ್ತು. ಆಮೇಲೆ ಏನು ಮಾಡಿದ್ವು ಜಾಲತಾಣಗಳು ಈ ಕೇಂದ್ರ ಸರ್ಕಾರಕ್ಕೆ ಮಣಿದು ಕೊನೆಗೆ ಸೊ ಕುಂದುಕೊರತೆ ಅಧಿಕಾರಿಯನ್ನಾಗಿ ನೇಮಕಗಳನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಆ ನಿಯಮಗಳಲ್ಲಿ ಒಂದು ಪ್ರಮುಖ ನಿಯಮವೇ ಇದಾಗಿತ್ತು. ಓಕೆ, ಯಾಕಂದರೆ ನಾವು ಹಲವಾರು ಜನ ಏನು ಮಾಡ್ತಿರ್ತೀವಿ, ಫೇಸ್ಬುಕ್ಕನ್ನು ಯೂಸ್ ಮಾಡ್ತೀವಿ, ವಾಟ್ಸಪ್ಪನ್ನು ಯೂಸ್ ಮಾಡ್ತೀವಿ, ಟ್ವಿಟರನ್ನು ಯೂಸ್ ಮಾಡ್ತಾಯಿರ್ತೀವಿ. ಅಲ್ಲಿ ನಮಗೇನಾದರೂ ಪ್ರಾಬ್ಲಮ್ಗಳಾದರೆ, ಓಕೆ, ಏನಾದರೂ ಕುಂದುಕೊರತೆಗಳು ಉಂಟಾದರೆ ಸೊ ಸಂಪರ್ಕ ಮಾಡೋಕ್ಕೆ ಅಥವಾ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಒಬ್ಬ ಅಧಿಕಾರಿಗಳು ಇರಬೇಕಲ್ಲ. ಸೊ ಅವ್ರನ್ನ ಪ್ರಮುಖವಾಗಿ ನೇಮಕ ಮಾಡಬೇಕು ಅಂತ ಏನು ಮಾಡಿತ್ತಂದರೆ ಸೊ ಇತ್ತೀಚಿನ ನಿಯಮಗಳಲ್ಲಿ ಹೇಳಲಾಗಿತ್ತು. ಸೊ ಅದರ ಪ್ರಕಾರವಾಗಿ ಸ್ಫೂರ್ತಿ ಪ್ರಿಯಾರನ್ನು ಫೇಸ್ಬುಕ್ ತನ್ನ ಕುಂದುಕೊರತೆ ಅಧಿಕಾರಿಯನ್ನಾಗಿ ನೇಮಕ ಮಾಡಿದೆ. ಹಾಗಾದರೆ ಫೇಸ್ಬುಕ್ನ ಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್. ಓಕೆ, ಕೇಂದ್ರವು LIC ಅಧ್ಯಕ್ಷರಾದಂತಹ MR ಕುಮಾರ್ ಅವರ ಅಧಿಕಾರಾವಧಿಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಿದೆ. ಓಕೆ, ಅಂದರೆ ನಿಮಗಿಲ್ಲಿ ಗೊತ್ತಾಗೋದೇನು, LICಯ ಪ್ರೆಸಿಡೆಂಟ್ ಯಾರು, MR ಕುಮಾರ್ ಅವರು. ಸೊ ಅವರ ಅಧಿಕಾರಾವಧಿಯನ್ನು ಮತ್ತೆ ಏನು ಮಾಡಿದ್ದಾರೆ ಅಂದರೆ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿವರೆಗೆ ಅಂದರೆ 2022 ಮಾರ್ಚ್ 13ರವರೆಗೆ. ಓಕೆ, ಸೊ ಹಾಗಾದರೆ LIC ಬಗ್ಗೆ ನಾವು ಸ್ವಲ್ಪ ನೋಡೋದಾದರೆ ಸೊ ಏನಂದರೆ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ,
ಓಕೆ. ಸೊ ಇದೊಂದು ಏನಂದರೆ ಶಾಸನಬದ್ಧ ಸಂಸ್ಥೆ. ಓಕೆ. ಸೊ ಇದನ್ನು ಪಾರ್ಲಿಮೆಂಟ್ನ ಆ್ಯಕ್ಟ್ನ ಮೂಲಕ 1956ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಯಾಕೆ ಅಂದರೆ 1956ರಲ್ಲಿ ಏನು ಮಾಡ್ತಾರೆ ಅಂದರೆ ಜೀವ ವಿಮೆಯನ್ನು ರಾಷ್ಟ್ರೀಕರಣಗೊಳಿಸಲಾಗುತ್ತೆ. ಯಾಕೆ? ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತಾಯಿದ್ವು ಅಂದರೆ ವಿಮೆ ಹಣವನ್ನು ತುಂಬಿಸ್ಕೊತಾ ಇದ್ವು. ಯಾರಾದರೂ ಡೆತ್ ಆದರೆ, ಆಕ್ಸಿಡೆಂಟ್ ಆದರೆ ಏನಂದರೆ ಅವರಿಗೆ ಸರಿಯಾಗಿ ಇನ್ಶೂರೆನ್ಸ್ ಹಣವನ್ನು ನೀಡ್ತಾ ಇರಲಿಲ್ಲ. ಸೊ ಇದನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಜೀವ ವಿಮೆಯನ್ನು 1956ರಲ್ಲಿ ರಾಷ್ಟ್ರೀಕರಣ ಮಾಡಲಾಯಿತು. ಅದಾದ ನಂತರ ಏನು ಮಾಡಿದ್ದಾರೆ ಅಂದರೆ ಸೊ ಅದೇ ವರ್ಷ LICಯನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಇದೊಂದು ಶಾಸನಬದ್ಧ ಸಂಸ್ಥೆ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಸೊ ಅದರ ಕೇಂದ್ರ ಕಚೇರಿಯಲ್ಲಿದೆ, ಮುಂಬೈನಲ್ಲಿದೆ. ಈ ಕೆಳಗಿನವರಲ್ಲಿ ಯಾರು ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿಯನ್ನು ಮೀರಿಸಿ ಪ್ರಸ್ತುತ ಇರುವವರಲ್ಲಿ ಎರಡನೇ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೋಲ್ ಗಳಿಸಿದ ಆಟಗಾರರಾಗಿದ್ದಾರೆ? ಸೊ ನೀವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಸೊ ನಮ್ಮ ಭಾರತದ ಫೇಮಸ್ ಫುಟ್ಬಾಲ್ ಆಟಗಾರರಾದಂತಹ ಸುನಿಲ್ ಚೆಟ್ರಿ ಅವರು ಒಟ್ಟು 117 ಮ್ಯಾಚ್ಗಳಿಂದ 74 ಗೋಲ್ಗಳನ್ನು ಅವರು ಗಳಿಸಿದ್ದಾರೆ. ಸೊ ಈ ಮೂಲಕ ಅರ್ಜೆಂಟೀನಾ ದೇಶದ ಲಿಯೋನೆಲ್ ಮೆಸ್ಸಿ ಇವರು ಒಬ್ಬ ಪ್ರಸಿದ್ಧ ಆಟಗಾರ. ಇವ್ರದ್ದು ಕೂಡ ಯಾವ ದೇಶ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ. ಸೊ ಇವರನ್ನ ಮೀರಿಸಿದ್ದಾರೆ. ಸೊ ಪ್ರೆಸೆಂಟ್ ಇರೋರಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾರೆ. ಹಾಗಾದರೆ ಪ್ರೆಸೆಂಟ್ ಇರೋರಲ್ಲಿ ಫಸ್ಟ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂದರೆ ಕ್ರಿಶ್ಚಿಯಾನ್ ರೊನಾಲ್ಡೋ. ಓಕೆ. ಕ್ರಿಶ್ಚಿಯಾನ್ ರೊನಾಲ್ಡೋ ಅವರು ಇದ್ದಾರೆ. ಅವರು ಒಟ್ಟು 103 ಗೋಲ್ಗಳನ್ನು ಗಳಿಸಿದ್ದಾರೆ. ಒಟ್ಟಾರೆಯಾಗಿ ಫುಟ್ಬಾಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿದವರು ಯಾರಪ್ಪ ಅಂದರೆ ಸೊ 109 ಗೋಲ್ಗಳನ್ನು ಗಳಿಸಿದ್ದಾರೆ. ಅವ್ರು ಯಾರಂದರೆ ಇರಾನ್ ದೇಶದ ಅಲಿ ಡೈ. ಸೊ ಅಲಿ ಡೈ ಇವರು ಇರಾನ್ ದೇಶದವರು. ಸೊ ಇವರು ಒಟ್ಟು 109 ಗೋಲ್ಗಳನ್ನು ಗಳಿಸಿದ್ದಾರೆ. ಅಂದರೆ ಕ್ರಿಶ್ಚಿಯನ್ ರೊನಾಲ್ಡೋ ಅವರು 103 ಗೋಲ್ ಗಳಿಸಿದ್ದಾರೆ. ಇನ್ನು 6 ಗಳಿಸಿದರೆ ಇವ್ರನ್ನ ಸರಿಗಡ್ತಾರೆ. 7 ಗಳಿಸಿದರೆ ಸೊ ಅವರು ಕೂಡ ವಿಶ್ವ ದಾಖಲೆಯನ್ನೇ ನಿರ್ಮಾಣ ಮಾಡ್ತಾರೆ. ಇತ್ತೀಚೆಗೆ ಬಿಡುಗಡೆಗೊಳಿಸಲಾದ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022ನಲ್ಲಿ ವಿಶ್ವದ ಉನ್ನತ ಸಂಶೋಧನಾ ವಿಶ್ವವಿದ್ಯಾಲಯ ಎಂದು ಯಾವ ವಿಶ್ವವಿದ್ಯಾಲಯವನ್ನು ಹೆಸರಿಸಲಾಗಿದೆ? QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022. ಇದೇನಿದು 2022? ಇನ್ನೂ 2021 ಮುಗಿದಿಲ್ಲ, ಆಗಲೇ 2022. ಅಂದರೆ 2022ನೇ ಇಸ್ವಿಯಲ್ಲಿ ಯಾರಾದರೂ ವಿಶ್ವವಿದ್ಯಾಲಯಗಳಲ್ಲಿ ಸೊ ಏನಾದರೂ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಸೊ ಅವರು ಇಂಥ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಮಾಡಿಸ್ಬೋದು. ಇವು ಅತ್ಯುತ್ತಮ ವಿಶ್ವವಿದ್ಯಾಲಯಗಳು ಅಂತ ಒಂದು ಲಿಸ್ಟನ್ನು ಬಿಡ್ತಾರೆ. ಓಕೆ. ಸೊ ಹಾಗಾದರೆ ವಿಶ್ವದ ಉನ್ನತ ಸಂಶೋಧನಾ ವಿಶ್ವವಿದ್ಯಾಲಯ ಅಂತ ಯಾವುದು ಹೆಸರಿಸಲಾಗಿದೆ ಅಂದರೆ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬೆಂಗಳೂರಿನಲ್ಲಿದೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಕರ್ನಾಟಕದ ಹೆಮ್ಮೆ. ಹೀಗಾಗಿ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಖಂಡಿತವಾಗಲೂ ಕೇಳುವಂಥ ಚಾನ್ಸಸ್ ಇದೆ. ಹಾಗಾದರೆ ಇದರಲ್ಲಿನ ಇತರೆ ಹೈಲೈಟ್ಸನ್ನು ನೋಡೋದಾದರೆ ಇದೇನಪ್ಪ ಇದು ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ. ಇದು ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅಂದರೆ ಒಟ್ಟಾರೆಯಾಗಿ ಅತ್ಯುತ್ತಮ ವಿಶ್ವವಿದ್ಯಾನಿಲಯ ಯಾವುದಂದರೆ ಪ್ರಪಂಚದಲ್ಲಿ ಈ ವರದಿಯ ಪ್ರಕಾರ ಇದೇನಪ್ಪ ಇದು ನಮಗೆ ಪ್ರೊನೌನ್ಸ್ ಮಾಡೋಕ್ಕಾಗ್ತಲ್ಲ, ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ. ಇದು ಯಾವ ದೇಶದಂದರೆ ಅಮೇರಿಕಾ ದೇಶದ್ದು. ಓಕೆ. ಒಟ್ಟಾರೆಯಾಗಿ 1300 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಲಾಗಿದೆ. ಅದರಲ್ಲಿ ಭಾರತದ 35 ವಿಶ್ವವಿದ್ಯಾಲಯಗಳು ಸ್ಥಾನವನ್ನು ಪಡ್ಕೊಂಡಿವೆ. ಸೊ ಅದರಲ್ಲಿ ಒಟ್ಟಾರೆಯಾಗಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಯಾವುದಂದರೆ IIT ಬಾಂಬೆ 117ನೇ ರ್ಯಾಂಕನ್ನು ಪಡ್ಕೊಂಡಿದೆ. IIT ದಿಲ್ಲಿ 185ನೇ ರ್ಯಾಂಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು 186ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಸೊ ಕನ್ಫ್ಯೂಷನ್ ಆಗಬೇಡಿ. ಉನ್ನತ ಸಂಶೋಧನಾ ವಿಶ್ವವಿದ್ಯಾಲಯಗಳಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ. ಆದರೆ ಒಟ್ಟಾರೆ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಕನ್ಸಿಡರ್ ಮಾಡಿದಾಗ ಓಕೆ ಅದು ಮೊದಲ ಸ್ಥಾನದಲ್ಲಿ ಬರಲ್ಲ ಆವಾಗ ಸೊ ಇದು ಮೊದಲ ಸ್ಥಾನದಲ್ಲಿ ಬರುತ್ತೆ. ಓಕೆ. ಸೊ ಟಾಪ್ 5 ಯೂನಿವರ್ಸಿಟಿ ಲಿಸ್ಟನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಕೊಡೋ ಉದ್ದೇಶ ಏನಪ್ಪ ಅಂದರೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಈ ಯೂನಿವರ್ಸಿಟಿ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ. ಸೊ ಈಗಾಗಲೇ ಹೇಳ್ದಂಗೆ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ ಇದು ಅಮೇರಿಕಾದಲ್ಲಿ ಕಂಡುಬರುತ್ತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪದೇ ಪದೇ ಕೇಳ್ತಾ ಇರ್ತೀರ, ಸೊ ಇದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಂಡುಬರುತ್ತೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇದು ಕೂಡ ಪದೇ ಪದೇ ಸುದ್ದಿಯಲ್ಲಿರುತ್ತೆ, ಸೊ ಇದು ಅಮೇರಿಕಾದಲ್ಲಿದೆ.
ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ, ಸೊ ಇದು ಬ್ರಿಟಿಷರ ಕಾಲದಿಂದ ನೀವು ಕೇಳ್ತಾನೆ ಇದ್ದೀರಾ. ಸೊ ಇದು ಕೂಡ ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ. ಅದೇ ರೀತಿ ಹಾರ್ವರ್ಡ್ ಯೂನಿವರ್ಸಿಟಿ, ಇದು ಕೂಡ ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಸೊ ಇದು ಅಮೇರಿಕಾದಲ್ಲಿ ಇದೆ. ಅಂದರೆ 2 ರಾಷ್ಟ್ರಗಳು ಈ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಹಿಡಿತವನ್ನು ಹೊಂದಿವೆ. ಒಂದು ಅಮೇರಿಕಾ, ಇನ್ನೊಂದು ಯುನೈಟೆಡ್ ಕಿಂಗ್ಡಮ್. ಸೊ ಹಾಗಾದರೆ IASC ಬಗ್ಗೆ ನಾವು ನೋಡೋದಾದರೆ, ಸೊ ಈಗಾಗಲೇ ಹೇಳ್ದಂಗೆ ಇದು ಬೆಂಗಳೂರಿನಲ್ಲಿದೆ. ಸ್ಥಾಪನೆಯಾಗಿದ್ದು 1909ರಲ್ಲಿ. ಸೊ ಇದರ ಸ್ಥಾಪನೆಯಲ್ಲಿ ಮಹತ್ವದ ಸ್ಥಾನವನ್ನು ವಹಿಸುವವರು ಯಾರಂದರೆ ಜೇಮ್ಸ್ ಶೇಟ್ಜಿ ಟಾಟಾರವರು ಮತ್ತು ಆ ಟೈಮಲ್ಲಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಮೈಸೂರಿನ ಒಡೆಯರು. ಓಕೆ, ಹಾಗಾದರೆ ಇದರ ಪ್ರಸ್ತುತ ನಿರ್ದೇಶಕರು ಯಾರಪ್ಪ ಅಂದರೆ ಗೋವಿಂದನ್ ರಂಗರಾಜನ್. ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ? ಓಕೆ, ಸೊ ಭಾರತದ ಚುನಾವಣಾ ಆಯೋಗದಲ್ಲಿ ಒಟ್ಟು 3 ಜನ ಇರ್ತಾರೆ. ಓಕೆ, ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಅವ್ರ ಜೊತೆ 2 ಚುನಾವಣಾ ಆಯುಕ್ತರು ಇರ್ತಾರೆ. ಒಟ್ಟಾರೆಯಾಗಿ 3 ಜನ. ಈಗ ಆಯ್ಕೆ ಮಾಡಿರೋದು ಚುನಾವಣಾ ಆಯುಕ್ತರನ್ನು, ಮುಖ್ಯ ಚುನಾವಣಾ ಆಯುಕ್ತರ ಅಲ್ಲ. ಓಕೆ, ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಹೊಸ ಚುನಾವಣಾ ಆಯುಕ್ತರನ್ನು ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಅನೂಪ್ ಚಂದ್ರ ಪಾಂಡೆ ಅವರನ್ನು. ಈ ಕೆಳಗಿನ ಯಾವ ರಾಜ್ಯವು 80 ಎಕರೆಗಳಷ್ಟು ಆಕ್ಸಿವ್ಯಾನ್ ರಚಿಸುವುದಾಗಿ ಘೋಷಣೆ ಮಾಡಿದೆ? ಮೊದಲೇದಾಗಿ ಆಕ್ಸಿವ್ಯಾನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಆಕ್ಸಿವ್ಯಾನ್ ಅಂದರೆ ಏನಲ್ಲ, ಆಕ್ಸಿಜನ್ ವ್ಯಾನ್ ಅಂತ. ಸೊ ಆಕ್ಸಿಜನನ್ನು ಕೊಡುವಂಥವು ಯಾವುವು? ಮರಗಳು. ಓಕೆ, ಅಂದರೆ ಮರಗಳು ಹೆಚ್ಚಾಗಿ ಎಲ್ಲಿರ್ತವೆ? ಫಾರೆಸ್ಟ್. ಓಕೆ, ಅಂದರೆ 80 ಎಕರೆಯಷ್ಟು ಫಾರೆಸ್ಟನ್ನು ನಿರ್ಮಾಣ ಮಾಡುವಂತಹ ಗುರಿ ಯಾವುದಂದರೆ ಹರಿಯಾಣ ರಾಜ್ಯದ್ದು. ಸೊ ಹರಿಯಾಣದ ಮುಖ್ಯಮಂತ್ರಿಗಳಾದಂತಹ ಮನೋಹರ್ ಲಾಲ್ ಖಟ್ಟರ್ ಅವರು ಈ ಘೋಷಣೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಹರಿಯಾಣದ ಯಾವ ಜಿಲ್ಲೆಯಲ್ಲಿ ಅಂದರೆ ಕರ್ನಾಲ್ ಜಿಲ್ಲೆಯಲ್ಲಿ. ಸೊ ಕರ್ನಾಲ್ಗೂ ಮತ್ತು ಕರ್ನೂಲ್ಗೂ ಕನ್ಫ್ಯೂಸ್ ಆಗಬೇಡ್ರಿ. ಓಕೆ, ಸೊ ಹಾಗಾದರೆ ಕರ್ನಾಲ್ ಹರಿಯಾಣದಲ್ಲಿ ಕಂಡು ಬಂದರೆ ಕರ್ನೂಲ್, ಸೊ ಇದು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುವಂಥ ಜಿಲ್ಲೆಯಾಗಿದೆ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಶ್ವ ಬ್ಯಾಂಕ್ 2021ರಲ್ಲಿ ಭಾರತದ ಆರ್ಥಿಕತೆಯು ಶೇಕಡಾ ಎಷ್ಟಿರಲಿದೆ ಎಂದು ಅಂದಾಜಿಸಿದೆ? ಓಕೆ, ವಿಶ್ವ ಬ್ಯಾಂಕ್ 2021ರಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆಯು ಶೇಕಡಾ ಎಷ್ಟರಷ್ಟು ಇರಲಿದೆ ಅಂದರೆ 8.3%. ಸೊ ಇದು 2021ರಲ್ಲಿ. ಹಾಗಾದರೆ 2022ರಲ್ಲಿ ಎಷ್ಟಿರಲಿದೆ ಅಂದರೆ 7.5%. ಅಂದರೆ ಈ ವರ್ಷ ಇನ್ಕ್ರೀಸ್ ಇದೆ, ನೆಕ್ಸ್ಟ್ ವರ್ಷ ಮತ್ತೆ ಆರ್ಥಿಕ ಬೆಳವಣಿಗೆ ಡಿಕ್ರೀಸ್ ಆಗುತ್ತೆ ಅಂತ ಇದು ಹೇಳ್ತಾ ಇದೆ. ಸೊ ವಿಶ್ವ ಬ್ಯಾಂಕ್ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಸೊ ಮತ್ತೆ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ. ಗ್ರಾಹಕರಿಗೆ ತಮ್ಮದೇ ಬ್ಯಾಂಕ್ನ ATMಗಳಿಂದ ಪ್ರತಿ ತಿಂಗಳು ಎಷ್ಟು ಬಾರಿ ಉಚಿತವಾಗಿ ಹಣವನ್ನು ತೆಗೆದುಕೊಳ್ಳಲು ಅವಕಾಶ ನೀಡಲಾಗಿದೆ? ಸೊ ಇತ್ತೀಚೆಗೆ RBI ಏನು ಮಾಡಿದೆ ಅಂದರೆ ಕೆಲವೊಂದು ಸೂಚನೆಗಳನ್ನು ನೀಡಿದೆ, ಸುತ್ತೋಲೆಯನ್ನು ಹೊರಡಿಸಿದೆ. ಸೊ ಯಾವುದಾದ್ರೂ ಗ್ರಾಹಕರು, ಫಾರ್ ಎಕ್ಸಾಂಪಲ್ SBI ಏನಾದರೂ ನಿಮ್ಮದು ಅಕೌಂಟ್ ಇದ್ದರೆ, ಸೊ SBI ಬ್ಯಾಂಕ್ನ ATMನಿಂದ ನೀವು ಪ್ರತಿ ತಿಂಗಳು ಗರಿಷ್ಠ 5 ಬಾರಿ ಮಾತ್ರ ಹಣವನ್ನು ಡ್ರಾ ಮಾಡ್ಕೋಬೋದು. ಆಮೇಲೆ ನೀವು ಡ್ರಾ ಮಾಡ್ಕೊಳಕ್ಕೆ ಹೋದರೆ ನಿಮಗೆ ಶುಲ್ಕ ಅನ್ವಯ ಆಗುತ್ತೆ. ಹಾಗಾದರೆ ನಿಮ್ಮದು SBI ಇರುತ್ತೆ, ನೀವು ಬೇರೆ ಬ್ಯಾಂಕ್ ATMಗಳಲ್ಲಿ ಗರಿಷ್ಠ ಎಷ್ಟು ಬಾರಿ ಅಂದರೆ ಗರಿಷ್ಠ 3 ಬಾರಿ ದುಡ್ಡನ್ನು ತಕ್ಕೋಬಹುದು. ಓಕೆ, ಸೊ ಸರ್ವಿಸ್ ಚಾರ್ಜ್ ಎಷ್ಟಿದೆ ಅಂದರೆ ಅದಕ್ಕಿಂತ ನೀವು ಹೆಚ್ಚಿಗೆ ತಗೊಳಕ್ಕೆ ಹೋದರೆ ನನ್ನ ಪ್ರಕಾರ ಸೊ 20 ರೂಪಾಯಿ ಇತ್ತು ಮುಂಚೆ. ಈಗ ಅದನ್ನು ಏನು ಮಾಡ್ಬೇಕಂದ್ರೆ 21 ರೂಪಾಯಿಗೆ ಹೆಚ್ಚಿಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಓಕೆ, ಇವೆಲ್ಲ ಏನಾಗುತ್ತಂದರೆ ಆಗಸ್ಟ್ 1ರಿಂದ ಜಾರಿಗೆ ಬರಲಿದೆ. ಆದರೆ ಈ ಸರ್ವಿಸ್ ಚಾರ್ಜ್ 21 ರೂಪಾಯಿ ಏನಿದೆ ಇದು ಮುಂದಿನ ವರ್ಷದಿಂದ ಜಾರಿಗೆ ಬರಲಿದೆ. ಕೋವ್ಯಾಕ್ಸ್ ಮೈತ್ರಿಕೂಟದ ಮೂಲಕ ಕಡಿಮೆ ಆದಾಯದ ದೇಶಗಳಿಗೆ 500 ಮಿಲಿಯನ್ ಡೋಸ್ COVID-19 ಲಸಿಕೆಯನ್ನು ವಿತರಣೆ ಮಾಡುವುದಾಗಿ ಯಾವ ದೇಶ ಘೋಷಣೆ ಮಾಡಿದೆ? ಓಕೆ, ಕೋವ್ಯಾಕ್ಸ್ ಅಲಯನ್ಸ್. ಸೊ ಇದರ ಮೂಲಕ ಒಟ್ಟಾರೆಯಾಗಿ 500 ಮಿಲಿಯನ್ ಡೋಸ್ COVID-19 ಲಸಿಕೆಯನ್ನು ವಿತರಣೆ ಮಾಡೋದಾಗಿ ಯಾವ ದೇಶ ಘೋಷಣೆ ಮಾಡಿದೆ ಅಂದರೆ ಅಮೇರಿಕಾ. ಯಾಕಂದರೆ ಈ ಮಟ್ಟದಲ್ಲಿ ವಿತರಣೆ ಮಾಡಬೇಕಂದ್ರೆ ಅದು ದೊಡ್ಡ ದೇಶನೇ ಆಗಿರಬೇಕು. ಯಾಕಂದರೆ 500 ಮಿಲಿಯನ್ ಅಂದರೆ ಕಡಿಮೆ ಆಯಿತಾ? ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಮೊದಲೇದಾಗಿ ಈ ವರ್ಷದ ಎಂಡಲ್ಲಿ ಒಟ್ಟು 200 ಮಿಲಿಯನ್ ಅಂದರೆ 2021 ಎಂಡ್ ಆಗೋದ್ರೊಳಗೆ 200 ಮಿಲಿಯನ್ ಡೋಸ್ಗಳನ್ನು ವಿತರಣೆ ಮಾಡೋ ಗುರಿಯನ್ನು ಹಾಕ್ಕೊಂಡಿದೆ. ಉಳಿದಿದ್ದನ್ನು ಮುಂದಿನ ವರ್ಷದ ಮೊದಲ ಅವಧಿಯಲ್ಲಿ ಅಂದರೆ ಮೊದಲ 6 ತಿಂಗಳ ಒಳಗಾಗಿಯೇ ವಿತರಣೆ ಮಾಡೋದನ್ನು ಮಾಡಬೇಕು ಅಂತ ಈ ಅಮೆರಿಕ ದೇಶ ಗುರಿಯನ್ನು ಹಾಕ್ಕೊಂಡಿದೆ. ಇತ್ತೀಚೆಗೆ ನಿಧನರಾದ ಸೂರಜ್ ಸಿಂಗ್ ಮಾಥುರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ?
ಸೊ ಸೂರಜ್ ಸಿಂಗ್ ಮಾಥುರ್ ಅವರು ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರ ದಾಖಲೆ ಏನಪ್ಪ ಅಂದರೆ 1952ರಲ್ಲಿ ಹೆಲ್ಸಿಂಕಿಯಲ್ಲಿ ಏನಂದರೆ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಿರುತ್ತೆ. ಸೊ ಅಲ್ಲಿ ನಡೆದಂತಹ ಮ್ಯಾರಾಥಾನ್ ಕ್ರೀಡೆಯಲ್ಲಿ ಇವರು ಮ್ಯಾರಾಥಾನನ್ನು ಕಂಪ್ಲೀಟ್ ಮಾಡಿದಂತಹ ಸ್ವತಂತ್ರ ಭಾರತದ ಮೊದಲ ವ್ಯಕ್ತಿ. ಓಕೆ, ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮ್ಯಾರಾಥಾನಲ್ಲಿ ಭಾಗವಹಿಸಿ ಮ್ಯಾರಾಥಾನನ್ನು ಕಂಪ್ಲೀಟ್ ಮಾಡಿದಂತಹ ಮೊದಲ ವ್ಯಕ್ತಿ ಸೂರಜ್ ಸಿಂಗ್ ಮಾಥುರ್ ಅವರು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಮ್ಯಾರಾಥಾನ್ ಕ್ರೀಡಾಕೂಟವನ್ನು ಏರ್ಪಡಿಸ್ತಾರೆ. ಸೊ ಎಷ್ಟು ಕಿಲೋಮೀಟ್ರಿಗೆ ಮ್ಯಾರಾಥಾನ್ ಕ್ರೀಡಾಕೂಟವನ್ನು ಏರ್ಪಡಿಸ್ತಾರೆ ಅಂದರೆ ಮ್ಯಾರಾಥಾನನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟು ಕಿಲೋಮೀಟ್ರ್ ಓಡಬೇಕು ಒಬ್ಬ ಆಟಗಾರ? ಸೊ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ PC ಎಕ್ಸಾಮ್ಗಳಲ್ಲಿ. ಜೂನ್ 2021ರಲ್ಲಿ ಮುಸ್ಲಿಮರನ್ನು ಬಂಧಿಸಲು ಚೀನಾ ಮಾಡಿದ ಕುತಂತ್ರಗಳನ್ನು ಬಯಲಿಗೆ ತಂದಿದ್ದಕ್ಕಾಗಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಓಕೆ, ಪತ್ರಿಕಾ ರಂಗಕ್ಕೆ ನೀಡುವಂಥ ಒಂದು ಅತ್ಯುತ್ತಮ ಪ್ರಶಸ್ತಿ ಯಾವುದಂದರೆ ಅದೇ ಪುಲಿಟ್ಜರ್ ಪ್ರಶಸ್ತಿ. ಸೊ ಇದನ್ನು ಇತ್ತೀಚೆಗೆ ಪಡೆದವರು ಯಾರಪ್ಪ ಅಂದರೆ ಮೇಘಾ ರಾಜಗೋಪಾಲನ್. ಸೊ ಭಾರತೀಯ ಮೂಲದ ಪತ್ರಕರ್ತೆಯವರು. ಓಕೆ, ಸೊ ಇವರು ಮಾಡಿದಂತಹ ಸಾಧನೆ ಏನು? ಮೊದಲೇದಾಗಿ ಇವರು ಯಾವ ನ್ಯೂಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾಯಿದ್ರು? ಅಮೆರಿಕಾದ ಬಜ್ ಫೀಡ್ ನ್ಯೂಸ್ ಸಂಸ್ಥೆಯಲ್ಲಿ ಇವರು ಪತ್ರಿಕಾ ವರದಿಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಸೊ ಇವರು ಮಾಡಿದ ಸಾಧನೆ ಏನಂತ ನಾವು ನ್ಯೂಸ್ ಪೇಪರ್ ಮೂಲಕನೇ ತಿಳ್ಕೊಳ್ಳೋಣ. ಕೆಲವೊಮ್ಮೆ ನ್ಯೂಸ್ ಪೇಪರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೊ ಇಲ್ಲಿ ನೋಡಿ, ಮೇಘಾ ಸಾಧನೆ ಏನು? ಸೊ ಚೀನಾದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಪ್ರಾಂತ್ಯ ಯಾವುದಂದರೆ ಕ್ಸಿನ್ಜಿಯಾಂಗ್ ಪ್ರಾಂತ್ಯ. ಸೊ ಈ ಕ್ಸಿನ್ಜಿಯಾಂಗ್ ಪ್ರಾಂತ್ಯದಲ್ಲಿ ಸಹಸ್ರಾರು ಮುಸ್ಲಿಮರನ್ನು ಅಕ್ರಮ ಬಂಧನದಲ್ಲಿಡುವ ಕೆಲಸವನ್ನು ಚೀನಾ 2017ರಿಂದನೇ ಪ್ರಾರಂಭ ಮಾಡಿತ್ತು. ಏನು ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ದಾರೆ, ಸೊ ಅಲ್ಲಿ ಈ ಮೇಘಾರವರು ಭೇಟಿಯನ್ನು ನೀಡಿದ ಮೊದಲ ಪತ್ರಕರ್ತೆ ಎನಿಸಿಕೊಂಡಿದ್ದರು. ಆಮೇಲೆ ಅಲ್ಲಿ ಭೇಟಿ ನೀಡಿ ಆ ಕುರಿತು ವರದಿಯನ್ನು ಮಾಡಬೇಕು ಅಂತ ಏನು ಮಾಡ್ತಾರೆ, ಮೇಘಾರವರು ಮುಂದಾಗ್ತಾರೆ. ಆದರೆ ಈ ಮೇಘಾರವರ ಧ್ವನಿಯನ್ನು ಅಡಗಿಸ್ಬೇಕು ಅಂತ ಚೀನಾ ಏನು ಮಾಡುತ್ತೆ ಅಂದರೆ ಅವರ ವೀಸಾವನ್ನು ರದ್ದುಗೊಳಿಸಿ ಆ ದೇಶದಿಂದಲೇ ಹೊರ ಹಾಕಲಾಗುತ್ತೆ. ಆದರೆ ಮೇಘಾರವರು ಸುಮ್ಮನೆ ಆಗಲಿಲ್ಲ. ಓಕೆ, ಅವ್ರ ಜೊತೆ ಇನ್ನಿಬ್ಬರು ವ್ಯಕ್ತಿಗಳನ್ನು ಕೂಡ ಸೇರಿಸ್ಕೊತಾರೆ. ಅವ್ರು ಯಾರಂದರೆ ಅಲಿಸನ್ ಕಿಲ್ಲಿಂಗ್ ಮತ್ತು ಕ್ರಿಸ್ಟೋ ಬುಶ್ಚೆಕ್. ಸೊ ಅಲಿಸನ್ ಕಿಲ್ಲಿಂಗ್ ಮತ್ತು ಕ್ರಿಸ್ಟೋ ಬುಶ್ಚೆಕ್ ಇವರನ್ನು ಕೂಡ ತಮ್ಮ ಜೊತೆ ಸೇರಿಸ್ಕೊತಾರೆ. ಯಾಕಂದರೆ ಈ ಮೂವರಿಗೂ ಸೇರಿ ಒಟ್ಟಾರೆಯಾಗಿ ಪುಲಿಟ್ಜರ್ ಪ್ರಶಸ್ತಿ ಬಂದಿದೆ. ಆಮೇಲೆ ಏನು ಮಾಡ್ತಾರೆ, ಈ ಚೀನಾ ಬಂಧನ ಶಿಬಿರದಿಂದ ತಪ್ಪಿಸ್ಕೊಂಡು ಬಂದಂತಹ ಕೆಲವೊಂದು ಮುಸ್ಲಿಮರನ್ನು ಏನು ಮಾಡ್ತಾರೆ ಅಂದರೆ ಭೇಟಿಯಾಗೋಕ್ಕೆ ಕಜಕಿಸ್ತಾನಕ್ಕೆ ಹೋಗ್ತಾರೆ. ಯಾಕಂದರೆ ಚೀನಾ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅಲ್ಲಿಂದ ಕೆಲವೊಂದು ಮುಸ್ಲಿಮರು ತಪ್ಪಿಸ್ಕೊಂಡು ಬಂದಿರ್ತಾರೆ, ಅವರು ಕಜಕಿಸ್ತಾನ ದೇಶದಲ್ಲಿ ಇರ್ತಾರೆ. ಸೊ ಅಲ್ಲಿದ್ದವರನ್ನು ಭೇಟಿಯಾಗಿ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಮನವೊಲಿಸಿ ಅಲ್ಲಿ ಚೀನಾ ಯಾವ ರೀತಿ ಟಾರ್ಚರನ್ನು ನೀಡ್ತಾ ಇದೆ ಮುಸ್ಲಿಮರಿಗೆ ಶಿಬಿರಗಳಲ್ಲಿ, ಸೊ ಅದನ್ನು ಪತ್ರಿಕೆಯಲ್ಲಿ ವರದಿಯಾಗಿ ಪ್ರಕಟಿಸ್ತಾರೆ. ಸೊ ಇದೊಂದು ಸಾಹಸ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಇವರಿಗೆ ಪುಲಿಟ್ಜರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ವರದಿಗಾಗಿ ಬಂದಿದೆ. ಅದೇ ರೀತಿ ಸ್ಥಳೀಯ ವರದಿಗಾಗಿ ಮತ್ತೊಬ್ಬ ಭಾರತೀಯ ಮೂಲದ ಪತ್ರಕರ್ತನಿಗೂ ಕೂಡ ಪ್ರಶಸ್ತಿ ಬಂದಿದೆ, ಪುಲಿಟ್ಜರ್ ಪ್ರಶಸ್ತಿ. ಅವರ ಹೆಸರು ಏನಂದರೆ ನೀಲ್ ಬೇಡಿ. ಹಾಗಾದರೆ ಕ್ಸಿನ್ಜಿಯಾಂಗ್, ಸೊ ಇದು ಚೀನಾದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಚೀನಾದ ಪಶ್ಚಿಮ ಭಾಗದಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಪತ್ರಿಕಾ ಪ್ರಕಾಶರಾಗಿ ಅಪಾರ ಸಂಪತ್ತು ಗಳಿಸಿದ್ದಂತಹ ಜೋಸೆಫ್ ಪುಲಿಟ್ಜರ್ ಎನ್ನುವಂಥ ವ್ಯಕ್ತಿ ಸಾಯೋ ಟೈಮ್ನಲ್ಲಿ ಉಯಿಲನ್ನು ಬರೆದಿಟ್ಟು ಸತ್ತಿರ್ತಾರೆ. ಸೊ ಅದರ ಪ್ರಕಾರ 1917ರಲ್ಲಿ ಸೊ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನು ಜಾಗತಿಕ ಪತ್ರಿಕೋದ್ಯಮದ ಅತ್ಯುನ್ನತ ಪ್ರಶಸ್ತಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ, ಪುಲಿಟ್ಜರ್ ಪ್ರಶಸ್ತಿಯನ್ನು. ಓಕೆ, ಇತ್ತೀಚೆಗೆ ನಡೆದ ಫ್ರೆಂಚ್ ಓಪನ್ ಟೆನ್ನಿಸ್ ಫೈನಲ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸೊ ರೀಸೆಂಟಾಗಿ ಫ್ರೆಂಚ್ ಓಪನ್ ಟೆನ್ನಿಸ್ ಫೈನಲ್ನಲ್ಲಿ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರಪ್ಪ ಅಂದರೆ ಬಾರ್ಬೊರಾ ಕ್ರೆಜ್ಸಿಕೋವಾ ಅವರವರು. ಸೊ ಇವರು ಸೀಜಕ್ ರಿಪಬ್ಲಿಕ್ ದೇಶದವರು ಅಥವಾ ಸೀಜಕ್ ಗಣರಾಜ್ಯ ಅಂತ ಕೂಡ ನಾವು ಕರಿತೀವಿ. ಸೊ 1981ರ ನಂತರ ಯಾವುದೇ ಸೀಜಕ್ ಗಣರಾಜ್ಯದ ಮಹಿಳೆ ಈ ಪ್ರಶಸ್ತಿಯನ್ನು ಗೆದ್ದಿರಲಿಲ್ಲ. ಸೊ ಈಗ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ.
ಹಾಗಾದರೆ ಪುರುಷ ವಿಭಾಗದಲ್ಲಿ ಯಾರು ಈ ಫ್ರೆಂಚ್ ಓಪನ್ ಟೆನ್ನಿಸನ್ನು ಗೆದ್ದರು ಅಂದರೆ, ಸೊ ನೀವು ಚಿತ್ರದಲ್ಲಿ ನೋಡ್ಬೋದು, ನೋವಾಕ್ ಜಾಕೋವಿಕ್ ಅವರು. ಸೊ ಇವರು ಯಾವ ದೇಶದವರು ಅಂದರೆ ಸರ್ಬಿಯಾ ದೇಶದವರು. ಸೊ ಈ ಮುಂಚೆ ಆಸ್ಟ್ರೇಲಿಯನ್ ಓಪನ್ ಕೂಡ ಆಗಿತ್ತು ಟೆನ್ನಿಸ್ಗೆ ಸಂಬಂಧಪಟ್ಟಂಗೆ. ಸೊ ಅದರಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಸರ್ಬಿಯಾದ ನೋವಾಕ್ ಜಾಕೋವಿಕ್ ಅವರು ಜಯ ಗಳಿಸಿದರೆ, ಮಹಿಳಾ ಸಿಂಗಲ್ಸ್ನಲ್ಲಿ ಜಪಾನಿನ ನವೋಮಿ ಒಸಾಕ ಅವರು ಜಯವನ್ನು ಗಳಿಸಿದ್ರು. ಮೋಸ್ಟ್ ಇಂಪಾರ್ಟೆಂಟ್. ಸೊ ಮುಂದೆ ಬರುವಂಥ PCPSIಗಳಲ್ಲಿ ಈ ಎಕ್ಸಾಮನ್ನು ಕೇಳುವಂಥ ಚಾನ್ಸಸ್ ಇದೆ. ಹಾಗಾದರೆ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಬಗ್ಗೆ ನಾವು ಕೇಳೋಣ, ಯಾಕಂದರೆ GK ಟೈಪ್ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಮೊದಲೇದಾಗಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ, ಸೊ ಈ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಗಳು ಏನು ನಡೀತವೆ, ವರ್ಷದಲ್ಲಿ 4 ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಗಳು ನಡೀತವೆ. ಮೊದಲೇದಾಗಿ ಯಾವ್ದು ನಡೆಯುತ್ತೆ, ಆಮೇಲೆ ಯಾವ್ದು ನಡೆಯುತ್ತೆ, ಕೊನೆಯದಾಗಿ ಯಾವ್ದು ನಡೆಯುತ್ತೆ, ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮೊದಲೇದಾಗಿ ನಡೆಯೋದೇ ಆಸ್ಟ್ರೇಲಿಯನ್ ಓಪನ್, ಅದಾದಮೇಲೆ ಫ್ರೆಂಚ್ ಓಪನ್ ಈಗ ನಡೆದಿದೆ, ಆಮೇಲೆ ವಿಂಬಲ್ಡನ್ ಓಪನ್ ನಡೆಯುತ್ತೆ, ಆಮೇಲೆ ಕೊನೆಯದಾಗಿ US ಓಪನ್. ಸೊ ಮೋಸ್ಟ್ ಇಂಪಾರ್ಟೆಂಟ್. ಅದಲ್ಲದೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಇವುಗಳ ಸ್ಥಾಪನೆ ಕುರಿತು. ಆಲ್ರೆಡಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಂದರೆ ಅತ್ಯಂತ ಹಳೆಯ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದು. ಸೊ ವಿಂಬಲ್ಡನ್ 1877 ಸ್ಥಾಪನೆಯಾಗಿತ್ತು. ಆಮೇಲೆ 1881 US ಓಪನ್ ಪ್ರಾರಂಭ ಆಗುತ್ತೆ, 1891 ಫ್ರೆಂಚ್ ಓಪನ್ ಪ್ರಾರಂಭ ಆಗುತ್ತೆ, ಕೊನೆಯದಾಗಿ 1905 ಆಸ್ಟ್ರೇಲಿಯನ್ ಓಪನ್ ಪ್ರಾರಂಭ ಆಗುತ್ತೆ. ಅದಲ್ಲದೆ ಅಲ್ಲಿರುವಂಥ ಟೆನ್ನಿಸ್ ಅಂಗಣಗಳ ರೀತಿ ಯಾವುದಂತ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಏನು ನಡೆಸ್ತಾರೆ, ಹಾರ್ಡ್ ಕೋರ್ಟ್ನಲ್ಲಿ ನಡೆಸ್ತಾರೆ, ಫ್ರೆಂಚ್ನಲ್ಲಿ ಕ್ಲೇ ಕೋರ್ಟ್, ವಿಂಬಲ್ಡನ್ನಲ್ಲಿ ಲಾನ್ ಕೋರ್ಟ್ ಅಂದರೆ ಹುಲ್ಲಿನ ಅಂಗಣ, US ಓಪನಲ್ಲೂ ಕೂಡ ಹಾರ್ಡ್ ಕೋರ್ಟ್. ಅಂದರೆ ಆಸ್ಟ್ರೇಲಿಯಾ ಮತ್ತು US ಓಪನ್ ಏನಿದೆ ಇವೆರಡೂ ಕೂಡ ಹಾರ್ಡ್ ಕೋರ್ಟ್ನಲ್ಲಿ ನಡೆಯುವಂಥ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಗಳು. ಫ್ರೆಂಚ್ನಲ್ಲಿ ಕ್ಲೇ ಕೋರ್ಟು, ವಿಂಬಲ್ಡನ್ನಲ್ಲಿ ಹುಲ್ಲು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ವಿಂಡೋಸ್ನ ಹೊಸ ಆವೃತ್ತಿಯನ್ನು ಮೈಕ್ರೋಸಾಫ್ಟ್ ಈ ವರ್ಷ ಬಿಡುಗಡೆಗೊಳಿಸಲಿದೆ. ಅದರ ಜೊತೆಗೆ ವಿಂಡೋಸ್ 10 ಕಾರ್ಯಾಚರಣೆ ಅಥವಾ ಸೇವೆಯನ್ನು ಯಾವ ವರ್ಷದಿಂದ ಸ್ಥಗಿತಗೊಳಿಸಲಿದೆ ಅಂತ ಮೈಕ್ರೋಸಾಫ್ಟ್ ಇತ್ತೀಚೆಗೆ ಘೋಷಣೆಯನ್ನು ಮಾಡಿದೆ ಅಂದರೆ 2025ರಿಂದ. ಕೋವಿಡ್ ಲಸಿಕೆಗಳಿಗೆ ಎಷ್ಟು GST ಅನ್ವಯವಾಗುವುದು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಏನಂದರೆ 44ನೇ GST ಕೌನ್ಸಿಲ್ ಮೀಟಿಂಗ್ ನಡೆದಿತ್ತು. ಅದರಲ್ಲಿ ಈ ಕೋವಿಡ್ ಲಸಿಕೆಗಳಿಗೆ 5% ತೆರಿಗೆಯನ್ನು ಮಾತ್ರ ವಿಧಿಸಬೇಕು ಅಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸೊ GK ಟೈಪ್ ಕ್ವಶನ್ಗಳು ಏನು ಕೇಳ್ತಾರೆ ಅಂದರೆ, GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ಹಣಕಾಸು ಸಚಿವರು, ಪ್ರಸ್ತುತ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್. ಅದೇ ರೀತಿ GST ಕೌನ್ಸಿಲ್ ಅನ್ನೋದೇನೆಂದರೆ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ. ಮೋಸ್ಟ್ ಇಂಪಾರ್ಟೆಂಟ್, ಸಂವಿಧಾನದಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಸೊ GSTಗೆ ಸಂಬಂಧಪಟ್ಟಂಥ 101ನೇ ತಿದ್ದುಪಡಿ ಏನಿದೆ, ಓಕೆ, ಸೊ ಅದರ ಮೂಲಕ GSTಯನ್ನು ಸಂವಿಧಾನದಲ್ಲಿ ನಾವು ಸೇರಿಸಿದ್ದೇವೆ, GSTಗೆ ಸಂಬಂಧಪಟ್ಟಂಥ ವಿವರಗಳನ್ನು. ವಿಶ್ವ ರಕ್ತದಾನಿಗಳ ದಿನ ಎಂದು ಯಾವಾಗ ಆಚರಿಸಲಾಗುತ್ತೆ? ಸೊ ವಿಶ್ವ ರಕ್ತದಾನಿಗಳ ದಿನ ಅಂತ ನಾವು ಪ್ರತಿ ವರ್ಷ ಜೂನ್ 14ರಂದು ಆಚರಣೆ ಮಾಡ್ತೀವಿ. ಈ ಬಾರಿಯ ಸ್ಲೋಗನ್ ಅಥವಾ ಘೋಷಣೆ ಅಥವಾ ಥೀಮ್ ಏನಾದರೂ ಅಂದ್ಕೊಳ್ಳಿ. ಸೊ ಏನಂದರೆ ಗಿವ್ ಬ್ಲಡ್ ಆ್ಯಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್. ಓಕೆ, ಗಿವ್ ಬ್ಲಡ್ ಆ್ಯಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್. ಓಕೆ, ಸೊ ಈ ಬಾರಿ ಈ ದಿನವನ್ನು ಆಚರಣೆ ಮಾಡ್ತಾ ಇರುವಂಥ ಹೋಸ್ಟ್ ಕಂಟ್ರಿ ಯಾವುದಂದರೆ ಇಟಲಿ. ಸೊ ಹಾಗಾದರೆ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡೋ ಉದ್ದೇಶ ಏನಂದರೆ, ಸೊ ಲ್ಯಾಂಡ್ ಸ್ಟೈನರ್ ಏನಿದೆ ಅಂದರೆ ರಕ್ತದ ಗುಂಪುಗಳನ್ನು ಆವಿಷ್ಕಾರ ಮಾಡಿದಂತಹ ವ್ಯಕ್ತಿ, ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇವರ ಜನ್ಮದಿನವನ್ನೇ ನಾವು ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಉಕ್ನಾ ಕುರೆಲ್ಸುಕ್ ಕೆಳಗಿನ ಯಾವ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಚುನಾಯಿತರಾಗಿದ್ದಾರೆ? ಸೊ ಇವರು ಮಂಗೋಲಿಯಾ ದೇಶದ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಸೊ ಮಂಗೋಲಿಯಾದ ರಾಜಧಾನಿ ಉಲಾನ್ ಬತಾರ್. ಕರೆನ್ಸಿ ಟೋಗ್ರೋಗ್. ಕೋವಿಡ್ ರೋಗಿಗಳಿಗೆ ಸಹಾಯ ಮಾಡುವ ದೃಷ್ಟಿಯಿಂದ SBI ಇತ್ತೀಚೆಗೆ ಜಾರಿಗೊಳಿಸಿದ ಸಾಲ ಯೋಜನೆ ಯಾವುದು? ಓಕೆ, ಸೊ ಕೋವಿಡ್ ರೋಗಿಗಳು ಏನಂದರೆ ಹಾಸ್ಪಿಟಲ್ ಬಿಲ್ಲು ಅದು ಇದು ಕಟ್ಟಿ ಸೊ ಅವರು ಹಣಕಾಸಿನ ಸಂಕಷ್ಟವನ್ನು ಎದುರಿಸ್ತಾ ಇರ್ಬೋದು. ಸೊ ಅಂಥ ಸ್ಥಿತಿಗಳನ್ನು ಎದುರಿಸೋಕ್ಕೆ SBI ಏನು ಮಾಡಿದೆ ಅಂದರೆ ತನ್ನ ಗ್ರಾಹಕರಿಗೆ ಸೊ ಒಂದು ಸಾಲ ಯೋಜನೆಯನ್ನು ಜಾರಿಗೊಳಿಸಿದೆ. ಅದು ಯಾವುದಂದರೆ ಕೋವಿಡ್ ಕವಚ್ ಅಥವಾ ಕವಚ್ ಪರ್ಸನಲ್ ಲೋನ್. ಓಕೆ, ಸೊ ಇದರ ಅಡಿಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಈ ಕೋವಿಡ್ ರೋಗಿಗಳಿಗೆ 5 ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತೆ. ಸೊ ಇವರೇನು ಸುಮ್ಮನೆ ಸಾಲ ನೀಡಲ್ಲ, ಅದಕ್ಕೆ 8.5% ವಾರ್ಷಿಕ ಬಡ್ಡಿ ದರವನ್ನು ಕೂಡ ವಿಧಿಸ್ತಾರೆ.
ಇದನ್ನು ನೀವು 60 ತಿಂಗಳುಗಳಲ್ಲಿ ವಾಪಸ್ ಮಾಡಬೇಕು. ಓಕೆ, ಯಾರಾದರೂ SBI ಅಕೌಂಟ್ ಹೋಲ್ಡರ್ ಇದ್ದರೆ ನೀವು ಸಾಲ ತೊಗೊಳ್ಳೋದಿದ್ದರೆ ತೊಗೋಬೋದು, ನೀವು ಕೋವಿಡ್ ರೋಗಿ ಆಗಿದ್ದರೆ ಮಾತ್ರ. ಸೊ ಹಾಗಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಬಗ್ಗೆ ಹೇಳ್ಬೇಕಂದ್ರೆ ಇದು ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್. ಓಕೆ, ಸೊ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಥಾಪನೆ ಮಾಡ್ತಾರೆ. ಯಾವ್ಯಾವ ಬ್ಯಾಂಕ್ಗಳನ್ನು ಕೂಡಿಸಿ ಅಂದರೆ ಬ್ಯಾಂಕ್ ಆಫ್ ಕಲ್ಕತ್ತಾ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ಇವು ಮೂರನ್ನು ಕೂಡಿಸಿ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1955 ಜುಲೈ 1ರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಸೊ ಇದರ ಪ್ರಸ್ತುತ ಚೇರ್ಮನ್ ಯಾರಂದರೆ ದಿನೇಶ್ ಕುಮಾರ್ ಖಾರಾ. ಓಕೆ, ಕಳೆದ ವಾರದ ವಿಡಿಯೋದಲ್ಲಿ ನಾನು ಇದರ ಚೇರ್ಮನ್ ರಜನೀಶ್ ಕುಮಾರ್ ಅಂತ ಹೇಳಿದ್ದೆ. ಸೊ ನೀವಲ್ಲಿ ಇದನ್ನು ಮಾಡ್ಕೊಳ್ಳಿ. ಓಕೆ, ತಿದ್ದುಪಡಿ ಮಾಡ್ಕೊಳ್ಳಿ. ಸೊ ದಿನೇಶ್ ಕುಮಾರ್ ಖಾರಾ ಅವರು ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಆಯುಷ್ ಸಚಿವಾಲಯ ಯಾವ ಮೊಬೈಲ್ ಅಪ್ಲಿಕೇಶನನ್ನು ಜಾರಿಗೊಳಿಸಿದೆ? ಓಕೆ, ಸೊ ನಾವು ಜೂನ್ 21, ಸೊ ಈ ಬಾರಿ ಜೂನ್ 21ರಂದು ನಾವು 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿದ್ದೇವೆ. ಇದರ ಅಂಗವಾಗಿ ಆಯುಷ್ ಸಚಿವಾಲಯ ಏನು ಮಾಡಿದೆ ಅಂದರೆ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಜಾರಿಗೊಳಿಸಿದೆ. ಅದರ ಹೆಸರು ಏನಪ್ಪ ಅಂದರೆ ನಮಸ್ತೆ ಯೋಗ. ಸೊ ಅದೇ ರೀತಿ ಇತ್ತೀಚೆಗೆ ಇದು ಕೂಡ ಸುದ್ದಿಯಲ್ಲಿತ್ತು. ಏನು ಮಾಡಿತ್ತು ಅಂದರೆ ಟ್ವಿಟರ್. ಸೊ ಟ್ವಿಟರ್ ನೈಜೀರಿಯಾ ದೇಶದ ಅಧ್ಯಕ್ಷರಾದಂತಹ ಯಾರು ಮೊಹಮ್ಮದ್ ಬುಹಾರಿ, ಸೊ ಅವರೊಂದು ಟ್ವೀಟನ್ನು ಮಾಡಿದರು. ಸೊ ಆ ಟ್ವಿಟರ್ ಏನು ಮಾಡಿತ್ತು ಅಂದರೆ ಡಿಲೀಟ್ ಮಾಡಿತ್ತು. ಸೊ ಅದೊಂದು ಟ್ವೀಟನ್ನು ಡಿಲೀಟ್ ಮಾಡಿದ ಕಾರಣಕ್ಕಾಗಿ ನೈಜೀರಿಯಾ ಸರ್ಕಾರ ಏನು ಮಾಡಿದೆ, ಟ್ವಿಟರನ್ನೇ ಆ ದೇಶದಿಂದ ಡಿಲೀಟ್ ಮಾಡಿದೆ. ಸೊ ಹೀಗಾಗಿ ನಮ್ಮ ದೇಶೀಯ ಮೈಕ್ರೋ ಬ್ಲಾಗಿಂಗ್ ಆದಂತಹ ಕು ಈಗ ಏನು ಮಾಡಿದೆ ಅಂದರೆ ಆ ದೇಶದಲ್ಲಿ ಟ್ವಿಟರ್ ಏನು ಹೋಗಿದೆ. ಸೊ ಈ ಕೂನು ಕೂಡ ಟ್ವಿಟರ್ ಥರನೇ ಇದೆ ಯೂಸ್ ಮಾಡೋಕ್ಕೆ. ಓಕೆ, ಸೊ ಈಗ ಅಲ್ಲಿ ತನ್ನ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಹಾಗಾದರೆ ಈ ಟ್ವಿಟರನ್ನು 2006ರಲ್ಲಿ ಜಾಕ್ ಡೋರ್ಸಿ ಇತರೆ ಕೆಲವು 3 ಜನರೊಂದಿಗೆ ಸೇರಿಕೊಂಡು ಇದನ್ನು ಪ್ರಾರಂಭ ಮಾಡ್ತಾರೆ. ಮೇನ್ ಹೆಸರೇ ಜಾಕ್ ಡೋರ್ಸಿ. ಅದೇ ರೀತಿ ಇತ್ತೀಚೆಗೆ ಏನು ಮಾಡಿತ್ತು ಅಂದರೆ ಇಸ್ರೋ ಒಟ್ಟು 3 ವೆಂಟಿಲೇಟರ್ಗಳನ್ನು ಅಭಿವೃದ್ಧಿ ಮಾಡಿತ್ತು ಕೋವಿಡ್ ರೋಗಿಗಳಿಗೆ. ಓಕೆ, ಅವು 3 ಯಾವ್ಯಾವ ಅಂತ ಕೇಳ್ಬೋದು. ಸೊ ಪ್ರಾಣ್, ವಾಯು, ಸ್ವಸ್ಥ. ಸೊ ನೀವು 3 ಒಮ್ಮೆಲೇ ಹೇಳಿ ಕೂಡ ನೆನಪಿಡ್ಬೋದು, ಪ್ರಾಣವಾಯು, ಸ್ವಸ್ಥ ಅಂತ. ಓಕೆ, ಹಾಗಾದರೆ ಇವಕ್ಕೆ ಫುಲ್ ಫಾರ್ಮ್ ಇದೆ, ಎಕ್ಸಾಮಲ್ಲಿ ಏನು ಕೇಳೋದಿಲ್ಲ, ಆದರೂ ನಿಮ್ಮ ನಾಲೆಜ್ಗೆ ನೀವು ತಿಳ್ಕೊಳ್ಳಿ. ಪ್ರಾಣ್ ಇದರ ಫುಲ್ ಫಾರ್ಮ್ ಏನು? ಪ್ರೋಗ್ರಾಮೇಬಲ್ ರೆಸ್ಪಿರೇಟರಿ ಅಸಿಸ್ಟೆನ್ಸ್ ಫಾರ್ ದಿ ನೀಡಿ ಏಡ್. ಅದೇ ರೀತಿ ವಾಯು ಫುಲ್ ಫಾರ್ಮ್ ಏನು? ವೆಂಟಿಲೇಷನ್ ಅಸಿಸ್ಟ್ ಯೂನಿಟ್. ಅದೇ ರೀತಿ ಸ್ವಸ್ಥ ಫುಲ್ ಫಾರ್ಮ್ ಏನು? ಸ್ಪೇಸ್ ವೆಂಟಿಲೇಟರ್ ಏಡೆಡ್ ಸಿಸ್ಟಮ್ ಫಾರ್ ಡ್ರಾಮಾ ಅಸಿಸ್ಟೆನ್ಸ್. ಓಕೆ, ಈ 3 ವೆಂಟಿಲೇಟರ್ಗಳನ್ನು ಇಸ್ರೋ ಅಭಿವೃದ್ಧಿ ಪಡಿಸಿದೆ. ಓಕೆ, ಸೊ ಇವಿಷ್ಟು ಕೂಡ ಜೂನ್ 2ನೇ ವಾರದ ಪ್ರಮುಖ ಕರೆಂಟ್ ಅಫೇರ್ಸ್. ಅದಕ್ಕೆ ಸಂಬಂಧಪಟ್ಟಂತಹ GKಯನ್ನು ಕೂಡ ನಾನು ಆಲ್ಮೋಸ್ಟ್ ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಮತ್ತೆ ಮುಂದಿನ ವಾರದ ಕರೆಂಟ್ ಅಫೇರ್ಸೊಂದಿಗೆ ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.